ಕಂಟಿನ್ಯೂ ಮಾಡೋಣ. ಸೊ ಮುಂದೆ ಹೋಗೋಣ ಹಾಗಾದ್ರೆ. ಎಲ್ರು ರೆಡಿ ಇದ್ದೀರಾ? ಆರ್ ಯು ರೆಡಿ? ಒನ್ಸ್ ಅಗೇನ್ ಎಲ್ರು ಒಂದ್ಸಲಿ ಜೋರಾಗಿ ಹೇಳಿ ಗ್ರೇಟ್ ಮಾರ್ನಿಂಗ್. Great morning, sir. Good morning, sir. Yes. Good morning. Thank you. sir. Great morning, sir. Great morning, sir. Sir. ಓಕೆ, ಸೊ ಎಷ್ಟು ಜನ ಫಸ್ಟ್ ಟೈಮ್ ಈ ಪ್ರೋಗ್ರಾಮ್ ಅನ್ನ ಜಾಯಿನ್ ಆಗಿರ್ಬೋದು, ಅವ್ರಿಗೆ ಅನ್ಸ್ತಾ ಇರ್ಬೋದು, ಏನ್ ಸರ್ ಈವ್ನಿಂಗ್ ಟೈಮ್ ಅಲ್ಲಿ ಗ್ರೇಟ್ ಮಾರ್ನಿಂಗ್ ಅಂತ ಹೇಳ್ತಿದ್ರಾ? ಏನ್ ಸರ್ ಇದು ಸಾಯಂಕಾಲ ಟೈಮ್ ಅಲ್ಲಿ ಮಾರ್ನಿಂಗ್ ಹೇಳ್ತಿದ್ದೀರಾ? ಏನು ಶಾಲೆ ಕಲಿಲ್ಲ ನೀವಂತ? ಆಕ್ಚುಲಿ ಮೈ ಡಿಯರ್ ಫ್ರೆಂಡ್ಸ್, ಆಕ್ಚುಲಿ ನಮ್ಮ ಈ ಗ್ರೂಪ್, ಈ ಕಂಪನಿ ಅಥವಾ ಈ ಟೀಮ್ ಫೋರ್ಸಿನ ಒಂದು ವಿಷನ್ ಇದೆ ನಮ್ಮ ಲೈಫ್ ಅಲ್ಲಿ. ಯಾವತ್ತು ನಾವು ಮಾರ್ನಿಂಗ್ ಅಂದ್ರೆ ಸೂರ್ಯ ಉದಯ ಆಗತ್ತೆ ಬಿಟ್ರೆ, ಅಂದ್ರೆ ನಾವು ಸೂರ್ಯ ಮುಳುಗೋದ್ರ ಬಗ್ಗೆ ಮಾತಾಡಲ್ಲ. ಸೊ ಜೀವನದಲ್ಲಿ ಯಾವತ್ತು ಮೇಲ್ ಬರೋದ್ರ ಬಗ್ಗೆ ನಾವು ಮಾತಾಡೋದು. ಅದಕ್ಕಾಗಿ ನಾವು ಯಾವತ್ತು ಗುಡ್ ನೈಟ್ ಅಂತ ಹೇಳಲ್ಲ, ನಾವು ಯಾವತ್ತು ಗ್ರೇಟ್ ಮಾರ್ನಿಂಗ್ ಗ್ರೇಟ್ ಮಾರ್ನಿಂಗ್ ಗ್ರೇಟ್ ಮಾರ್ನಿಂಗ್ ಅಂತ ಹೇಳ್ತೇವೆ. ಸೊ ನೀವು ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಯಾಕಂದ್ರೆ ನೀವು ಸಹ ಎಲ್ಲಿ ಯಾವಾಗ್ಲೂ ಗ್ರೇಟ್ ಮಾರ್ನಿಂಗ್ ಅಂತ ಹೇಳ್ಬೇಕಾಗತ್ತೆ. ಓಕೆ, ಸೊ ಇದು ನಮ್ದೊಂದು ಸಣ್ಣ ಲಕ್ಷಣ ಮುಂದೆ ಹೋಗುವಂತ ಟೀಮ್ ಫೋರ್ಸ್ ಇದು. ಸೊ ಒನ್ಸ್ ಅಗೇನ್ ನಾನು ನಾಗೇಂದ್ರ ಪೂಜಾರಿ ನಿಮ್ಮೆಲ್ಲರನ್ನು MILFestyle ಇವತ್ತಿನ ಈ ಪ್ರೋಗ್ರಾಮ್ DDM ಡಿಜಿಟಲ್ ಡಿಸ್ಟ್ರಿಬ್ಯೂಟರ್ ಮೀಟಿಂಗ್, ಅಂದ್ರೆ ಎಲ್ಲಾ ಡಿಸ್ಟ್ರಿಬ್ಯೂಟರ್ ಅಬೌವ್ ಲೀಡರ್ಸ್ ಯಾರೆಲ್ಲ ಇದ್ದಾರೆ ಅವ್ರ ಜೊತೆ ಒಂದು ಡಿಜಿಟಲ್ ಮೀಟಿಂಗ್ ಆಗ್ತಾ ಇದೆ. ಡಿಜಿಟಲ್ ಅಂದ್ರೆ ಏನು ನೋಡಿ, ಈ ಕೆಲವೊಂದು ಹೇಳ್ತಾರಲ್ಲ, ಆಪತ್ತು ಬಂದಾಗ ಅಂದ್ರೆ ಏನಾದ್ರೂ ಒಂದು ಹೊಸದೊಂದು ಅವತಾರ ತಗೊಳ್ತದಂತ ಆಪತ್ತು ಬಂದಾಗ. ಸೊ ಕೊರೋನಾ ಬಂದಾಗ, ಕೊರೋನಾಕ್ಕಿಂತ ಮುಂಚೆ ಪ್ರತಿಯೊಂದು ಫಿಸಿಕಲ್ ಆಗಿ ನಡೀತಿತ್ತು, ಹೌದಲ್ಲ? ಶಾಲೆ ಮಕ್ಕಳು ಹೋಗೋದಾಗಿರ್ಬೋದು, ಪ್ರತಿಯೊಂದು ಟ್ಯೂಷನ್ ಗೀಷನ್ ಎಲ್ಲ ಫಿಸಿಕಲ್, ಮನೆಗೆ ಹೋಗಿ ಅಥವಾ ಸ್ಕೂಲ್ಗೆ ಹೋಗಿ ಓದ್ಬೇಕಿತ್ತು. ಬಟ್ ಕೊರೋನಾ ಬಂದ ಮೇಲೆ ಝೂಮ್ ಮೊದಲೇ ಇತ್ತು, ಬಟ್ ಇದ್ರ ಬಗ್ಗೆ ಯಾರಿಗೆ ಅರಿವಿಲ್ಲ ಆಗಿತ್ತು. ಈ ಝೂಮ್ ಅಪ್ಲಿಕೇಶನ್ಸ್ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಕ್ರಿಯೇಟ್ ಆದ ಯಾವಾಗ, ನಮ್ ದೇಶದಲ್ಲಿ ಅಥವಾ ಆಲ್ ಓವರ್ ವರ್ಲ್ಡ್ ಅಲ್ಲಿ, ಪ್ರಪಂಚದಲ್ಲಿ ಕೊರೋನಾ ಬಂದ ಮೇಲೆ. ಸೊ ಪ್ರತಿಯೊಬ್ಬರು ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಮಕ್ಕಳ ಎಜುಕೇಶನ್ ಆಗಿರ್ಬೋದು, ಟ್ಯೂಷನ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಪ್ರತಿಯೊಂದು ಝೂಮ್ ಅಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಆಯ್ತು, ಹೌದಲ್ವಾ? ಸೊ ಈ ಝೂಮ್ ಅನ್ನ ಈ ಆಪ್ ಅನ್ನ ಯಾರು ಮಾಡಿದಾರೋ ಅವರಿಗೆ ತುಂಬಾ ಕೋಟಿ 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 ವಂದನೆಗಳು. ಯಾಕಂದ್ರೆ ಈ ಝೂಮ್ ಆಪ್ ಇಲ್ದಿದ್ರೆ ನೋಡಿ, ಇವತ್ತು ನೀವು ನಿಮ್ಮ ಮನೆಯಿಂದ, ನಾನು ನನ್ನ ಮನೆಯಿಂದ, ನೀವು ನಿಮ್ಮ ಕಾರ್ಯಕ್ಷೇತ್ರದಿಂದ, ನಾವೆಲ್ಲರೂ ಒಂದು ಒಳ್ಳೆ ಉಜ್ವಲ ಭವಿಷ್ಯಕ್ಕಾಗಿ ಒಂದು ಒಳ್ಳೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದೇವೆ. ಸೊ ಈ ಆಪ್ ಇಲ್ದಿದ್ರೆ ಈ ಮೀಟಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಸೊ ಫಸ್ಟ್ ಆಫ್ ಆಲ್ ಈ ಆಪ್ ತಯಾರು ಮಾಡಿದಂತ ವ್ಯಕ್ತಿಗೆ ಒಂದು ಧನ್ಯವಾದ ಅಂತ ಹೇಳಿ, ನೀವೆಲ್ಲರೂ ಅಲ್ಲಿಂದಾನೆ ಥ್ಯಾಂಕ್ ಯು ಅಂತ ಹೇಳಿ. ಇಲ್ಲದೆ ನೋಡಿ, ನಾನ್ ಕರ್ನಾಟಕ ಬರ್ಬೇಕಿತ್ತು, ನೀವು ಮುಂಬೈ ಬರ್ಬೇಕಿತ್ತು. ಖಾಲಿ ಕರ್ನಾಟಕ ಬಂದ್ರೆ ಸಾಲದು, ಸಿರ್ಸಿ ಬರ್ಬೇಕಿತ್ತು, ಕಾರವಾರ ಬರ್ಬೇಕಿತ್ತು, ಕುಂದಾಪುರ ಬರ್ಬೇಕಿತ್ತು, ಹೌದಲ್ವಾ? ಬೆಂಗಳೂರಿಗೆ ಬರ್ಬೇಕಿತ್ತು, ಎಲ್ಲೆಲ್ಲ ನೀವಿದ್ರೆ ಎಲ್ಲ ಕಡೆ ಬರ್ಬೇಕಿತ್ತು. ಸೊ ಬಟ್ ಇಲ್ಲಿ ನೋಡಿ, ನಾವು ಮನೆಯಲ್ಲಿ ಕೂತು ಈ ವೆಬಿನಾರ್ ಡಿಜಿಟಲ್ ಮುಖಾಂತರ ಮಾತಾಡ್ತಿದ್ವಿ. ಸೊ ಆಕ್ಚುಲಿ ನೋಡಿ, ಇವತ್ತು ಈ 21st ಸೆಂಚುರಿಯಲ್ಲಿ ಯಾರು ಸೋಷಿಯಲ್ ಮೀಡಿಯಾವನ್ನ ನೋಡಿ, ಇದೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಯಾರು ಸೋಷಿಯಲ್ ಮೀಡಿಯಾವನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ತಾರೋ, ಸರಿಯಾಗಿ ಯೂಸ್ ಮಾಡ್ತಾರೋ, ಸೋಷಿಯಲ್ ಮೀಡಿಯಾ ಮುಖಾಂತರ ತುಂಬಾ ದುಡ್ಡನ್ನ ದುಡಿಬಹುದು. ಬಟ್ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು. ನಾರ್ಮಲಿ ಜನರು ಏನ್ ಮಾಡ್ತಾರೆ, ಸ್ಟೇಟಸ್ ಹಾಕ್ಲಿಕ್ಕೆ, ಫೋಟೋವನ್ನು ಅಪ್ಡೇಟ್ ಮಾಡ್ಲಿಕ್ಕೆ, ನಾನು ಎಲ್ಲಿ ಹೋಗಿದ್ದೆ ಅಂತ ಹೇಳಲಿಕ್ಕೆ, ಯಾವ ಬಟ್ಟೆ ಹಾಕಿದ್ದೆ ಅಂತ ಹೇಳಲಿಕ್ಕೆ ಮಾತ್ರ ಅದನ್ನ ಯೂಸ್ ಮಾಡ್ತಾರೆ. ಆದ್ರೆ ಕೆಲವರು ಮಾತ್ರ ಅದನ್ನ ಕರೆಕ್ಟ್ ಆಗಿ ಬಳಕೆ ಮಾಡ್ಕೊಂಡು ಇವತ್ತು ಕೋಟಿಗಟ್ಟಲೆ ದುಡ್ಡನ್ನು ದುಡಿತಾ ಇದ್ದಾರೆ. ಸೊ ಸೋಷಿಯಲ್ ಮೀಡಿಯಾ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಮ್ಯಾಕ್ಸಿಮಮ್ ಅರ್ನಿಂಗ್ ಮಾಡ್ಲಿಕ್ಕೆ. ಬಟ್ ಅದನ್ನ ಕರೆಕ್ಟ್ ಆಗಿ ನಾವು ಯೂಸ್ ಮಾಡ್ಬೇಕಷ್ಟೇ. ಸೊ ಇದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ. ಸೊ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಕಂಟಿನ್ಯೂ ಮಾಡೋಣ. ಸೊ ನನ್ನ ಹತ್ರ ಕೆಲವೊಂದು ಪಾಯಿಂಟ್ಸ್ ಇದೆ, ಯಾವ ರೀತಿ ಡೈರೆಕ್ಟ್ ಸೆಲ್ಲಿಂಗ್ MILFestyle ಮುಖಾಂತರ ಈ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ ಆಗ್ಬೋದು, ನೀವು ಕಂಡಂತ ಕನ್ಸನ್ನ ನನ್ಸ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ ಅನ್ನ ನಾನು PPT ಮುಖಾಂತರ, ಅಂದ್ರೆ ಪ್ರೆಸೆಂಟೇಶನ್ ಮುಖಾಂತರ ನಾನು ಶೇರ್ ಮಾಡ್ತೇನೆ. ಸೊ ಅದನ್ನ ನೀವು ತಿಳ್ಕೊಳ್ಳಿಕ್ ಮಾತ್ರ, ನಿಮ್ಗೆ ಎಲ್ಲಾ ಪಾಯಿಂಟ್ ಅನ್ನ ಬರ್ಕೊಳ್ಬೇಕಂತಿಲ್ಲ, ನಿಮ್ಗೆ ಅವಶ್ಯಕತೆ ಪಾಯಿಂಟ್ ಅನ್ನು ಮಾತ್ರ ಬರ್ಕೊಳ್ಳಿ. ಸೊ ಡೆಫಿನೆಟ್ಲಿ ಇಲ್ಲಿ ಕೂತಿರುವಂತ, ಈ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡ್ತಿರುವಂತ ಪ್ರತಿಯೊಂದು ವ್ಯಕ್ತಿಯು ತನ್ನ ಜೀವನದಲ್ಲಿ 3 ರಿಂದ 5 ವರ್ಷದಲ್ಲಿ ಯಾವ ಕನ್ಸನ್ನ ನೀವು ಕಂಡಿದ್ದೀರೋ ಆ ಎಲ್ಲಾ ಕನ್ಸನ್ನ MILFestyle ಡೈರೆಕ್ಟ್ ಸೆಲ್ಲಿಂಗ್ ಮುಖಾಂತರ ನೀವು ಇದನ್ನ ಇಲ್ಲಿ 100% ಅಚೀವ್ ಮಾಡಬಹುದು. ಇದು ನನ್ನ ನಿಮ್ಗೆ ಪ್ರಾಮಿಸ್. ಬಟ್ ನಾನು ಹೇಳಿದ ರೀತಿಯಲ್ಲಿ ನೀವು ವರ್ಕ್ ಮಾಡಬೇಕು, ಹೇಳಿದ ಸಿಸ್ಟಮ್ ಅಲ್ಲಿ ನೀವು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಅಚೀವ್ ಆಗುತ್ತೆ. ಸೊ ಆರ್ ಯು ರೆಡಿ ಎವ್ರಿವನ್? ಎಲ್ಲರೂ ರೆಡಿ ಆಗಿದ್ದೀರಾ? ಸೊ ನಾನು PPT ನ ಶೇರ್ ಮಾಡ್ಲಾ? ಬಟ್ PPT ನ ಶೇರ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವಶನ್ ಇದೆ ನನ್ನ ಹತ್ರ ನಿಮ್ಗೆ ಎಲ್ರಿಗೂ. ಆ ಕ್ವಶನ್ ನೀವು ಟೈಪ್ ಮಾಡಿ ಹೇಳ್ಬೇಕಾಯ್ತಾ? ಮೆಸೇಜ್ ಬಾಕ್ಸ್ ಅಲ್ಲಿ ಟೈಪ್ ಆಗ್ಬೇಕು. ಓಕೆ. ಸೊ ನೀವು ನಿಮ್ ಜೀವನದಲ್ಲಿ ಸಾಹುಕಾರ ಬಾಸ್ ಆಗ್ಬೇಕಂತ ತಿಳ್ಕೊಂಡಿದ್ದೀರಾ ಅಥವಾ ಎಂಪ್ಲಾಯ್ ನೌಕರ ಆಗ್ಬೇಕಂತ ತಿಳ್ಕೊಂಡಿದ್ದೀರಾ? ನೀವು ಬಾಸ್ ಆಗ್ಬೇಕಾ, ಎಂಪ್ಲಾಯ್ ಆಗ್ಬೇಕಾ? ಟೈಪ್ ಮಾಡಿ. ನೀವೇನ್ ಟೈಪ್ ಮಾಡ್ತೀರಿ ನಿಮ್ ಜೀವನದಲ್ಲಿ ಅದೇ ಆಗ್ತೀರಾ.
ಎಲ್ರು ಬಾಸ್ 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 ಅಂತ ಹೇಳ್ತಾ ಇದಾರೆ. ಯಾರೆಲ್ಲ ಇದಾರೆ ನೋಡೋಣ. ತುಂಬಾ ಜನ ಇದಾರೆ. ಸತೀಶ್ ಸರ್, ಎಲ್ರು ಎಂದ್ರ ರಕ್ಷಸ್ ಸರ್, ಸ್ವಾತಿ ಮೇಡಮ್, ಸವಿತಾ ಬಳ್ಕೂರ್ ಬಾಸ್ ಆಗ್ಬೇಕು ಸರ್ ಅಂತ ಹೇಳ್ತಿದ್ದಾರೆ. ಮತ್ತೆ ಯಾರಿದ್ದಾರೆ? ಮಾಲತಿ ಮೇಡಮ್, ಅಶ್ವಿನಿ ಮೇಡಮ್ ಸಹ ಹೇಳ್ತಾರೆ, ಗಾಯತ್ರಿ ಮೇಡಮ್, ಅಮೀನ್ ಸರ್, ಅಶೋಕ್ ಮರಾಠಿ ಸರ್ ಸಹ ಹೇಳ್ತಾ ಇದಾರೆ ಬಾಸ್ ಆಗ್ಬೇಕಂತ. ಓಕೆ, ತುಂಬಾ ಜನ ಹೇಳ್ತಿದಾರೆ ಇಲ್ಲಿ. ಸವಿತಾ ಮೇಡಮ್, ಸುಜಾತಾ ಮೇಡಮ್. ಓಕೆ, ಕೆಲವೊಂದು ಹೆಸರು ನಂಗೆ ಮಿಸ್ ಆಗಿರ್ಬೋದು. ಉಷಾ ಪೂಜಾರಿ, ಓಕೆ, ಶ್ರೀಮತಿ ಪೂಜಾರಿ. ಓಕೆ, ಸೊ ತುಂಬಾ ಜನ ಇಲ್ಲಿ ಟೈಪ್ ಮಾಡಿರ್ಬೋದು, ನಂಗೆ ಎಲ್ಲರ ಹೆಸರು ತೋರ್ತಾ ಇಲ್ಲ. ಐ ಥಿಂಕ್ ಸೊ ಚಂದ್ರಿಕಾ ಮೇಡಮ್. ಎಲ್ರು ಬಾಸ್ ಆಗ್ಬೇಕಂತ ಅಂದ್ರೆ ಇಲ್ಲಿ ಯಾರು ನಾನು ಎಂಪ್ಲಾಯ್ ಆಗಿ ಆಗ್ಬೇಕಂತ, ನೌಕರ ಆಗಿರ್ಬೇಕಂತ ಯಾರು ಟೈಪ್ ಮಾಡ್ತಾ ಇಲ್ಲ. ಎಲ್ರಿಗೂ ಸಾಹುಕಾರ ಆಗ್ಬೇಕು, ಎಲ್ರಿಗೂ ಮಾಲೀಕರ ಆಗ್ಬೇಕಂತ ಆಸೆ ಇದೆ, ಹೌದಲ್ವಾ? ಆದ್ರೆ ಒಂದ್ ಮಾತು ತಿಳ್ಕೊಳ್ಳಿ, ಇವತ್ತಿನ ಈ ಜಗತ್ತಿನ ಈ ಪ್ರಪಂಚದಲ್ಲಿ ಇರುವಂತ ದುಡ್ಡು, ಪ್ರಪಂಚದಲ್ಲಿ ಇರೋ ದುಡ್ಡು 2 ಭಾಗದಲ್ಲಿ ಹಂಚಿದ್ದಾರೆ. ದುಡ್ಡಿನ 97% ದುಡ್ಡಿದೆಯಲ್ಲ, ಅದು ಸಾಹುಕಾರರ ಕೈಯಲ್ಲಿದೆ, ಬಾಸ್ಗಳ ಕೈಯಲ್ಲಿದೆ. ಕೇವಲ 3% ದುಡ್ಡು ಮಾತ್ರ ನೌಕರರ ಕೈಯಲ್ಲಿದೆ. ಅದಕ್ಕೆ 97% ದುಡ್ಡು ಯಾರ ಕೈಯಲ್ಲಿದೆ? 3% ಜನರು, ಸಾಹುಕಾರರು. ಅವ್ರ ಲೈಫ್ ಅನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಬಟ್ ಈ 3% ಜನ ದುಡ್ಡು ಇದೆಯಲ್ಲ, ಅದು ಕೇವಲ 97% ಜನರ ಹತ್ರ ಇದೆ. ಅವ್ರು ಇವತ್ತು ಪಾಪ ಕಷ್ಟ ಪಡ್ತಾ ಇದ್ದಾರೆ. ಬಟ್ ಈ ಕ್ವಶನ್ ನಾನು ನಿಮ್ಗೆ ಯಾಕೆ ಮಾಡ್ದೆ ಅಂತ ಹೇಳಿದ್ರೆ, ನೋಡಿ, ನೀವು ಸಾಹುಕಾರ ಆಗ್ಬೇಕಿದ್ರೆ, ಸಾಹುಕಾರ ಆಗುವಂತ ಕೆಲಸವನ್ನ ನೀವು ಮಾಡ್ಬೇಕು. ಸಾಹುಕಾರರು ಮಾಡುವಂತ ಕೆಲಸವನ್ನ ನೀವು ಮಾಡ್ಬೇಕು. ಸಾಹುಕಾರ ಬಾಸ್ ಮಾಡ್ತಿರುವಂತ ಕೆಲಸವನ್ನ ನೀವು ಮಾಡ್ಬೇಕು. ನೀವು ಮಾಡ್ತಿರೋ ಕೆಲಸ ನೌಕರರ ತರ, ಅಂದ್ರೆ ಎಂಪ್ಲಾಯ್ ತರ ನೀವು ಕೆಲಸ ಮಾಡಿದ್ರೆ ಯಾವತ್ತೂ ನೀವು ಸಾಹುಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್, ನಿಮ್ಗೆ ಬೆಂಗಳೂರು ಹೋಗ್ಬೇಕಿದ್ರೆ ನೀವು ಮುಂಬೈಯ ಗಾಡಿಯಲ್ಲಿ ಕೂತ್ರೆ, ಮತ್ಸ್ಯಗಂಧ ಗಾಡಿಯಲ್ಲಿ ಕೂತ್ರೆ ನೀವು ಮುಂಬೈ ಮುಟ್ತೀರಾ. ನಿಮ್ ಬೆಂಗಳೂರು ಹೋಗ್ಬೇಕಿದ್ರೆ ನೀವು ಕಾರವಾರ ಅಥವಾ ಇದು ಯಾವ್ದು ಹೊಸ ಟ್ರೈನ್ ಬಂದಿದೆಯಲ್ಲ ಈಗ, ಅದನ್ನ ಹಿಡಿಬೇಕಾಗತ್ತೆ, ಕಾರವಾರ ಟು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್. ಸೊ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹಿಡಿದ್ರೆ ನೀವು ಬ್ಯಾಂಗ್ಳೂರಿಗೆ ಹೋಗ್ತೀರಾ. ನೀವು ಮುಂಬೈ ಟ್ರೈನ್ ಅಲ್ಲಿ ಕೂತು ನೀವು ಕಾರವಾರ, ನೀವು ಬ್ಯಾಂಗ್ಳೂರಿಗೆ ಹೋಗ್ಬೇಕಂದ್ರೆ ಯಾವಾಗಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರ ನೀವು ಬಾಸ್ ಆಗ್ಬೇಕಿದ್ರೆ, ಬಾಸ್ ಆಗ್ಬೇಕು ಅಂತ ಕೆಲಸವನ್ನ ನೀವು ಮಾಡ್ಬೇಕಾಗತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅದನ್ನ ನೀವು ತಿಳ್ಕೊಳ್ಬೇಕು. ಸೊ ಬಾಸ್ಗಳು ಏನ್ ಮಾಡ್ತಾರೆ ಅದನ್ನ ನೀವು ಮಾಡ್ಬೇಕು. ಬಾಸ್ಗಳು ಯಾವತ್ತೂ ರೆಸ್ಟ್ ಮಾಡಲ್ಲ. ತನ್ನ ಬಿಸ್ನೆಸ್ ಅನ್ನು ಮುಂದೆ ತಗೊಂಡು ಹೋಗೋ ಬಗ್ಗೆ ಆಲೋಚನೆ ಮಾಡ್ತಾರೆ, ಕಲಿತಾರೆ, ಮುನ್ನುಗ್ತಾರೆ. ಜನರ ಮಾತು ಕೇಳಲ್ಲ, ತನ್ನ ಹೃದಯದ ಮಾತು ಕೇಳ್ತಾರೆ, ತನ್ನ ಮನ್ಸಿನ ಮಾತು ಕೇಳ್ತಾರೆ. ಅಕ್ಕಪಕ್ಕದವ್ರು ಏನ್ ಹೇಳ್ತಾರೆ ಅದನ್ನ ಕೇಳಲ್ಲ, ತನ್ನ ಮನ್ಸು ಏನ್ ಹೇಳ್ತಿದೆ ಅದನ್ನ ಕೇಳ್ತಾರೆ. ಸೊ ಬಾಸ್ಗಳು ಮಾಡುವಂತ ಕೆಲಸವನ್ನು ಮಾಡಿದ್ರೆ ನಾವು ಬಾಸ್ಗಳೇ ಆಗ್ಬೋದು. ಬಟ್ ನಾವು ನೌಕರರು ಮಾಡುವಂತ ಕೆಲಸ ಮಾಡಿದ್ರೆ ನಾವು ಎಂಪ್ಲಾಯ್ ಆಗಿರ್ತೇವೆ. ಸೊ ನಾ PPT ಶೇರ್ ಮುಖಾಂತರ ಈ ಪ್ರೋಗ್ರಾಮ್ ಅನ್ನ ನಾನು ಸ್ಟಾರ್ಟ್ ಮಾಡ್ತೇನೆ. ನೀವೆಲ್ಲರೂ ರೆಡಿ ಆಗಿರಿ. ಸೊ ನಿಮ್ಗೆಲ್ರಿಗೂ ನನ್ನ ಪ್ರಕಾರ PPT ತೋರ್ತಾ ಇರ್ಬೋದು. ಎಸ್, ನನ್ ಫೋಟೋ ತೋರ್ತಾ ಇದೆ ನಿಮ್ಗೆ? ಥಮ್ಸ್ ಅಪ್ ಮಾಡಿ. ಮತ್ತೆ ಯಾರು ಸಹ ವಿಡಿಯೋ ಆಫ್ ಮಾಡಬೇಡಿ. ಆದಷ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು. ಮುಂದೋಡಾಗಾದ್ರೆ ವಂಡರ್ಫುಲ್. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಆಲ್. ನಿಮ್ಮೆಲ್ಲರನ್ನು ನಾನು ಸ್ವಾಗತ ಮಾಡ್ತೇನೆ MI ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ಗೆ. ಸೊ ಈ ಬಿಸ್ನೆಸ್ ಮುಖಾಂತರ ನೋಡಿ, ಇಲ್ಲಿ ಒಂದು ಸಣ್ಣ ಸ್ಲೈಡ್ ಇದೆ, ನೀವು ನೋಡ್ಬೋದು. ಕನಸುಗಳು. ಇಲ್ಲಿ ಕೂತಿರುವಂತ ಎಲ್ರಿಗೂ ಒಂದು ಕನಸಿದೆ, ಇದೇ ಇಲ್ವಾ? ಅಶೋಕ್ ಸರ್, ಅಶೋಕ್ ಮರಾಠಿ ಅವರೇ, ಕನಸಿದೆ ಅಲ್ವಾ? ಅಶ್ವಿನಿ ಮೇಡಮ್, ಶಂಕರ್ ಸರ್, ಹೌದಲ್ವಾ? ಎಲ್ರಿಗೂ ಕನಸಿದೆ. ನಾನೊಂದ್ ಇಬ್ಬರ ಹೆಸರು ತೆಗ್ದೆ ಅಷ್ಟೇ. ಬಟ್ ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರಲ್ಲಿ ಕನಸುಗಳಿದೆ. ಕನಸಲ್ಲ, ಕನಸುಗಳಿವೆ. ಕನಸಂದ್ರೆ ಒಂದೇ ಆಯ್ತು, ಕನಸುಗಳಂದ್ರೆ ಎಷ್ಟೋ ಇದೆ. ಲೀಸ್ಟ್ ಮಾಡಿದ್ರೆ 50, 100, 1000 ಸಿಗ್ಬೋದು. ಸೊ ಎಲ್ಲರಲ್ಲಿ ಕನಸುಗಳಿದೆ. ಮೇಜರ್ ಆಗಿ ಒಂದು ನಾರ್ಮಲ್ ಮನ್ಸು ಅಂದ್ರೆ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ, ಒಂದು ಮಧ್ಯಮ ವರ್ಗದಲ್ಲಿ ಹುಟ್ಟಿರುವಂತ ವ್ಯಕ್ತಿಗೆ ಕೆಲವೊಂದು ಕನಸಿದೆ. ಆ ಕನಸು ಯಾವ್ದು? ಮೊದಲನೇ ಕನಸು ಯಾವ್ದು? ಒಂದು ಒಳ್ಳೆ ಮನೆ ಇರ್ಬೇಕಂತ. ಒಂದು ಒಳ್ಳೆ ಮನೆ ಅಂತ ಹೇಳಿದ್ರೆ ಒಂದು 2500 ಅಥವಾ 3000 ಸ್ಕ್ವೇರ್ ಫೀಟ್ ಅಲ್ಲಿ ಒಂದ್ ದೊಡ್ಡ ಮನೆ ಇರ್ಬೇಕಂತ, ಹೌದಲ್ವಾ? ಎಲ್ರಿಗೂ ಆಸೆ ಇರ್ತದೆ ಒಂದ್ ದೊಡ್ಡ ಮನೆ, ಅದ್ರೊಂದು 5-6 ಬೆಡ್ರೂಮ್ ಇರ್ಲಿ, ಒಂದ್ ದೊಡ್ಡ ಕಿಚನ್ ಇರ್ಲಿ, ಫುಲ್ಲಿ ಇಂಟೀರಿಯರ್ ಆಗಿರ್ಬೇಕು. ಅಟ್ಲೀಸ್ಟ್ ಒಂದು 80ರಿಂದ 1 ಲಕ್ಷ, 80 ಲಕ್ಷದಿಂದ 1 ಕೋಟಿ ತನಕ ಒಂದು ಮನೆ ಇರ್ಬೇಕಂತ ಪ್ರತಿಯೊಬ್ಬರದ್ದು ಒಂದು ಆಸೆ ಇರ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಮನೆ ಕಟ್ಲಿಕ್ಕೆ ದುಡಿತಾನೆ, ಹೌದಲ್ವಾ? ಸೊ ಇಲ್ಲಿರುವಂತ ಪ್ರತಿಯೊಂದು ವ್ಯಕ್ತಿಗೂ ಒಂದು ದೊಡ್ಡ ಮನೆ ಇರಬೇಕು. ಸಾಲ ರಹಿತ, ಸಾಲ ಇರುವಂತ ಮನೆ ಅಲ್ಲ, ಸಾಲ ರಹಿತ, ಬ್ಯಾಂಕಿಂದ ಸಾಲ ಇಲ್ದೇನೆ ಒಂದು ಒಳ್ಳೆ ಮನೆ ಇರ್ಬೇಕು. ಯಾಕಂದ್ರೆ ಸಾಲದಿಂದ ಮನೆ ಇದ್ರೆ ನೀವು ನೆಮ್ಮದಿಯಿಂದ ಇರ್ಲಿಕ್ಕೆ ಆಗಲ್ಲ. ಬರೋ ತಿಂಗಳು EMI ಕಟ್ಬೇಕಂತ ಹೇಳಿ ಕೆಲಸ ಮಾಡಿ ಟೆನ್ಷನ್ ಅಲ್ಲಿ ಇರ್ಬೇಕಾಗತ್ತೆ. ಎಲ್ಲಾ ಕಾಯಿಲೆ ಬರಲಿಕ್ಕೆ ಕಾರಣ ಟೆನ್ಷನ್, ಹೌದಲ್ವಾ? ಸೊ ಟೆನ್ಷನ್ ಇಂದ ಇರ್ಬೇಕಾ? ಸಾಲ ರಹಿತ,
ಸಾಲನೆ ಇಲ್ದೇನೆ ನೀವು ಮನೆ ಕಟ್ಟಿದ್ರೆ ಮನೆ ಇದ್ರೆ ನಿಮ್ಮ ಹತ್ರ, ಆ ಮನೆಯಲ್ಲಿ ನೀವು ಚೆನ್ನಾಗಿ ನಿದ್ರೆ ಮಾಡ್ಬೋದು. ಹೌದಾ ಅಲ್ವಾ? ಒಂದು ತಿಂಗಳು ನೀವು ಕೆಲ್ಸಕ್ಕೆ ಹೋಗ್ದಿದ್ರು ಬರೋ ತಿಂಗಳು EMI ಕಟ್ಬೇಕಂತ ಟೆನ್ಷನ್ ಇರಲ್ಲ. ಸೊ ಈ ಒಂದು ಕನ್ಸು ಇರ್ತದೆ ಎಲ್ರಿಗೂ, ಸಾಲ ರಹಿತ ಒಂದ್ ದೊಡ್ಡ ಮನೆ ಇರ್ಬೇಕಂತ. ಅದಾದ್ಮೇಲೆ ಒಂದ್ ಮನೆ ಆದ್ಮೇಲೆ ಅದ್ರ ಜೊತೆ ಒಂದು ಒಳ್ಳೆ ಕಾರ್ ಇರ್ಬೇಕನ್ನೋ ಕನ್ಸಿದೆ. ಹೌದಾ ಅಲ್ವಾ? ಎಲ್ರಿಗೂ ಇರ್ತದೆ ಒಂದ್ ಒಳ್ಳೆ ಕಾರ್ ಇರ್ಬೇಕಂತ. ಅದ್ರ ಜೊತೆ ವರ್ಷಕ್ಕೆ ಒಂದಾದ್ರೂ ವಿದೇಶ ಪ್ರವಾಸ, ವರ್ಷಕ್ಕೆ ಒಂದಾದ್ರು. ಕೆಲವ್ರು ಹೇಳ್ತಾ ಇರ್ಬೋದು, ಸರ್ ಇಲ್ಲ 50 ವರ್ಷ ಆಗಿದೆ ಇನ್ನೂ ಒಂದು ಆಗ್ಲಿಲ್ಲ ನೀವು ವರ್ಷಕ್ಕೆ ಒಂದ್ ಹೇಳ್ತಿದ್ದೀರಾ ಅಂತ. ಬಟ್ ನಾ ಕನಸಿನ ಬಗ್ಗೆ ಮಾತಾಡ್ತಿದ್ದೇನೆ. ಪ್ರತಿಯೊಬ್ಬರಿಗೂ ಒಂದ್ ಕನ್ಸಿರ್ತದೆ, ಒಂದು ವಿದೇಶ ಪ್ರವೇಶ ನಾವು ಮಾಡ್ಬೇಕು. ಒಂದ್ ವರ್ಷ ದುಬೈ, ಒಂದ್ ವರ್ಷ ಬ್ಯಾಂಕಾಕ್, ಇನ್ನೊಂದ್ ವರ್ಷ ಯಾವ್ದೋ ಬೇರೆ ಬೇರೆ ಮಲೇಷ್ಯಾ, ಸಿಂಗಾಪುರ್, ವಿಯತ್ನಾಂ, ಬೇರೆ ಬೇರೆ ದೇಶಗಳು ಇವತ್ತು ಇರ್ಲಿಕ್ಕಿದೆ. ಅಥವಾ ನಮ್ಮ ದೇಶದಲ್ಲಿ ಎಷ್ಟೋ ಪ್ರವಾಸ ಇರುವಂತ ರಾಜ್ಯಗಳಿವೆ, ಅಲ್ಲಿಗೆ ನಾವ್ ಇನ್ನೂ ಹೋಗ್ಲಿಲ್ಲ. ವಿದೇಶ ಜನರು ಇವತ್ತು ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ, ಬಟ್ ಅಲ್ಲಿಗೆ ನಾವು ಹೋಗ್ತಾ ಇಲ್ಲ ಆ ದೇಶದಲ್ಲಿದ್ದು. ಸೊ ಎಷ್ಟೋ ಜನ ಕನ್ಸಿರ್ತದೆ. ಅದಾದ್ಮೇಲೆ ಒಂದು ಉತ್ತಮ ಶಿಕ್ಷಣ. ಹೌದಲ್ವಾ? ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬ ತಂದೆ ತಾಯಿಗೂ ತನ್ನ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣ ಕೊಡ್ಬೇಕಂತ ಆಸೆ ಇದೆ ಇಲ್ವೋ? ಎಲ್ರಿಗಿರುತ್ತೆ. ಒಂದ್ ಮಗುವಿನ ಡಾಕ್ಟರ್ ಆಗಿ ಬೆಳೆಸ್ಬೇಕು, ಇಂಜಿನಿಯರ್ ಆಗಿ ಬೆಳೆಸ್ಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಅಥವಾ ಒಂದು ಅಡ್ವೊಕೇಟ್ ಆಗಿ ಬೆಳೆಸ್ಬೇಕಂತ ಪ್ರತಿಯೊಂದು ತಂದೆ ತಾಯಿಗೆ ಇಷ್ಟ ಇರ್ತದೆ, ಕಷ್ಟ ಇರ್ತದೆ, ಆಸೆ ಇರ್ತದೆ. ಆದ್ರೆ ಇವತ್ತು ದುಡ್ಡಿನ ಸಮಸ್ಯೆಯಿಂದ ಒಂದು ಡಾಕ್ಟರ್ನ ನೀವು ಒಂದು ಮಗುವಿನ ಒಂದು ಡಾಕ್ಟರ್ ಆಗಿ ಓದ್ಬೇಕಿದ್ರೆ, ಒಂದು MBBS ಮಾಡ್ಬೇಕಿದ್ರೆ ಮಿನಿಮಮ್ 1 ಕೋಟಿ ಖರ್ಚಿದೆ ಇವತ್ತು ಪ್ರೈವೇಟ್ ಅಲ್ಲಿ. ಅವ್ರಿಗೆ ಗೌರ್ಮೆಂಟ್ ಸೀಟ್ ಸಿಗ್ಬೇಕಿದ್ರೆ ಇಂತಿಷ್ಟು ಪರ್ಸೆಂಟೇಜ್ ತೆಗಿಬೇಕಾಗತ್ತೆ. ಆ ಪರ್ಸೆಂಟೇಜ್ ತೆಗಿದಿದ್ರೆ ನೀವು ಪ್ರೈವೇಟ್ ಅಲ್ಲಿ ಓದಿಸ್ಬೇಕಿದ್ರೆ ಮಿನಿಮಮ್ 1 ಕೋಟಿ ರೂಪಾಯಿ ಖರ್ಚಿದೆ ಒಂದು MBBS ಡಾಕ್ಟರ್ ಆಗ್ಬೇಕಿದ್ರೆ. ಸೊ ಇವತ್ತೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುವಂತ ಒಂದು ಜನರು ಒಂದ್ ಮಗುವಿನ ಡಾಕ್ಟರ್ ಮಾಡೋದಾದ್ರೆ ಭಾರಿ ಕಷ್ಟ ಇದೆ. ಅದಾದ್ಮೇಲೆ ಒಂದು ಚಾರ್ಟರ್ಡ್ ಅಕೌಂಟ್ ಆಗಿರ್ಬೋದು, ಯಾವುದೇ ಒಂದು ಪ್ರೊಫೆಷನ್, ಒಂದು ಒಳ್ಳೆ IT ಇಂಡಸ್ಟ್ರಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು. ಪ್ರತಿಯೊಬ್ಬರಿಗೆ ಒಂದು ಕನ್ಸು ಇರ್ತದೆ, ನನ್ನ ಮಕ್ಕಳನ್ನ ಒಂದು ಒಳ್ಳೆ ಒಂದು ಒಳ್ಳೆ ಶಿಕ್ಷಣ ಅವ್ರಿಗೆ ಕೊಡ್ಬೇಕಂತ. ಅದಾದ್ಮೇಲೆ ನೋಡಿ, ಇಲ್ಲಿ ನೋಟಿನ ಬಂಡಲ್ ತೋರ್ತಾ ಇದೆ ನಿಮ್ಗೆ. ನೋಟಿನ ಬಂಡಲ್ ತೋರ್ತಾ ಇದೆಯಾ? ಇದು ತೋರ್ತಾ ಇದೆಯಲ್ಲ ಎಲ್ರಿಗೂ? ಯಾರಿಗೆ ತೋರ್ತಾ ಇಲ್ಲ ಅವ್ರಿಗೆ ಬರೋದ್ ಕಷ್ಟ. ಎಲ್ಲರೂ ತೋರ್ತಾ ಇದೆ ಅಲ್ವಾ? ಎಲ್ಲಿ ನೋಡಿ, ಆರ್ಥಿಕ ಸ್ವಾತಂತ್ರ್ಯ. ಈ ದುಡ್ಡಿನ ಗಟ್ಟಿ ಇದೆಯಲ್ಲ, ಗಟ್ಟಿ ದುಡ್ಡು. ಆರ್ಥಿಕ ಸ್ವಾತಂತ್ರ್ಯ ಯಾರಿಗ್ ಬೇಡ ಹೇಳಿ? ನಮ್ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಎಷ್ಟೋ ವರ್ಷ ಆಗಿದೆ, ಬಟ್ ಇವತ್ತು ಯಾರು ಸ್ವಾತಂತ್ರ್ಯ ಆಗಿದ್ದೀರಾ? ಸ್ವಾತಂತ್ರ್ಯ ಕೇವಲ ನಾವು ಬ್ರಿಟಿಷರಿಂದ ಆಗಿದ್ದೇವೆ ಬಿಟ್ರೆ ದುಡ್ಡಿನ ಸ್ವಾತಂತ್ರ್ಯ ಇಲ್ಲೇ ಇವತ್ತು ನಮ್ಗೆ. ಸ್ವಾತಂತ್ರ್ಯ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಎಷ್ಟೋ ಜನ ಜೆಂಟ್ಸ್ ಇದಾರೆ, ನೀವು ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳನ್ನ ಅಥವಾ ನಿಮ್ಮ ಹೆಂಡತಿನ ಕರ್ಕೊಂಡು ನೀವು ಒಂದು ಶಾಪಿಗೆ ಹೋಗ್ತೀರಾ, ದೊಡ್ಡ ಸೀರೆ ಮಳಿಗೆ ಹೋಗ್ತೀರಾ. ಸೊ ಆ ಸೀರೆ ಮಳಿಗೆಯಲ್ಲಿ ನಿಮ್ಮ ಹೆಂಡತಿ ಇಷ್ಟಪಟ್ಟಂತ ಯಾವ ಸೀರೆ ಮೇಲೆ ಕೈ ಇಡ್ತಾಳೋ ಆ ಸೀರೆ ನೀವು ಕೊಡ್ತೀರಾ ಅವರಿಗೆ? ಅವ್ರು ಯಾವ ಸೀರೆ ಮೇಲೆ ಕೈ ಇಡ್ತಾರೋ ಫಸ್ಟ್ ಹೋಗಿ ನೀವು ಸ್ವಲ್ಪ ಹಿಂಗ್ ತಿರ್ಸಿ ನೋಡ್ತೀರಾ ಅದ್ರ ಬೆಲೆ ಎಷ್ಟಂತ. ಹೌದಲ್ವಾ? ಅದ್ರ ಬೆಲೆ ಜಾಸ್ತಿ ಆದ್ರೆ 15, 20, 30 ಸಾವಿರ ಆದ್ರೆ ಈ ಕಲರ್ ನಿಂಗೆ ಸೂಟ್ ಆಗಲ್ಲ ಅಂತ ಹೇಳ್ತೇವೆ, ನೀವು ಬೇರೆ ತಗೊಳ್ಳೋ. ಹೌದಲ್ವಾ? ಇದೆಲ್ಲ ಪ್ರಾಕ್ಟಿಕಲ್, ನಾವೆಲ್ಲ ಅಡ್ಜಸ್ಟ್ಮೆಂಟ್ ಲೈಫ್ ಮಾಡ್ತೇವೆ. ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು? ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಏನು? ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಯಾರೇ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಇರುವಂತ ವ್ಯಕ್ತಿ ಯಾವುದೇ ವಸ್ತುಗಳನ್ನ ಇಷ್ಟಪಟ್ರೆ ಆ ವಸ್ತುಗಳನ್ನ ತೆಗೆದುಕೊಡುವಂತ ದುಡ್ಡಿನ ಸ್ವಾತಂತ್ರ್ಯ ನಿಮ್ಮ ಹತ್ರ ಇರ್ಬೇಕು. ನಾವೇನ್ ಮಾಡ್ತೇವೆ, ನಮ್ ಲೈಫಲ್ಲಿ ಎಷ್ಟೋ ವಸ್ತುಗಳನ್ನ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ ಬಿಕಾಸ್ ಆಫ್ ದುಡ್ಡು ಇಲ್ಲದ ಕಾರಣ. ಈಗ ನಾವು ಹೋಟ್ಲಿಗೆ ಹೋಗ್ತೇವೆ, ಹೋಟ್ಲಿಗೆ ಹೋದ್ಮೇಲೆ ಮೆನು ಕಾರ್ಡ್ ತಗೊಂಡು ಮೆನು ಕಾರ್ಡ್ ಲೆಫ್ಟ್ ಅಲ್ಲಿ ನೋಡಲ್ಲ ನಾವು, ಮೆನು ಕಾರ್ಡ್ ಓಪನ್ ಮಾಡಿ ರೈಟ್ ಸೈಡ್ ಅಲ್ಲಿ ನೋಡ್ತೇವೆ. ರೈಟ್ ಸೈಡ್ ಅಲ್ಲಿ ಏನಿರುತ್ತೆ? ಪ್ರೈಸ್ ಇರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಏನಿರುತ್ತೆ? ಐಟಮ್ಸ್ ಇರುತ್ತೆ, ಏನಲ್ಲಿ ಇದೆ ಅಂತ. ಸೊ ನಾವು ಪ್ರೈಸ್ ನೋಡಿ ತಿಂತೇವೆ. ಹೌದಲ್ವಾ? ಫಸ್ಟ್ ಆರ್ಡರ್ ಕೊಡ್ತೇವ, ಎಷ್ಟಪ್ಪ ಇಡ್ಲಿಗೆ ಎಷ್ಟು ಅಥವಾ ದೋಸೆಗೆ ಎಷ್ಟು ಅಂತ ನೋಡಿ ನಾವು ಅದಾದ್ಮೇಲೆ ಆರ್ಡರ್ ಕೊಡ್ತೇವೆ. ಸೊ ಇಟ್ಸ್ ಕಾಲ್ ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲ ನಮ್ಮ ಹತ್ರ ಇವತ್ತು, ಆರ್ಥಿಕ ಸ್ವಾತಂತ್ರ್ಯ ಇಲ್ಲ. ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬ ವ್ಯಕ್ತಿಯು ಆರ್ಥಿಕ ಸ್ವಾತಂತ್ರ್ಯ ಇಷ್ಟ ಇದೆ. ಅದಾದ್ಮೇಲೆ ಸಮಯದ ಸ್ವಾತಂತ್ರ್ಯ. ಇವತ್ತು ನಮ್ಮ ದೇಶದಲ್ಲಿ ಎಷ್ಟೋ ಜನರು ದುಡ್ಡು ತುಂಬಾ ಇದೆ ಕೆಲವ್ರ ಹತ್ರ, ಬಟ್ ಆ ಫ್ಯಾಮಿಲಿ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾ ಇದಾರೆ. ಎಷ್ಟೋ ಜನ ದುಡಿಲಿಕ್ಕೆ ದುಬೈಗೆ 3-4 ವರ್ಷ ಹೆಂಡತಿ ಮಕ್ಕಳು ಬಿಟ್ಟು ಹೋಗ್ತಾರೆ. ನೋಡಿ, ಹೆಂಡತಿ ಮಕ್ಕಳು ಇಲ್ಲಿ, ಗಂಡ ಅಲ್ಲಿ 3 ವರ್ಷ, 4 ವರ್ಷ, 5 ವರ್ಷ ದುಡಿಬೇಕಾಗುತ್ತೆ ಹೆಂಡತಿ ಮಕ್ಕಳನ್ನ ಬಿಟ್ರೆ. ಹೌದಲ್ವಾ? ಎಷ್ಟು ಅಂದ್ರೆ ಇವತ್ತು ಎಷ್ಟೋ ಜನ ಬಿಸ್ನೆಸ್ ಮೇಲೆ ದುಡ್ಡಿದೆ, ಬಟ್ ಫ್ಯಾಮಿಲಿ ಟೈಮ್ ಕೊಡ್ಲಿಕ್ಕೆ ಟೈಮೇ ಇಲ್ಲ, ಒಂದು ಕ್ವಾಲಿಟಿ ಟೈಮ್. ಹೌದಲ್ವಾ? ಆ ಕ್ವಾಲಿಟಿ ಟೈಮ್ ಇವತ್ತು ಕೊಡ್ಲಿಕ್ಕೆ ಹೆಂಡತಿಗಾಗಿರ್ಬೋದು, ಗಂಡನಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು, ತಂದೆ ತಾಯಿಗೆ ಒಂದು ಒಳ್ಳೆ ಟೈಮ್ ಕೊಡ್ಲಿಕ್ಕೆ ಟೈಮ್ ಇಲ್ಲ. ಯಾಕಂದ್ರೆ ದುಡ್ಡಿದೆ, ದುಡ್ಡು ಬರ್ತಾ ಇದೆ, ಬಟ್ ಟೈಮ್ ಇಲ್ಲ ಅವ್ರ ಹತ್ರ. ಏನ್ ಪ್ರಯೋಜನ? ಕೇವಲ ದುಡ್ಡು ಏನ್ ಪ್ರಯೋಜನ? ದುಡ್ಡಿನ ಜೊತೆ ಟೈಮು ನಿಮ್ಮ ಹತ್ರ ಇರ್ಬೇಕು, ಟೈಮ್ ಫ್ರೀಡಮ್ ಇರ್ಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಇರ್ಬೇಕು. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಇದರಲ್ಲಿ. ಒಂದು ಒಳ್ಳೆ ಮನೆ, ಒಂದು ಒಳ್ಳೆ ಕಾರು, ವಿದೇಶ ಪ್ರವಾಸ, ಉತ್ತಮ ಶಿಕ್ಷಣ, ಆರ್ಥಿಕ ಸ್ವಾತಂತ್ರ್ಯ, ಸಮಯದ ಸ್ವಾತಂತ್ರ್ಯ ಎಲ್ರಿಗೂ ಇರ್ಬೇಕು. ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ಇದೆ ಇಲ್ವಾ? ಇಲ್ಲಿ ಯಾರಿಗಾದ್ರೂ ಇದೆಯಾ ನಂಗೆ ದುಡ್ಡು ಬೇಡ ಅಂತ ಇದೆಯಾ? ಎಲ್ರಿಗೂ ದುಡ್ಡು ಬೇಕು, ಒಂದು ದೊಡ್ಡ ಮನೆ ಎಲ್ರು ಬೇಕಂತ ಹೇಳ್ತಾರೆ. ಸೊ ಎಲ್ರಿಗೂ ಆಸೆ ಇದೆ ಜೀವನದಲ್ಲಿ ಕನ್ಸನ್ನ ನನಸು ಮಾಡ್ಬೇಕಂತ.
ಸೊ ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ಇದೆ ನಾನು ಇದನ್ನೆಲ್ಲ ಅಚೀವ್ ಮಾಡ್ಬೇಕಂತ. ಕೇವಲ ನೀವೇ ಅಲ್ಲ ಮೈ ಡಿಯರ್ ಫ್ರೆಂಡ್, ನಮ್ ದೇಶದಲ್ಲಿ ಇವತ್ತು 150 ಕೋಟಿ ಜನ ಇದ್ದಾರೆ. ನಮ್ ದೇಶ ಬಿಡಿ, ಇವತ್ತು ಇಡೀ ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ, 800 ಕರೋಡ್. ಇವತ್ತು ನಮ್ಮ ಇಡೀ ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ. ಆ 800 ಕೋಟಿ ಜನರಲ್ಲಿ ಶೇಕಡ 97% ಜನರಿಗೂ ಪ್ರತಿಯೊಬ್ಬರಲ್ಲಿ ಈ ಕನ್ಸಿದೆ. 3% ಜನ ಆಲ್ರೆಡಿ ಅಚೀವ್ ಮಾಡಿ ಆಯ್ತು ಇದನ್ನ, ಆಲ್ರೆಡಿ ಅವ್ರದ್ದು ಎಲ್ಲ ಇದೆ. ಬಟ್ 97% ಜನರ ಹತ್ರ ಇವತ್ತು ಇಲ್ಲ ಪ್ರತಿಯೊಂದು. ಯಾಕೆ ಹಾಗಾಗ್ತಾ ಇದೆ? ಯಾಕೆ ಅವ್ರು ಒಳ್ಳೆ ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರ ಕನಸಿನ ಮನೆ? ಯಾಕೆ ಅವ್ರ ಕನಸಿನ ಕಾರನ್ನು ತಗೊಳ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಅವ್ರು ಪ್ರತಿ ವರ್ಷ ವಿದೇಶ ಪ್ರವಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಅವ್ರ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಅವ್ರ ಹತ್ರ ಒಂದು ಒಳ್ಳೆ ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಫೈನಾನ್ಷಿಯಲ್ ಫ್ರೀಡಮ್, ಸಮಯದ ಸ್ವಾತಂತ್ರ್ಯ ಯಾಕೆ ಅವ್ರ ಹತ್ರ ಇಲ್ಲ? ಅದನ್ನ ನಾವು ಸ್ವಲ್ಪ ವಿಚಾರ ಮಾಡುವಂತ ಸಂಗತಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಈ ಎಲ್ಲ ಕನಸುಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಈ ಎಲ್ಲ ಕನಸುಗಳು ನನಸಾಗುತ್ತಿಲ್ಲ. ಇದಕ್ಕೆ ಕಾರಣ ಏನು? ಇದನ್ನ ನಾವು ತಿಳ್ಕೊಳ್ಬೇಕು ಮೈ ಡಿಯರ್ ಫ್ರೆಂಡ್ಸ್. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ಸ್ವಲ್ಪ ತಿಳ್ಕೊಳ್ಳಿ ಪ್ರಯತ್ನ ಪಡಿ. ಇವತ್ತು ನಮ್ಮ ದೇಶದಲ್ಲಿ ಒಂದು ಪ್ರಾಪರ್ ಎಜುಕೇಶನ್, ಶ್ರೀಮಂತರಾಗ್ಬೇಕಿದ್ರೆ ಏನ್ ಮಾಡ್ಬೇಕು ಇದ್ರ ಬಗ್ಗೆ ಕಡಿಮೆ ಓದಿಸ್ತಾ ಇದ್ದಾರೆ ಎಲ್ರು. ಅದೇ ಗ್ರಾಜುಯೇಷನ್ ಮಾಡಿ ಜಾಬ್ ಮಾಡಿ, ಗ್ರಾಜುಯೇಷನ್ ಆಗಿ ಜಾಬಿಗೆ ಹೋಗು, ಗ್ರಾಜುಯೇಷನ್ ಆಗಿ ಜಾಬಿಗೆ ಹೋಗು ಅಂತ ಹೇಳ್ತಾ ಇದಾರೆ. ಗ್ರಾಜುಯೇಷನ್ ಮಾಡಿ ಕಂಪನಿ ಓಪನ್ ಮಾಡೋದು ಯಾರು ಹೇಳ್ತಾ ಇಲ್ಲ. ಇಲ್ಲಿ ಎಷ್ಟೋ ಜನ ತಂದೆ ತಾಯಿ ಇದ್ದಾರೆ, ಮಕ್ಳು ಹೇಳ್ತಾರೆ ಚೆನ್ನಾಗಿ ಓದು, ಚೆನ್ನಾಗಿ ಓದು, ಚೆನ್ನಾಗಿ ಓದು, ಚೆನ್ನಾಗಿ ಹೋದ್ಮೇಲೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಸಿಗುತ್ತೆ ಅಂತ. ಎಲ್ರು ಆಕ್ಚುಲಿ ನಾವು ರಾಂಗ್ ಹೇಳ್ತಾ ಇದ್ದೇವೆ. ಚೆನ್ನಾಗಿ ಓದ್ಬೇಕು, ಇಂಪಾರ್ಟೆಂಟ್, ಎಜುಕೇಶನ್ ಇಂಪಾರ್ಟೆಂಟ್. ಬಟ್ ಚೆನ್ನಾಗಿ ಓದಿದ್ಮೇಲೆ ಒಂದ್ ದೊಡ್ಡ ಕಂಪನಿ ಓಪನ್ ಮಾಡು, ಅಂದ್ರೆ ಸಾಹುಕಾರ ಆಗೋದ್ರ ಬಗ್ಗೆ ಮಾತಾಡಬೇಕು, ಎಂಪ್ಲಾಯ್ ಆಗೋದ್ರ ಬಗ್ಗೆ ಅಲ್ಲ. ಇಲ್ಲಿ ಪ್ರತಿಯೊಬ್ರು ತಂದೆ ತಾಯಿ ಒಂದೇ ಮಾತಾಡು, ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಸಿಗುತ್ತೆ. ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಸಿಗೋದಂದ್ರೆ ಏನು? ಎಂಪ್ಲಾಯ್, ನೀನ್ ನೌಕರ ಆಗಂದ ಅರ್ಥ. ನೀ ಯಾರೋ ಕೈ ಕೆಳಗೆ ಕೆಲಸ ಮಾಡಂದ ಅರ್ಥ. ಯಾರೋ ಕೈ ಕೆಳಗೆ ಕೆಲಸ ಮಾಡಿ ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಬಾಸ್, ಮಾಲೀಕರಾಗಬೇಕಾಗತ್ತೆ. ಒಂದು ಕಂಪನಿನೇ ಓಪನ್ ಮಾಡುವಂತ ಒಂದು ಮೈಂಡ್ ಸೆಟ್ ನಮ್ಮಲ್ಲಿ ಮಕ್ಕಳಿರುವಾಗ ಹಾಕಿದ್ರೆ ಮಾತ್ರ ನಾವು ದೊಡ್ಡ ಬಾಸ್ ಆಗ್ಲಿಕ್ಕೆ ಸಾಧ್ಯ. ಸೊ ಯಾಕೆ ನಾವು ಹೀಗೆ ಆಗ್ತಾ ಇದ್ದೇವೆ? ಯಾಕಂದ್ರೆ ಒಂದು ಪ್ರಾಪರ್ ಎಜುಕೇಶನ್ ಸಿಗ್ತಾ ಇಲ್ಲ, ಶ್ರೀಮಂತರಾಗುವಂತ ಎಜುಕೇಶನ್. ಸೊ ಮೈ ಡಿಯರ್ ಫ್ರೆಂಡ್, ನಾನೀಗ ಒಂದು ನೆಕ್ಸ್ಟ್ ಸ್ಲೈಡ್ ಅನ್ನ ಶೇರ್ ಮಾಡ್ತಾ ಇದ್ದೇನೆ ನೋಡಿ. ಹಣ ಗಳಿಸಲು ಈಗ ಒಂದು ರಾಬರ್ಟ್ ಕಿಯೋಸಾಕಿ ಅಂತ ಒಬ್ರು ಇದ್ದಾರೆ. ಇವರು ಜಗತ್ತಿನ 50 ಶ್ರೀಮಂತರಲ್ಲಿ ಇವ್ರ ಹೆಸರು ಬರುತ್ತೆ. ಇವರು ಒಂದು ಒಳ್ಳೆ ಸರ್ವೆ ಮಾಡಿದ್ದಾರೆ. ಈ ಸರ್ವೆನ ಯಾವ ವ್ಯಕ್ತಿ ಕರೆಕ್ಟ್ ಆಗಿ ತಿಳ್ಕೊಂಡ್ರು ಆ ವ್ಯಕ್ತಿ ಜೀವನದಲ್ಲಿ 100% ಸಕ್ಸಸ್ ಆಗ್ತಾರೆ. ಇಟ್ಸ್ ಕಾಲ್ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತ. ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್. ಈ ಕ್ವಾಡ್ರೆಂಟ್ ಅನ್ನ ಯಾರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ತಾರೋ 100% ನೀವು ಜೀವನದಲ್ಲಿ ಮುಂದೆ ಹೋಗ್ಬೋದು. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳೋ ಪ್ರಕಾರ ಹಣ ಗಳಿಸಲು ಕೇವಲ 4 ಮಾರ್ಗಗಳು ಮಾತ್ರ ಇವೆ. ಹಣ ಗಳಿಸ್ಲಿಕ್ಕೆ ಎಷ್ಟು ಮಾರ್ಗ ಇದೆ? ಕೇವಲ 4 ಮಾರ್ಗ. ಆ 4 ಮಾರ್ಗ ಯಾವುದು? ಒಂದು ಉದ್ಯೋಗ ಅಂದ್ರೆ ಏನು? ಎಂಪ್ಲಾಯ್ಮೆಂಟ್. ಯಾವ್ದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿ. ನೋಡಿ, ನೋಡ್ಬೋದು ನೀವು ಇಲ್ಲಿ ಒಂದು ಪ್ಲಸ್ ಆಕಾರ ತರ ಇದೆ, ತೋರ್ತಾ ಇದೆಯಾ? ಪ್ಲಸ್ ಆಕಾರ ತರ ಇದೆ, ಹೌದಾ? ಇಲ್ಲಿ ನೋಡಿ, ಪ್ಲಸ್ ಆಕಾರ. ಈ ಪ್ಲಸ್ ಆಕಾರದಲ್ಲಿ ಏನು? ಒಂದು ಲೆಫ್ಟ್ ಸೈಡು, ಇನ್ನೊಂದು ರೈಟ್ ಸೈಡು. ಇವ್ರು ಏನ್ ಮಾಡಿದ್ದಾರೆ? 2 ಆರ್ಗನೈಸೇಷನ್ ಮಾಡಿದ್ದಾರೆ, ಒಂದು ಲೆಫ್ಟ್, ಇನ್ನೊಂದು ರೈಟ್. ಲೆಫ್ಟ್ ಅಲ್ಲಿ 97% ಜನರು, ರೈಟ್ ಅಲ್ಲಿ 3% ಜನರು. ನೀವು ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ಏನಿದೆ? ಹಣ ಗಳಿಸ್ಲಿಕ್ಕೆ ಫಸ್ಟ್ ಆಪ್ಷನ್ ಏನು? ಉದ್ಯೋಗ, ಎಂಪ್ಲಾಯ್ಮೆಂಟ್. ಅದಾದ್ಮೇಲೆ ಅದ್ರ ಕೆಳಗಡೆ ಏನಿದೆ? ಸ್ವಯಂ ಉದ್ಯೋಗ ಅಂತ ಹೇಳಿದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್. ಉದ್ಯೋಗ ಅಂತ ಹೇಳಿದ್ರೆ ಯಾವುದೋ ಒಂದು ಕಂಪನಿಯಲ್ಲಿ ಗ್ರಾಜುಯೇಷನ್ ಮಾಡ್ಕೊಂಡು ಅಥವಾ ಯಾವುದೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಯಾವುದೋ ಕಂಪನಿಯಲ್ಲಿ ದುಡಿಯುವುದು. ಇಟ್ಸ್ ಕಾಲ್ ಎಂಪ್ಲಾಯ್. ಸೆಲ್ಫ್ ಎಂಪ್ಲಾಯ್, ಸ್ವಯಂ ಉದ್ಯೋಗ ಅಂದ್ರೆ ಏನು? ಸ್ವಲ್ಪ ಒಂದು 10 ಲಕ್ಷ 5 ಲಕ್ಷ 15 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಂತ ಅಂಗಡಿ ಓಪನ್ ಮಾಡೋದು. ಇಲ್ಲಿ ನೋಡಿ, ಈಗ ಭಾಸ್ಕರ್ ಸರ್ ಇದ್ದಾರೆ, ಅವ್ರು ಬಿಸಿ ಇದ್ದಾರೆ ಪಾಪ ನೋಡಿ. ಯಾಕಂದ್ರೆ ಒಂದು 5-10 ಲಕ್ಷ ರೂಪಾಯಿ ಹಾಕಿ ಅಂಗಡಿ ಓಪನ್ ಮಾಡಿ ದುಡ್ಡು ಹಾಕಿ ಕೂತ್ಕೊಂಡಿದ್ದಾರೆ. ಇಟ್ಸ್ ಕಾಲ್ ಇಟ್ಸ್ ಕಾಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಅಂದ್ರೆ ಅವ್ರು ಶಾಪ್ ಓಪನ್ ಮಾಡಿದ್ದಾರೆ, ಹೌದಾ? ಸೊ ಇಟ್ಸ್ ಕಾಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಅದಾದ್ಮೇಲೆ ಈ ಸೈಡಿಗೆ ಬನ್ನಿ, ರೈಟ್ ಸೈಡಿಗೆ. ರೈಟ್ ಸೈಡ್ ಅಲ್ಲಿ ನೋಡಿ ಏನಿದೆ? ಬಿ ಫಾರ್ ಬಿಸ್ನೆಸ್ ಮ್ಯಾನ್ ಅಂದ್ರೆ ವ್ಯಾಪಾರ. ಆ 3ನೇದು ವ್ಯಾಪಾರ. 4ನೇದು ಯಾವುದು? ಹೂಡಿಕೆದಾರ. ಹೂಡಿಕೆದಾರ ಅಂದ್ರೆ ಏನು? ಇನ್ವೆಸ್ಟ್ ಮಾಡು. ಸೊ ಇವತ್ತು ಜಗತ್ತಿನಲ್ಲಿ ನೀವು ಶ್ರೀಮಂತರಾಗಬೇಕಿದ್ರೆ, ಅಂದ್ರೆ ದುಡ್ಡು ದುಡಿಬೇಕಿದ್ರೆ, ಹಣ ಗಳಿಸ್ಲಿಕ್ಕೆ 4 ವೇ. ಒಂದು ಉದ್ಯೋಗ, ಇನ್ನೊಂದು ಸ್ವಯಂ ಉದ್ಯೋಗ, 3ನೇದು ವ್ಯಾಪಾರ, 4ನೇದು ಹೂಡಿಕೆ ಮಾಡೋದು, ಇನ್ವೆಸ್ಟ್ ಮಾಡೋದು. ಬಟ್ ಈ ರಾಬರ್ಟ್ ಕಿಯೋಸಾಕಿ ಪ್ರಕಾರ ಈ ಲೆಫ್ಟ್ ಸೈಡ್ ಅಲ್ಲಿ ಇದಾರಲ್ಲ, ಲೆಫ್ಟ್ ಸೈಡ್, ಇವರು ಜೀವನದಲ್ಲಿ ದೊಡ್ಡ ಪ್ರಮಾಣ ದುಡ್ಡನ್ನ ದುಡಿಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಪ್ರಮಾಣ ದುಡ್ಡನ್ನ ಅಗರ್ಭ ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೈಟ್ ಸೈಡ್ ಅಲ್ಲಿ ಇದ್ದಾರೆ ಮಾತ್ರ ಅಗರ್ಭ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ. ಲೆಫ್ಟ್ ಸೈಡ್ ಅಲ್ಲಿ ಯಾರಿದ್ದಾರೆ ನೋಡಿ? ಉದ್ಯೋಗ ಮತ್ತು ಸ್ವಯಂ ಉದ್ಯೋಗ ಅಂದ್ರೆ ಎಂಪ್ಲಾಯೀಸ್ ಅಂಡ್ ಸೆಲ್ಫ್ ಎಂಪ್ಲಾಯ್. ಈ ಲೆಫ್ಟ್ ಸೈಡ್ ಅಲ್ಲಿ ಇರುವಲ್ಲಿ ಯಾಕೆ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ? ಇಲ್ಲಿ ನೋಡಿ, 97% ಜನರು ಇದರಲ್ಲಿ ಇದ್ದಾರೆ. ಅವ್ರು ಯಾಕೆ ಶ್ರೀಮಂತರಾಗ್ತಾ ಇಲ್ಲ? ಯಾಕಂದ್ರೆ ಅವ್ 97% ಜನರು ನೋಡಿ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಈ 97% ಜನರ ಕೆಳಗಡೆ ಏನಿದೆ?
ಒಂಟಿಯಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಅಂದ್ರೆ ಈ 97% ಶ್ರೀಮಂತರಿಗೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಒಂಟಿಯಾಗಿ ಅಂದ್ರೆ ಒಬ್ಬರೇ ಕೆಲಸ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದ್ ವ್ಯಕ್ತಿ ಗ್ರಾಜುಯೇಷನ್ ಆಗಿದ್ದಾರೆ, ಒಂದ್ ಒಳ್ಳೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 10 ಗಂಟೆ ಹೋಗ್ತಾರೆ, ರಾತ್ರಿ 6 ಗಂಟೆ ಬರ್ತಾರೆ. ಇವರು 1 ತಿಂಗಳು ಕೆಲಸ ಮಾಡ್ತಾರೆ, 8 ತಿಂಗಳು ಕೆಲಸ ಮಾಡ್ತಾರೆ, 3 ತಿಂಗಳು ಕೆಲಸ ಮಾಡ್ತಾರೆ. ಬಟ್ ಒಬ್ಬರೇ ಕೆಲಸ ಮಾಡ್ತಾರೆ. ಇವ್ರ ಜೊತೆ ಇವರಿಗಾಗಿ ಯಾರು ಕೆಲಸ ಮಾಡ್ತಾರೆ, ಇವ್ರ ಜೊತೆ ತುಂಬಾ ಜನ ಇದ್ದಾರೆ, ಬಟ್ ಇವರಿಗಾಗಿ ಯಾರು ಕೆಲಸ ಮಾಡ್ತಾರ? ಒಬ್ಬರೇ ಕೆಲಸ ಮಾಡ್ತಾರ. ನೋಡಿ, ಎಲ್ಲಿ ಒಬ್ಬರೇ ಕೆಲಸ ಮಾಡ್ತಾರೋ ಅಲ್ಲಿ 1,000, 10,000, 15,000, 20,000, 1 ಲಕ್ಷ ದುಡಿಬಹುದು. 10 ಲಕ್ಷ, 15 ಲಕ್ಷ, 20 ಲಕ್ಷ ದುಡಿಲಿಕ್ಕೆ ಒಬ್ಬರಿಂದ ಸಾಧ್ಯ ಇಲ್ಲ. ಈಗ ಒಂದ್ ಶಾಪ್ ಓಪನ್ ಮಾಡಿ, ಈಗ ಎಕ್ಸಾಂಪಲ್ ಒಂದ್ ವ್ಯಕ್ತಿ ಒಂದ್ ಶಾಪ್ ಓಪನ್ ಮಾಡಿ ಒಬ್ಬರೇ ದುಡಿತಾ ಇದಾರೆ ಆ ಶಾಪ್ ಅಲ್ಲಿ, ಅಂಗಡಿಯಲ್ಲಿ. ಆ ಒಬ್ಬರೇ ದುಡ್ದು ತಿಂಗಳಿಗೆ 1 ಲಕ್ಷ ದುಡಿಬಹುದು, 1.5 ಲಕ್ಷ ದುಡಿಬಹುದು. ಬಟ್ 10 ಲಕ್ಷ, 15 ಲಕ್ಷ ದುಡಿಲಿಕ್ಕೆ ಆಗಲ್ಲ. ಸೊ ಇಟ್ಸ್ ಕಾಲ್ ಒಂಟಿಯಾಗಿ ಕಷ್ಟಪಟ್ರೆ ನೀವು 1,000ದಿಂದ ಹಿಡಿದು 1 ಲಕ್ಷ ದುಡಿಬಹುದು. ಯಾಕೆ 1,000ದಿಂದ 1 ಲಕ್ಷ ದುಡಿಬಹುದು ಒಬ್ಬರೇ ಕೆಲಸ ಮಾಡಿ? ಅಲ್ಲಿ ನೋಡಿ ಕೆಳಗಡೆ ಏನಿದೆ, ಸ್ಥಿರ ಆದಾಯ. ಸ್ಥಿರ ಆದಾಯ ಅಂದ್ರೆ ಏನು? ಅಂದ್ರೆ ಲಿಮಿಟೆಡ್ ಇನ್ಕಮ್. ಎಷ್ಟು ಕೆಲಸ ಮಾಡ್ತಿರೋ ಅಷ್ಟೇ ಇನ್ಕಮ್ ಬರುತ್ತೆ. ಬೆಳಿಗ್ಗೆ 10ರಿಂದ ಸಾಯಂಕಾಲ 6 ಗಂಟೆ ತನಕ ಕೆಲಸ ಮಾಡಿದ್ರೆ 6 ಗಂಟೆ ತನಕ ದುಡ್ಡು ಮಾತ್ರ ಬರುತ್ತೆ. ಈ ಶಾಪ್ ಓಪನ್ ಮಾಡಿದೀರಾ, ಬೆಳಿಗ್ಗೆ 7ರಿಂದ ರಾತ್ರಿ 10 ಗಂಟೆ ಶಾಪ್ ಓಪನ್ ಇಟ್ಟರೆ ಮಾತ್ರ ದುಡ್ಡು ಬರುತ್ತೆ. 10 ಗಂಟೆ ಬಂದ್ ಮಾಡ್ರೆ ಮೇಲೆ ದುಡ್ಡು ಬರುತ್ತಾ? ಒಂದ್ ಶಾಪ್, ಈಗ ನೀವು ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದೀರಾ, ಬ್ಯೂಟಿ ಪಾರ್ಲರ್ ಬೆಳಿಗ್ಗೆ 8 ಗಂಟೆಗೆ ಓಪನ್ ಮಾಡಿದ್ರೆ ಸಾಯಂಕಾಲ 6 ಗಂಟೆ ಮುಚ್ಚಿದ್ರಿ, ಮುಚ್ಚಿದ ಮೇಲೆ 7 ಗಂಟೆಯಿಂದ ದುಡ್ಡು ಬರುತ್ತಾ? ಅಂದ್ರೆ ಎಲ್ಲಿ ತನಕ ನಿಮ್ ಶಾಪ್ ಓಪನ್ ಇದೆಯೋ, ಎಲ್ಲಿ ತನಕ ನೀವು ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ತನಕ ಮಾತ್ರ ದುಡ್ಡು ಬರುತ್ತೆ. ಅದಾದ್ಮೇಲೆ ಕೆಳಗಿದೇನೋ ಕೆಲಸವಿಲ್ಲ ಅಥವಾ ಆದಾಯವಿಲ್ಲ. ನೀವು ಜಾಬಿಗೆ ಹೋದ್ರೆ, ಅಂಗಡಿಗೆ ಹೋದ್ರೆ ಮಾತ್ರ ದುಡ್ಡು. ಬೆಳಿಗ್ಗೆ ಹೋಗಿ ಶಟರ್ ಓಪನ್ ಮಾಡಿದ್ರೆ ದುಡ್ಡು ಬರುತ್ತೆ. ಅಥವಾ ನೀವು ಕಂಪನಿಗೆ ಹೋಗಿ ಈಗಂತೂ ಬಂದಿದೆ, ಫಿಂಗರ್ ಪ್ರಿಂಟ್ ಹಾಕಿ ನೀವು ಅಲ್ಲಿ ಒಂದು ದಿನ ಪೂರ ಕೆಲಸ ಮಾಡಿ 1 ತಿಂಗಳು ಕೆಲಸ ಮಾಡಿದ್ರೆ 1ನೇ ತಾರೀಕಿಗೆ ದುಡ್ಡು ಬರುತ್ತೆ. 1 ತಿಂಗಳಲ್ಲಿ 10 ದಿನ ಕೆಲಸ ಮಾಡಿ 20 ದಿನ ಮನೇಲಿ ಮನಿಕೊಂಡ್ರೆ ನಿಮ್ಗೆ 1 ತಿಂಗಳ ಸಂಬಳ ಬರುತ್ತಾ? ಅಥವಾ ನೀವೊಂದು ಶಾಪ್ ಓಪನ್ ಮಾಡಿ 15 ದಿನ ನೀವು ಶಾಪ್ ಶಟರ್ ಓಪನ್ ಮಾಡಿ 15 ದಿನ ಶಾಪ್ ಶಟರ್ ನ ಕ್ಲೋಸ್ ಇಟ್ರೆ ನಿಮ್ಗೆ ಅಂಗಡಿಯಿಂದ ದುಡ್ಡು ಬರುತ್ತಾ? ಅಂದ್ರೆ ಏನು? ಕೆಲಸವಿಲ್ಲ, ಆದಾಯವಿಲ್ಲ. ಸ್ಥಿರ ಆದಾಯದ ಮೇಲೆ ಬದುಕು ಅಂದ್ರೆ ಲಿಮಿಟೆಡ್ ಇನ್ಕಮ್ ಮೇಲೆ ನಿಮ್ದು ಲೈಫ್ ಏನಿರುತ್ತೆ ಡಿಪೆಂಡ್ ಇರುತ್ತೆ. ಒಂಟಿಯಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೀವು ಒಬ್ಬರೇ ಕೆಲಸ ಮಾಡ್ಬೇಕಾಗತ್ತೆ. ಸೊ ಎಲ್ಲಿ ಒಬ್ಬರೇ ಕೆಲಸ ಮಾಡ್ಬೇಕಾಗತ್ತೋ, ಎಲ್ಲಿ ಲಿಮಿಟೆಡ್ ಇನ್ಕಮ್ ಇದೆಯೋ, ಎಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೋ ಅಂತ ಜಾಗದಲ್ಲಿ ಅಗರ್ಭ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಮನೆಯನ್ನು ನಡ್ಸ್ಕೊಂಡು ಹೋಗ್ಬೋದು, ನಿಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು. ಬಿಟ್ರೆ ನೀವು ನಿಮ್ಮ ಎಲ್ಲಾ ಕನಸನ್ನು ನನಸು ಮಾಡ್ಲಿಕ್ಕೆ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟ ಆಗತ್ತೆ ಅಂತ ರಾಬರ್ಟ್ ಕಿಯೋಸಾಕಿ ಅವರು ಹೇಳ್ತಿದ್ದಾರೆ. ರಾಬರ್ಟ್ ಕಿಯೋಸಾಕಿ. ಬಟ್ ಇವ್ರ ಪ್ರಕಾರ ಈ ರೈಟ್ ಸೈಡ್ ಅಲ್ಲಿ ಇರುವವರು, ಇವ್ರು ಶ್ರೀಮಂತರು, ಅಗರ್ಭ ಶ್ರೀಮಂತರು, ಎಷ್ಟು ಬೇಕೋ ದುಡ್ಡು ದುಡಿಬಹುದು ಅಂತ ಹೇಳ್ತಿದ್ದಾರೆ. ಯಾರು? ವ್ಯಾಪಾರ, ಬಿಸ್ನೆಸ್ ಮ್ಯಾನ್, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂಡ್ ಇನ್ವೆಸ್ಟರ್, ಹೂಡಿಕೆದಾರರು. ಯಾಕೆ ಇಲ್ಲಿ ಕೇವಲ 3% ಜನ ಮಾತ್ರ ಇದ್ದಾರೆ? ಯಾಕೆ ಇಲ್ಲಿ? ಯಾಕಂದ್ರೆ ನಾವು ತಂಡದ ಕೆಲಸದಿಂದ ಮುಂದುವರಿತೇವೆ. ಅವ್ರು ಶ್ರೀಮಂತರು ಯಾಕೆ ಆಗ್ತಾರೆ ಅಂತ ಹೇಳಿದ್ರೆ ಟೀಮ್ ವರ್ಕ್ ಮಾಡ್ತಾರೆ, ತಂಡ ಮಾಡ್ತಾರೆ. ಅಂದ್ರೆ ಒಂದು ಟೀಮ್ ವರ್ಕ್ ಮಾಡಿ ಅದರಿಂದ ಕೆಲಸ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವತ್ತು ಮುಖೇಶ್ ಅಂಬಾನಿ ಅವ್ರು ಇವತ್ತು ಅವ್ರ ಕಂಪನಿಯಲ್ಲಿ ಎಷ್ಟೋ ಲಕ್ಷಗಟ್ಟಲೆ ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಲಕ್ಷ ಕೋಟಿ ಇನ್ಕಮ್ ಬರ್ತಾ ಇದೆ. ನಮ್ಮ ದೇಶದ ಅಗರ್ಭ ಶ್ರೀಮಂತ ಮುಖೇಶ್ ಅಂಬಾನಿ, ಪ್ರಪಂಚದ ಅಗರ್ಭ ಶ್ರೀಮಂತರ ಎಲಾನ್ ಮಸ್ಕ್. ಯಾಕಂದ್ರೆ ಅವ್ರ ಕಂಪನಿಯಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇದಾರೆ. ಅವ್ರು ಒಬ್ಬರೇ ಕೆಲಸ ಮಾಡ್ತಾ ಇದಾರ? ಮುಖೇಶ್ ಅಂಬಾನಿ ಒಬ್ಬರೇ ಇದಾರ? ಎಲಾನ್ ಮಸ್ಕ್ ಒಬ್ಬರೇ ಇದಾರ? ಅಥವಾ ನಮ್ ಇವತ್ತು ಅಜಿತ್ ಪ್ರೇಮ್ಜಿ ಆಗಿರ್ಬೋದು, ವಿಪ್ರೋ ಮಾಲೀಕರು. ಅದಾದ್ಮೇಲೆ IT ಇಂಡಸ್ಟ್ರಿ ನಾರಾಯಣ ಮೂರ್ತಿ ಅವರಾಗಿರ್ಬೋದು. ಅವ್ರೆಲ್ರೂ ಬಿಡಿ, ನಮ್ ದೇಶದ ಪೊಲಿಟಿಕ್ಸ್ ಅಲ್ಲಿ ಆಗಿರ್ಬೋದು, ಪೊಲಿಟಿಷಿಯನ್ಸ್, CM ಆಗಿರ್ಬೋದು ಅಥವಾ ಯಾವುದೇ MLS ಆಗಿರೋಲ್ಲ, ತುಂಬಾ ದುಡ್ಡಿದೆ. ಯಾಕಂತ ಹೇಳಿ ಬಿಕಾಸ್ ಆಫ್ ಇವ್ರೆಲ್ಲರೂ ಇರೋದು ತಂಡ ಇದೆ, ಒಂದು ಟೀಮ್ ಇದೆ. ಒಬ್ಬರೇ ಕೆಲಸ ಮಾಡ್ತಿದಾರ? ಯಾವುದೇ ಅಭ್ಯರ್ಥಿ, ಎಕ್ಸಾಂಪಲ್ ಯಾವುದೇ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಯಾವುದೇ MLA ಆಗಿರ್ಬೋದು, ಯಾವುದೇ ಮಿನಿಸ್ಟರ್ ಗೆಲ್ಬೇಕಿದ್ರೆ ಅವ್ರಿಗೆ ಒಂದು ಟೀಮ್ ಬೇಕಾಗತ್ತೆ, ಜನ ಬೇಕಾಗತ್ತೆ. ಅವ್ರು ಒಬ್ಬರೇ ಮುಂದೋದ್ರೆ ಆಗಲ್ಲ. ಅದೇ ತರ ಇಲ್ಲಿ ನೋಡಿ, ಇವ್ರು ಶ್ರೀಮಂತರು ಯಾಕೆ ಹಾಕಿದ್ದಾರೆ ಅಂದ್ರೆ ಇಲ್ಲಿ ಒಂದು ತಂಡ ಇದೆ, ಒಂದು ಟೀಮ್ ಇದೆ. ಎಲ್ಲಿ ಟೀಮ್ ವರ್ಕ್ ಇದೆಯೋ, ಎಲ್ಲಿ ಟೀಮ್ ಮಾಡಿ ಕೆಲಸ ಮಾಡ್ತಾರೋ ಅಲ್ಲಿ ಅನಿಮಿಯತ. ಇಲ್ಲಿ ನೋಡಿ, ಅನಿಮಿಯತ ಅಂದ್ರೆ ಅನ್ಲಿಮಿಟೆಡ್ ಇನ್ಕಮ್. ಲಿಮಿಟೇಷನ್ ಇರಲ್ಲ, ಅನ್ಲಿಮಿಟೆಡ್ ಇನ್ಕಮ್. ಮುಖೇಶ್ ಅಂಬಾನಿ ಇನ್ಕಮ್ ಲಿಮಿಟೆಡ್ ಇಲ್ಲ. ಫಾರ್ ಎಕ್ಸಾಂಪಲ್ ಒಬ್ರು ಜಾಬಿಗೆ ಹೋಗ್ತಾರೆ, 50,000ನೇ ಸಂಬಳ. ಓಕೆ, ಏನೋ ಒಂದು 10 ವರ್ಷದ ಹಿಂದೆವರೆಗೆ 40,000 ಸಂಬಳ ಇತ್ತು. ಈಗ ವರ್ಷಕ್ಕೆ 1,000 ಏರ್ತಾ 40,000, 50,000 ಆಗಿರ್ಬೋದು. ಎಷ್ಟೋ ಜನ 10,000 ಸಂಬಳ ಈಗ 20,000 ಆಗಿರ್ಬೋದು. 10 ವರ್ಷದಿಂದ ದುಡಿತಿದ್ದಾರೆ. ವರ್ಷಕ್ಕೆ 1,000 ರೂಪಾಯಿ ಇನ್ಕ್ರಿಮೆಂಟ್ ಆಗುತ್ತೆ. ಲಿಮಿಟೇಷನ್ ಇದೆ.
ಬಟ್ ಇಲ್ಲಿ ಅನ್ಲಿಮಿಟೆಡ್. ಮುಖೇಶ್ ಅಂಬಾನಿ ಲಿಮಿಟೆಡ್ ಇಲ್ಲ, ಅನ್ಲಿಮಿಟೆಡ್ ಇನ್ಕಮ್. ಅದಾದ್ಮೇಲೆ ಇನ್ನೊಂದೇನು, ಒಮ್ಮೆ ಕಠಿಣ ಪರಿಶ್ರಮ ಅಂದ್ರೆ 3 ವರ್ಷ 5 ವರ್ಷ 10 ವರ್ಷ ಕಠಿಣ ಪರಿಶ್ರಮ ಮಾಡಿ ಮತ್ತೆ ಮತ್ತೆ ಹಣ, ಅಂದ್ರೆ ಒಂದ್ ಸಲ ನೀವು ಕಷ್ಟಪಟ್ರೆ, ಒಂದ್ ಸಲ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮತ್ತೆ ಮತ್ತೆ ದುಡ್ಡು ಬರುತ್ತೆ. ಇಟ್ಸ್ ಕಾಲ್ ಬಿಸ್ನೆಸ್ ಮ್ಯಾನ್, ಇಟ್ಸ್ ಕಾಲ್ ಇನ್ವೆಸ್ಟರ್. ಸೊ ಮೈ ಡಿಯರ್ ಬಟ್ ಇವತ್ತು ನಮ್ಮ ದೇಶದ, ನಮ್ಮ ಪ್ರಪಂಚದ ಅಗರ್ಭ ಶ್ರೀಮಂತರು ಈ 3% ಜನರಾಗಿದ್ದಾರೆ. ಆ 3% ಜನರು ಏನ್ ಕೆಲಸ ಮಾಡ್ತಾ ಇದಾರೆ? ಅವ್ರ ಕೆಲಸ ಅದನ್ನೇ ಟೀಮ್ ವರ್ಕ್ ಮಾಡ್ತಾ ಇದಾರೆ, ಟೀಮ್ ವರ್ಕ್. ಯಾರೆಲ್ಲ ಅಗರ್ಭ ಶ್ರೀಮಂತರಿದ್ದಾರೋ ಅವರೆಲ್ಲ ಏನ್ ಮಾಡ್ತಾ ಇದಾರೆ ಹೇಳಿ? ಟೈಪ್ ಮಾಡಿ ಎಲ್ರು, ಮೆಸೇಜ್ ಅಲ್ಲಿ ಟೈಪ್ ಮಾಡಿ ಎಲ್ರು, ಏನ್ ಮಾಡ್ತಾ ಇದಾರೆ? ಏನ್ ಮಾಡ್ತಾ ಇದಾರೆ ಎಲ್ರು? ಬರೀರಿ, ಪಟ ಪಟ ಬರೀರಿ ಎಲ್ರು ಫಾಸ್ಟ್ ಆಗಿ. ಅಗರ್ಭ ಟೀಮ್ ವರ್ಕ್. ಆಕಾಶ್ ಗಾಂವ್ಕರ್ ಹೇಳ್ತಿದ್ದಾರೆ ಟೀಮ್ ವರ್ಕ್ ಮಾಡ್ತಾ ಇದಾರೆ ಅಂತ. ಯಾರು ಜಾಬ್ ಮಾಡ್ತಾ ಇದಾರಾ? ಇಲ್ಲ. ಅಶ್ವಿನಿ, ಗೀತಾ ಎಲ್ರು ಟೀಮ್ ವರ್ಕ್ ಮಾಡಿ. ಎಸ್. ಗುರು ದೇವಾಡಿಗ ಟೀಮ್ ವರ್ಕ್, ಬಾಲತಿ ಮೇಡಮ್ ಟೀಮ್ ವರ್ಕ್, ಗಾಯತ್ರಿ ಮೇಡಮ್, ಜಯಶ್ರೀ ಮೇಡಮ್, ಅಮೀನ್ ಸರ್ ಎಲ್ರು ಟೀಮ್ ವರ್ಕ್ ಹೇಳ್ತಿದ್ದಾರೆ. ಈ ಎಲ್ರಿಗೂ ಗೊತ್ತಿದ್ ವಿಷಯ. ಆದ್ರೂ ಸರ್ ನಾವು ಟೀಮ್ ವರ್ಕ್ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಇನ್ನು ಜಾಬ್ ಮಾಡ್ತಾ ಇದ್ದೇವೆ? ನಮ್ಗೆಲ್ರಿಗೂ ಗೊತ್ತಿದೆ ಟೀಮ್ ವರ್ಕ್ ಮಾಡಿದ್ರೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತ. ಸೊ ಯಾವತ್ತು ಎಲ್ಲಿ ಟೀಮ್ ವರ್ಕ್ ಮಾಡಿದ್ರೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂದ್ಮೇಲೆ ಅಂತ ಅದನ್ನೇ ನಾವು, ಆ ಕೆಲಸವನ್ನೇ ಮಾಡುವಂತ ಕೆಲಸವನ್ನು ನಾವು ಮಾಡ್ಬೇಕು. ಸ್ವಲ್ಪ ಟೈಮ್ ತಾಗತ್ತೆ. ಮುಖೇಶ್ ಅಂಬಾನಿ ಇವತ್ತು ಲಕ್ಷಗಳ ಜನರ ಕಂಪ್ನಿ ಮಾಡ್ಬೇಕಿದ್ರೆ 1 ದಿನ, 1 ತಿಂಗಳು, 2 ತಿಂಗಳು, 1 ವರ್ಷ, 10 ವರ್ಷದಲ್ಲಿ ಆಗ್ಲಿಲ್ಲ. 15, 20, 30 ವರ್ಷ ಬೇಕಾಯ್ತು. ಎಲನ್ ಮಸ್ಕ್ ಒಂದೇ ವರ್ಷದಲ್ಲಿ ಶ್ರೀಮಂತ ಆಗ್ಲಿಲ್ಲ. 5ರಿಂದ 10 ವರ್ಷ ಬೇಕಾಯ್ತು. ಜಗತ್ತಿನ ಅಗರ್ಭ ಶ್ರೀಮಂತರಾಗ್ಬೇಕಾದ್ರೆ 15ರಿಂದ 20, 25 ವರ್ಷ ಬೇಕಾಯ್ತು. ಮುಖೇಶ್ ಅಂಬಾನಿ 25ರಿಂದ 30 ವರ್ಷ ಬೇಕಾಯ್ತು. ನಾವಿಲ್ಲಿ ಒಂದು 2 ತಿಂಗಳ ಮೈಲ್ ಮಾಡಿ ಕೂಡಲೇ ಸರ್ ನಾವು NTC ಆಗ್ಬೇಕು, ಕರೋಡಪತಿ ಆಗ್ಬೇಕಂತ 2 ತಿಂಗಳಲ್ಲಿ ಸ್ವಲ್ಪ ಕಷ್ಟ ಆದ್ರೆ ಎಲ್ಲ ಓಡಿ ಹೋಗ್ತಾರೆ. ಹೀಗ್ ಮಾಡಿದ್ರೆ ಮುಂದೆ ಹೋಗ್ಲಿಕ್ಕೆ ಆಗತ್ತಾ? ಈಗ ಎಕ್ಸಾಂಪಲ್, ಒಂದು ಪೊಲಿಟಿಷಿಯನ್ಸ್, ಒಂದು ವ್ಯಕ್ತಿ MLA ಆಗ್ಬೇಕಿದ್ರೆ ಒಂದೇ ವರ್ಷದಲ್ಲಿ MLA ಆಗ್ತಾರ? ಒಂದು ವ್ಯಕ್ತಿ ನೋಡಿ, ಈಗ ಯಾವ್ದೋ ಈಗ ಒಂದು ಪೊಲಿಟಿಷಿಯನ್ ತಂದೆ ಇದ್ರೆ ಮಗ ನಿಲ್ಬಹುದು, ಆ ಮಗನು ಪಟ್ಟ ಆಗಲ್ಲ. ಅಂದ್ರೆ ಸಡನ್ಲಿ ಅವನು CM ಆಗ್ಲಿಕ್ಕೆ ಆಗಲ್ಲ, ಅವನಿಗೆ ನಿಲ್ಬೇಕಾಗತ್ತೆ. ಒಂದ್ ವ್ಯಕ್ತಿ ಫಸ್ಟ್ ಒಂದು ಕಾರ್ಯಕರ್ತನಾಗಿ, ಓಕೆ, ಅಧ್ಯಕ್ಷನಾಗಿ ಸ್ವಲ್ಪ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಹೌದಲ್ವಾ? 10 ವರ್ಷ 15 ವರ್ಷ ಬಿಟ್ಟು ಜನರನ್ನೆಲ್ಲರನ್ನು ಒಂದು ರಿಲೇಶನ್ಶಿಪ್ ಮಾಡ್ಕೊಂಡು ಫಸ್ಟ್ ಗ್ರಾಮ ಪಂಚಾಯತ್ ಓಟು, ಆ ಓಟು, ಈ ಓಟು ಅಂತ ಮಾಡ್ತಾ ಒಂದು ದೊಡ್ಡ ಟೀಮ್ ಅನ್ನ ಮಾಡಿ 5 ವರ್ಷ 15 ವರ್ಷ 20 ವರ್ಷ 30 ವರ್ಷ ಆದ್ಮೇಲೆ CM ಆಗ್ತಾರೆ. 5ರಿಂದ 20ರಿಂದ 30 ವರ್ಷ ಬೇಕಾಗುತ್ತೆ ಒಂದು CM ಆಗ್ಬೇಕಿದ್ರೆ, ಒಂದು ಜನಬಲ ಕಟ್ಟಬೇಕಿದ್ರೆ. ಇಲ್ಲಿ ನೀವು 5 ತಿಂಗಳಲ್ಲೇ ನೀವು ಟೀಮ್ ಕಟ್ಟಿ ಕರೋಡಪತಿ ಆಗ್ಬೇಕಂತ ಹೇಳ್ತೀರಾ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಟೀಮ್ ಕಟ್ಲಿಕ್ಕೆ ಸ್ವಲ್ಪ ಟೈಮ್ ತಾಗತ್ತೆ. ಇಲ್ಲಿ 3ರಿಂದ 5 ವರ್ಷದಲ್ಲಿ ನೀವು ಒಂದು ಒಳ್ಳೆ ಟೀಮ್ ಅನ್ನ ಕಟ್ಟಿ ನೀವು ಅಗರ್ಭ ಶ್ರೀಮಂತರ ಪಟ್ಟಿಗೆ ಸೇರ್ಬೋದು. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಅದ್ ಹೇಳ್ತಾರಲ್ಲ, ಇವತ್ತಿನ ನಮ್ಮ ಭಾರತದಲ್ಲಿ ಎಷ್ಟು ಜನ ದಪ್ಪ ಅಂತ ಹೇಳಿದ್ರೆ ಓವರ್ ವೆಯ್ಟ್ ಇದೆ, ಅವ್ರು ಎಲ್ರಿಗೂ ಗೊತ್ತಿದೆ ವೆಯ್ಟ್ ಲಾಸ್ ಮಾಡೋದು ಹೇಗಂತ. ಎಷ್ಟು ಜನ ಓವರ್ ವೆಯ್ಟ್ ಇದಾರೆ ಎಲ್ರಿಗೂ ಗೊತ್ತಿದೆ ವೆಯ್ಟ್ ಲಾಸ್ ಹೇಗೆ ಮಾಡ್ಬೇಕಂತ. ಗೊತ್ತಿದ್ರು ಅವ್ರು ಮಾಡ್ತಾ ಇಲ್ಲ. ಇಟ್ಸ್ ಕಾಲ್, ಎಲ್ರಿಗೂ ಏನ್ ಮಾಡ್ಬೇಕು ಗೊತ್ತಿದೆ, ಟೀಮ್ ವರ್ಕ್ ಮಾಡ್ಬೇಕಂತ. ಬಟ್ ಆ ಟೀಮ್ ವರ್ಕ್ ಮಾಡ್ಲಿಕ್ಕೆ ನಾವು ಕೆಲಸ ಮಾಡ್ಬೇಕಷ್ಟೇ, ಅವಾಗ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅದನ್ನ ನಾವು ತಿಳ್ಕೊಳ್ಬೇಕು ಮೈ ಡಿಯರ್ ಫ್ರೆಂಡ್, ತುಂಬಾ ಇಂಪಾರ್ಟೆಂಟ್ ಇದು. ಸೊ ಪ್ರಾಬ್ಲಮ್ಸ್ ಏನಂತ ಹೇಳಿದ್ರೆ, ಈಗ ಲೆಫ್ಟ್ ಇಂದ ರೈಟ್ ಅಂದ್ರೆ ಎಂಪ್ಲಾಯ್ ಇಂದ ನೀವು ಈಗ ಬಿಸ್ನೆಸ್ ಮ್ಯಾನ್ ಆಗ್ಬೇಕಿದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ತಿಳಿಬೇಕಾ ನೀವು? ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಎಲ್ರು ಆಗ್ತಾ ಇಲ್ಲ. ಅಷ್ಟೊಂದು ಈಸಿ ಇದ್ರೆ ಎಲ್ರು ಶ್ರೀಮಂತರಾಗ್ತಿದ್ರು, ಬಟ್ ಎಲ್ರು ಶ್ರೀಮಂತರಾಗ್ತಾ ಇಲ್ಲ. ಯಾಕೆ ಅವ್ರು ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಬರ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಎಂಪ್ಲಾಯ್ ಇಂದ ಅವರು ಇದಾಗ್ಲಿಕ್ಕೆ ವ್ಯಾಪಾರ ಅಂದ್ರೆ ಬಿಸ್ನೆಸ್ ಮ್ಯಾನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ? ಇದರಿಂದ ರೀಸನ್ಸ್ ಏನು? ಫಸ್ಟ್ ಯಾಕಂತ ಹೇಳಿದ್ರೆ, ಯಾವುದೇ ವ್ಯಾಪಾರ ಮಾಡ್ಬೇಕಿದ್ರೆ ಫಸ್ಟ್ ಏನ್ ಮಾಡ್ಬೇಕಾಗತ್ತೆ? ಅವರಿಗೆ ಇನ್ವೆಸ್ಟ್ಮೆಂಟ್, ಬಂಡವಾಳ ಬೇಕಾಗತ್ತೆ, ಹೌದಲ್ವಾ? ಈಗ ಒಂದು ಸಣ್ಣ ಶಾಪ್ ಓಪನ್ ಮಾಡ್ಬೇಕಿದ್ರು, ಎಕ್ಸಾಂಪಲ್ ಒಂದು ಇಲ್ಲಿ ಕೂತಿರುವಂತ ಯಾವುದೇ ಒಂದು ಮಹಿಳೆ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೇಕಿದ್ರೆ, ಒಂದು ಒಳ್ಳೆ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಬೇಕಿದ್ರೆ ಮಿನಿಮಮ್ 5 ಲಕ್ಷ ಆದ್ರೂ ಬೇಕಾ? 5ರಿಂದ 10 ಲಕ್ಷ ಬೇಕು. ಸೊ 5ರಿಂದ 10 ಲಕ್ಷ ಫಸ್ಟ್ ಹೂಡಿಕೆ ಮಾಡಿ. ಒಂದು ಸಣ್ಣದ್ ಹೇಳಿದ್ ನಾನು, ಬಿಸ್ನೆಸ್ ಬಿಡಿ, ಒಂದು ಸೆಲ್ಫ್ ಎಂಪ್ಲಾಯ್ ಬಗ್ಗೆ ಹೇಳಿದ್ ನಾವು. ದೊಡ್ಡ ಬಿಸ್ನೆಸ್ ಅಂತ ಹೇಳಿದ್ರೆ ಒಂದು 100 ಜನ ಕೆಲ್ಸಕ್ಕೆ ಇಡ್ಬೇಕು. ಒಂದು 100 ಜನ ಕೆಲ್ಸಕ್ಕೆ ಇಡ್ಬೇಕಿದ್ರೆ ನೀವು 1ರಿಂದ 7 ಕೋಟಿ ಹಾಕುವಷ್ಟು ತಾಕತ್ತಿರ್ಬೇಕು ನಿಮ್ಗೆ. 100 ಜನ ಕೆಲ್ಸಕ್ಕೆ ಇಡ್ಬೇಕಿದ್ರೆ 1ರಿಂದ 7ರಿಂದ 10 ಕೋಟಿ ತನಕ ಹಾಕ್ಲಿಕ್ಕೆ ತಾಕತ್ತಿರ್ಬೇಕು. ಸೊ ನಮ್ಮದ್ರ ಫಸ್ಟ್ ಪ್ರಾಬ್ಲಮ್ ಏನು? ಬಂಡವಾಳ ಇಲ್ಲ. ಇವತ್ತು ನಾವು ಒಂದು ಮೊಬೈಲ್ ಫೋನು EMI ತಗೊಳ್ತೇವೆ, ಬಟ್ಟೆನು ಈ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಬಟ್ಟೆನು ಕೆಲವರು EMI ತಗೊಳ್ತಾ ಇದ್ದಾರೆ. ಕೆಲವರು ಅವ್ರ ಮದುವೆ ಆಗ್ಲಿಕ್ಕೆ ಸೀರೆ, ಮದುವೆ ಆಗುವಂತ ಕೋಟು EMI ತಗೊಳ್ತಾರೆ. ಈಗ ಮದುವೆನೂ ಸಹ ಸಾಲದಲ್ಲಿ ಆಗ್ತಾ ಇದ್ದಾರೆ. ಆಗ್ತದೆ ಇಲ್ವಾ? ಮದುವೆ ಮಾಡಕ್ಕಿದ್ರೆ ಮದುವೆ ಹಾಕಿದ್ರು ಸಾಲ ಆಗಿ
ಯಾಕೆ ಮದುವೆ ಆಗ್ಬೇಕಾಗತ್ತೆ? ಸಾಲ ಮಾಡಿ ಮದುವೆ ಯಾರಾಗ್ತಾರೆ ಹೇಳಿ? ಅದ್ರ ಬದಲು ಕೋರ್ಟಲ್ಲಿ ಹೋಗಿ ಮ್ಯಾರೇಜ್ ಆಗಿ ಟೆನ್ಷನ್ ಇಲ್ಲ. ಆ ಮದುವೆ ಆಗ್ಲಿಕ್ಕೆ 3 ಲಕ್ಷ 5 ಲಕ್ಷ 10 ಲಕ್ಷ ಸಾಲ ಮಾಡಿ ಆ ಸಾಲ ತೀರ್ಸೋ 10 ವರ್ಷ ಬೇಕು. ಆ 10 ವರ್ಷ ತೀರ್ಸ್ತಾ ಮತ್ತೆ ಮಕ್ಳು ಅಥವಾ ಮಕ್ಳು ಓದು ಸಾಲ ಮಾಡಿ ಮ್ಯಾರೇಜ್ ಲೈಫೇ ಹಾಳಾಗಿ ಹೋಗುತ್ತೆ. ಅದ್ರ ಬದಲು ಕೋರ್ಟಲ್ಲೇ ಮದುವೆ ಆಗಿ ಟೆನ್ಷನ್ ಏನು? ಅದು ನಿಮ್ಮೇಲೆ ಬಿಟ್ಟಿದ್ದೆ. ಎಕ್ಸಾಂಪಲ್ ಹೇಳಿದ್ ನಾನು. ಇವತ್ತು ಪ್ರತಿಯೊಂದು EMI ಅಲ್ಲಿ ಆಗ್ತಾ ಇದೆ, ಹೌದಲ್ವಾ? ಪ್ರತಿಯೊಂದು ಸಾಲದಲ್ಲಿ ಆಗ್ತಾ ಇದೆ. ಸೊ ಅದಕ್ಕಾಗಿ 2 ಕೋಟಿ 3 ಕೋಟಿ ಬಿಡಿ, ನಾವು ಇವತ್ತು ಸಣ್ಣ ಮೊಬೈಲ್ ಅನ್ನು ಸಹ ಸಣ್ಣ ವಸ್ತುಗಳನ್ನು ಸಹ EMI ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೇವೆ. ಅದಕ್ಕಾಗಿ 97% ಜನರು ಜೀವನದಲ್ಲಿ ಸಕ್ಸಸ್ ಅಂದ್ರೆ ಶ್ರೀಮಂತರಾಗ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಯಾಕಂದ್ರೆ ಬಿಸ್ನೆಸ್ ಮಾಡ್ಬೇಕಿದ್ರೆ ಬಂಡವಾಳ ಬೇಕು. ಬಂಡವಾಳ ಇಲ್ದಿದ ಕಾರಣ ಯಾರು ಬಿಸ್ನೆಸ್ ಮಾಡ್ತಾ ಇಲ್ಲ. ಒಂದು. ಇನ್ನೊಂದು, ಯಾರು ರಿಸ್ಕ್ ಕೊಟ್ಟು ತಗೊಳ್ಳಿಕ್ ತಯಾರಿಲ್ಲ. ಒಂದು 10 15 20 ಲಕ್ಷ 1 ಕೋಟಿ ಸಾಲ ಮಾಡಿ ಬಿಸ್ನೆಸ್ ಮಾಡಕ್ಕಿದ್ರೆ ರಿಸ್ಕ್ ಇದೆ. ಈಗ ಎಕ್ಸಾಂಪಲ್ 1 ಕೋಟಿ ನೀವು ಸಾಲ ಮಾಡಿ ಒಂದು ಬಿಸ್ನೆಸ್ ಓಪನ್ ಮಾಡಿದ್ರಿ, ಬಟ್ ಆ ಬಿಸ್ನೆಸ್ ನಡೀತೈತೆ ಏನ್ ಮಾಡ್ತೀರಾ? ಹೌದಲ್ವಾ? ಪ್ಲಸ್ ಮೈನಸ್ ಎರಡೂ ಇರುತ್ತೆ. ಈಗ ನೀವೊಂದು ಬಿಸ್ನೆಸ್ ಓಪನ್ ಮಾಡಿದ್ರೆ ಕೂಡ ನಡೀತಾ ಅಂತ ಗ್ಯಾರಂಟಿ ಇದೆ ಯಾವ್ದಾದ್ರು? ನೀವು 1 ಕೋಟಿ ಹಾಕಿ ಒಂದು ದೊಡ್ಡ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡಿದೀರಾ. ಒಂದು ಒಳ್ಳೆ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕಿದ್ರೆ 1 ಕೋಟಿ ಇನ್ವೆಸ್ಟ್ಮೆಂಟ್ ಇದೆ ಮಿನಿಮಮ್. ಒಂದು ಒಳ್ಳೆ ದೊಡ್ಡ ಬಾರ್ ಅಂಡ್ ರೆಸ್ಟೋರೆಂಟ್ ಹಾಕಿ ಓಪನ್ ಮಾಡಿದೀರಾ, ಬಟ್ ಅದು ನಡೀತಂದ ಏನ್ ಗ್ಯಾರಂಟಿ ಇದೆಯಾ? ಗ್ಯಾರಂಟಿ ಇಲ್ಲ. ಯಾಕಂದ್ರೆ ನೀವೊಂದು ಬಾರ್ ಅಂಡ್ ಓಪನ್ ಮಾಡಿದ್ರೆ ಒಳ್ಳೆ ನಡೀಲಿಕ್ಕೆ ಸ್ಟಾರ್ಟ್ ಆಯ್ತು, ಸ್ವಲ್ಪ ದಿನ ಬಿಟ್ಟು ಅದ್ರ ಪಕ್ಕದಲ್ಲಿ ಮತ್ತೊಂದು ಯಾರು ದೊಡ್ಡ ಓಪನ್ ಮಾಡಿಬಿಟ್ಟು, ಸೊ ನಿಮ್ಮ ಬಿಸ್ನೆಸ್ ಏನಾಯ್ತು 50% ಏನಾಯ್ತು, ಸ್ಪ್ಲಿಟ್ ಆಯ್ತು. ಆವಾಗ ನಿಮ್ಮ ಬಾಡಿಗೆ, ನಿಮ್ಮ EMI, ಆ 1 ಕೋಟಿ ತಗೊಂಡಂತ EMI, ಸಾಲದ EMI ಎಲ್ಲ ಏನಾಯ್ತು ನಿಮ್ಮ ಮೇಲೆ ಮತ್ತೆ ಸಾಲದ ಮೇಲೆ ಸಾಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಅದಕ್ಕಾಗಿ ಯಾರು ಸಾಲ ತಗಲಿಕ್ಕೆ ರಿಸ್ಕ್ ತಗೊಳಲ್ಲ, ಬಿಸ್ನೆಸ್ ಮಾಡ್ಲಿಕ್ಕೆ ರಿಸ್ಕ್ ತಗೊಳಲ್ಲ. ಇನ್ನೊಂದು ಪ್ರಾಬ್ಲಮ್ ಏನು? ಯಾವುದೇ ಬಿಸ್ನೆಸ್ ಮಾಡ್ಬೇಕಿದ್ರೆ ನೀವು ಒಂದು ಅಂಗಡಿ ಓಪನ್ ಮಾಡ್ಬೇಕಾಗಿರ್ಬೋದು, ಒಂದು ದೊಡ್ಡ ಬಿಸ್ನೆಸ್, ಒಂದು ದೊಡ್ಡ ಬಾರ್ ಓಪನ್ ಮಾಡ್ಲಿಕ್ಕೆ ಇರ್ಬೋದು, ಯಾವುದೇ ಓಪನ್ ಮಾಡ್ಬೇಕಿದ್ರೆ ನಿಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಇಲ್ಲಿ ಈಗ ಮನೆಯಲ್ಲಿ ಈಗ ಎಕ್ಸಾಂಪಲ್ ಈಗ ಇಲ್ಲಿ ಕೂತಿರುವಂತ ಎಷ್ಟೋ ಜನ ಜಾಬ್ ಮಾಡ್ತಾ ಇದಾರೆ. ಸೊ ನಿಮ್ಗೆ ದೊಡ್ಡ ಬಿಸ್ನೆಸ್ ನಡೆಸೋದೇ ಹೇಗಂತ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲಿ ಎಷ್ಟೋ ಜನ ಲೇಡೀಸ್ ಇದಾರೆ, ಓಕೆ, ಗೃಹಿಣಿಯರ್ ಇದಾರೆ. ನಿಮ್ಗೆ ದೊಡ್ಡದೊಂದು ಹೋಟ್ಲ್ ಹೇಗ್ ನಡೆಸೋದೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲ. ಸೊ ಯಾವ್ದ್ರ ಬಗ್ಗೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ವೋ ಅದನ್ನ ನಾವು ಮಾಡ್ಲಿಕ್ಕೆ ಹೋದ್ರ ಅಲ್ಲಿ ನಾವು ಗೆಲ್ತೇವಾ ಸೋಲ್ತೇವೆ. ಯಾಕಂದ್ರೆ ನಮ್ಗೆ ಗೊತ್ತೇ ಇಲ್ಲ. ನಮ್ಗೆಲ್ರು ಮೋಸ ಮಾಡಿಬಿಡ್ತಾರೆ. ಈಗ ನೀವೊಂದು ದೊಡ್ಡ ಹೋಟ್ಲ್ ಓಪನ್ ಮಾಡಿದ್ರಿ, ನಿಮ್ಗೆ ಯಾವ್ದಾದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅಲ್ಲಿರುವಂತ ಮ್ಯಾನೇಜರ್ ನಿಮ್ಮನ್ನೆಲ್ಲ ನಿಮ್ಮ ಕಿಡ್ನಿ ಲಿವರ್ ಎಲ್ಲ ಮಾರಿ ಹೋಗ್ತಾನೆ ಹೋಗೋದು. ಎಕ್ಸಾಂಪಲ್ ಹೇಳಿದ್ದು. ಸಾವುಕಾರ ಅಂದ್ಮೇಲೆ ಅವನಿಗೆ ಅದ್ರ ನಾಲೆಜ್ ಇರ್ಬೇಕಲ್ವಾ? ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಬರುತ್ತೆ, ಎಷ್ಟು ನಾನು ಇದಾಕ್ಬೇಕು, ಎಲ್ಲ ಅವ್ರಿಗೆ ನಾಲೆಜ್ ಇದ್ರೆ, ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಆ ಹೋಟ್ಲ್ ನಡೆಸ್ಲಿಕ್ಕೆ ಸಾಧ್ಯ. ಒಂದನೇದಾಗಿ ಬಂಡವಾಳ, ಎರಡನೇದಾಗಿ ರಿಸ್ಕ್, ಮೂರನೇದಾಗಿ ಕಾಂಪಿಟೇಷನ್. ಅಂದ್ರೆ ನೀವು ಓಪನ್ ಮಾಡಿ ನಿಮ್ ಬಿಸ್ನೆಸ್ ಒಳ್ಳೆ ನಡೀಲಿಕ್ಕೆ ಸ್ಟಾರ್ಟ್ ಆದ್ರೆ ಅಲ್ಲಿ ಬದಿಯದೆ ಇನ್ನೊಬ್ರು ಓಪನ್ ಮಾಡಿ ಬಿಡ್ತಾರೆ. ಸೊ ಕಾಂಪಿಟೇಷನ್ಸ್ ಇದೆ. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇಂದ ಯಾರು ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗಲ್ಲ, ರಗಳೆನೆ ಬೇಡ ಅಂತ. ಅದಲ್ದೇನೆ 3-4 ವರ್ಷ ಲಾಸ್ ಅಲ್ಲೇ ನಡೆಸಬೇಕಾಗತ್ತೆ. ನೀವು ಹಾಕಿ ದುಡ್ಡು ತುರಂದ್ ಬರಲ್ಲ. ಒಂದ್ 2-3 ವರ್ಷ ಬಿಸ್ನೆಸ್ ಸೆಟ್ ಮಾಡ್ಲಿಕ್ಕೆ ಬೇಕಾಗತ್ತೆ ಇಲ್ವಾ? ಈಗ ಎಕ್ಸಾಂಪಲ್ ಈಗ ಒಂದು ಯಾರೋ ಒಂದು ಲೇಡೀಸ್ ಇಲ್ಲಿ ಕೂತಿದ್ದಾರೆ. ಈಗ ಅಶ್ವಿನಿ ಮೇಡಮ್, ಈಗ ಎಕ್ಸಾಂಪಲ್ ನೀವೊಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ರೆ ಒಂದು 15 ಲಕ್ಷ ಹಾಕಿ ಒಂದು ವರ್ಷದಲ್ಲಿ ಎಲ್ಲ ಕಸ್ಟಮರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ? ಇಲ್ಲ. 1 ತಿಂಗಳು, 2 ತಿಂಗಳು, 3 ತಿಂಗಳು, 1 ವರ್ಷ ಕಸ್ಟಮರ್ ಸೆಟ್ ಮಾಡ್ಬೇಕಾಗತ್ತೆ. ಅವ್ರನ್ನ ನೀವು ಪಟಾಯಿಸ್ಬೇಕಾಗತ್ತೆ, ಅವ್ರಿಗೆ ಸರ್ವಿಸ್ ಕೊಡ್ಬೇಕಾಗತ್ತೆ, ನೀರ್ ಬಾಟ್ಲು ಅದು ಇದು, ಹೌದಾ, ಅವರಿಗೆ ಒಳ್ಳೆ ಅಪ್ರಿಸಿಯೇಷನ್ ಕೊಡ್ಬೇಕಾಗತ್ತೆ. ಅವ್ರ ನಂಬರ್ ಅದು ಇದು ಕಾಂಟ್ಯಾಕ್ಟ್ ಇಟ್ಕೊಂಡು ತುಂಬಾ 1-2 ವರ್ಷ ನಾವು 1 ರೂಪಾಯಿನೂ ಪ್ರಾಫಿಟ್ ಇಲ್ದೇನೆ ನಡ್ಸ್ಕೊಂಡು ಹೋಗ್ಬೇಕಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ನಾವು ಟ್ರೀಟ್ಮೆಂಟ್, ಒಂದು ಒಳ್ಳೆ ಸರ್ವಿಸ್ ಕೊಡ್ಬೇಕಾಗತ್ತೆ. ಸೊ ಇದನ್ನ ಯಾರು ಸಾಮಾನ್ಯ ಜನರ ಹತ್ರ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ಸಾಮಾನ್ಯ ಜನರು ಫ್ರೀ ಲೈಟು, ಫ್ರೀ ಅಕ್ಕಿನೇ ವೇಟ್ ಮಾಡ್ತಾರೆ ಬಿಟ್ರೆ ನಾವು ಜನರಿಗೆ ಫ್ರೀ ಆಗಿ ಕೊಡೋದ್ರ ಬಗ್ಗೆ ಯಾರು ಆಲೋಚನೆ ಮಾಡಲ್ಲ. ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ಬೇಕು, ಶ್ರೀಮಂತರ ಪಟ್ಟಿ ಸೇರ್ಬೇಕಿದ್ರೆ ಸ್ವಲ್ಪ ಇದನ್ನ ನಾವು ವಿಚಾರ ಮಾಡ್ಬೇಕು. ಬಟ್ ಯಾರು ಮಾಡಲ್ಲ. ಯಾಕಂದ್ರೆ ಯಾರು ಮಾಡ್ತಾರೆ 1 ಕೋಟಿ 8 ಕೋಟಿ ರಿಸ್ಕ್ ಯಾರು ತಗೊಳ್ತಾರೆ? ಸೊ ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಒಂದು ಸಾಮಾನ್ಯ ವ್ಯಕ್ತಿ ಯಾವುದೇ ಹೂಡಿಕೆ ಮಾಡ್ದೇನೆ, ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದೆ, ಅಂದ್ರೆ 1 ಕೋಟಿ 8 ಕೋಟಿ ಹಾಕ್ದೇನೆ, ಓಕೆ, ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲದೆ, ಯಾವುದೇ ಎಜುಕೇಶನ್ಸ್ ಇಲ್ಲದೆ, ಯಾವುದೇ ನಾಲೆಜ್ ಇಲ್ಲದೆ, ಯಾವುದೇ ಕಾಂಪಿಟೇಷನ್ಸ್ ಇಲ್ಲದೆ ನೀವು ಸಾಮಾನ್ಯ ಜನರಿಂದ ಅಗರ್ಭ ಶ್ರೀಮಂತರಾಗ್ಬೇಕಿದ್ರೆ ಒಂದೇ ಒಂದು ಇಂಡಸ್ಟ್ರಿ, ಅದ್ರ ಹೆಸರು ಏನು? ಡೈರೆಕ್ಟ್ ಸೇಲಿಂಗ್. ಅದ್ರ ಹೆಸರು ಏನು? ಡೈರೆಕ್ಟ್ ಸೇಲಿಂಗ್. MI ಲೈಫ್ ಸ್ಟೈಲ್. ನಾವೆಲ್ಲರೂ ಹೆಮ್ಮೆ ಪಡ್ಬೇಕು. ಯಾಕಂದ್ರೆ ಇಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ. ಇಲ್ಲಿ ನೋಡಿ, ಇವತ್ತು ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ನೀವೊಂದು ಟೀಮ್ ಕಟ್ತೀರಾ, ನಿಮ್ದೊಂದು 100 ಜನ ಟೀಮ್ ಆಯ್ತು.
ಸೊ 100 ಜನ ಟೀಮ್ ನೀವು ಮಾರ್ಕೆಟ್ ಅಲ್ಲಿ 100 ಜನ ಟೀಮ್ ಮಾಡ್ಬೇಕಿದ್ರೆ ನೀವು 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆ ಕಂಪನಿಯಲ್ಲಿ ಕೆಲಸ ಇಡಬೇಕಾಗತ್ತೆ, ಅವ್ರಿಗೆ ಸಂಬಳ ಕೊಡಬೇಕಾಗತ್ತೆ. ಹೌದಲ್ವಾ ಹೆಸರು? ಬಟ್ ಇಲ್ಲಿ ನೀವು ಟೀಮ್ ಮಾಡಿದ್ಮೇಲೆ ಅವ್ರಿಗೆ ಯಾವುದೇ ಆಫೀಸು, ಅವ್ರಿಗೆ ಯಾವುದೇ ಸಂಬಳ ಅಥವಾ ಅವ್ರಿಗೆ ಯಾವುದೇ ಇದು ಲೈಟ್ ಬಿಲ್ಲು ಅದು ಇದು ಕೊಡ್ಬೇಕಂತಿಲ್ಲ. ಖಾಲಿ ಅವ್ರಿಗೆ ಸರ್ವಿಸ್ ಅಂಡ್ ಸಪೋರ್ಟ್ ಮಾಡ್ಬೇಕು, ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಬಟ್ ಅವ್ರಿಗೆ ಕೋಟಿಗಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆ ನೀವು ಸಂಬಳ ಕೊಡ್ಬೇಕಂತಿಲ್ಲ. ಸೊ ಅಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ, ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇಲ್ಲ, ನಿಮ್ಮ ಹತ್ರ ಎಜುಕೇಶನ್ಸ್ ಇಲ್ಲ, ಆದ್ರೂ ಸಹ ನೀವು ಇಲ್ಲಿ ಶ್ರೀಮಂತರಾಗ್ಬೋದು. ಯಾಕಂದ್ರೆ ಇಲ್ಲಿ ದುಡ್ಡು, ಎಕ್ಸ್ಪೀರಿಯನ್ಸ್ ಅದೆಲ್ಲ ಈಗ ಇರ್ಬೇಕಂತಿಲ್ಲ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದೊಂದು ಕಲ್ತ ಮೇಲೆ ಸ್ಟಾರ್ಟ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ಸ್ ಇಲ್ಲ ಇಲ್ಲಿ, ಇನ್ವೆಸ್ಟ್ಮೆಂಟ್ ಇಲ್ಲ. ಒಂದು ನಾಮಿನಲ್ ನೀವು ಎಜುಕೇಶನ್ ಎಕ್ಸ್ಪೆನ್ಸ್ ಅಂತ ಬಿಟ್ರೆ, ಬಟ್ ಇದು ಯಾವುದೇ ಬಂಡವಾಳ ಹೂಡಿಕೆ ಮಾಡ್ಬೇಕಂತ ಇಲ್ಲ ಈ ಬಿಸ್ನೆಸ್ ಅಲ್ಲಿ. ಇಟ್ಸ್ ಕಾಲ್ಡ್ ಡೈರೆಕ್ಟ್ ಸೇಲಿಂಗ್. ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಇಡೀ ದೇಶದಲ್ಲಿ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಇದ್ರ ಬಗ್ಗೆ ಆಲ್ರೆಡಿ ಯೂನಿವರ್ಸಿಟಿಯಲ್ಲಿ ಸಹ ಇದ್ರ ಬಗ್ಗೆ ಕೋರ್ಸ್ ಸ್ಟಾರ್ಟ್ ಆಗಿದೆ. ಡಿಪ್ಲೊಮಾ 2 ವರ್ಷ 3 ವರ್ಷ ಡಿಪ್ಲೊಮಾ ಆಗ್ತಾ ಇದೆ ಇದ್ರ ಮೇಲೆ. ಇವತ್ತು ಯಂಗ್ ಸ್ಟಾರಿಗೆ ಇದನ್ನ ಎಜುಕೇಟ್ ಮಾಡ್ತಾ ಇದ್ದಾರೆ, ವಾಟ್ ಇಸ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ. ಸೊ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಯಾಕಂದ್ರೆ ನಾವು ಆ ಇಂಡಸ್ಟ್ರಿಯಲ್ಲಿ ಇದ್ದೇವೆ. ಯಾವ ವ್ಯಕ್ತಿಗೆ ಕನಸಿದೆಯೋ, ಯಾವ ವ್ಯಕ್ತಿ ತನ್ನ ಕನಸನ್ನು ನನಸು ಮಾಡ್ಲಿಕ್ಕೆ ಆಸೆ ಪಡ್ತಾ ಇದ್ದಾನೋ, ಅವ್ರಿಗೆ ದುಡ್ಡಿಲ್ಲ, ತುಂಬಾ ದೊಡ್ಡ ಬಂಡವಾಳ ಇಲ್ಲ, ಬಟ್ ಬಂಡವಾಳ ಇಲ್ದೇನೆ 1 3 ವರ್ಷ 4 ವರ್ಷ 5 ವರ್ಷ 10 ವರ್ಷದಲ್ಲಿ ಕೋಟ್ಯಾಧಿಪತಿ ಆಗುವಂತ ಒಂದು ಒಳ್ಳೆ ಅವಕಾಶ ಡೈರೆಕ್ಟ್ ಸೆಲ್ಲಿಂಗ್. ಸೊ ಈ ಡೈರೆಕ್ಟ್ ಸೆಲ್ಲಿಂಗ್ ಹೇಗೆ ವರ್ಕ್ ಮಾಡುತ್ತೆ ಸ್ವಲ್ಪ ತಿಳ್ಕೊಳ್ಳಿ ನೀವು. ಡೈರೆಕ್ಟ್ ಸೆಲ್ಲಿಂಗ್ ಹೇಗೆ ವರ್ಕ್ ಆಗುತ್ತೆ? ಡೈರೆಕ್ಟ್ ಸೆಲ್ಲಿಂಗ್ ನೋಡಿ, ಡೈರೆಕ್ಟ್ ಸೆಲ್ಲಿಂಗ್ ವ್ಯಾಪಾರ 2 ಮಾದರಿ ಇದೆ. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಸೆಲ್ಲಿಂಗ್ ಮುಂಚೆ ನೀವು ಯಾವುದೇ ಒಂದು ಸೇಲಿಂಗ್ ಅಂದ್ರೆ ಯಾವುದೇ ಒಂದು ಬಿಸ್ನೆಸ್ ನಡಿಬೇಕಿದ್ರೆ ಇಬ್ರು ತುಂಬಾ ಆಗತ್ತೆ. ಇಬ್ರು ಒಂದೇ ಯಾವ್ದು ಮೇಲ್ ನೋಡಿ, ಯಾರು? ಉತ್ಪಾದನಾ ಕಂಪನಿ ಅಂದ್ರೆ ಏನು? ಮ್ಯಾನುಫ್ಯಾಕ್ಚರ್, ಪ್ರಾಡಕ್ಟ್ ಅನ್ನ ತಯಾರು ಮಾಡುವವರು ಬೇಕೇ ಅಲ್ವಾ? ಈಗ ತಯಾರು ಮಾಡುವವರು ಬರ್ಬೇಕು. ಇನ್ನೊಂದು ಯಾರು? ಗ್ರಾಹಕರು, ಕಸ್ಟಮರ್. ಅರ್ಥ ಆಗ್ತಾ ಇದೆ ನಾನು ಹೇಳುದು? ಯಾರು ಬೇಕು? ಒಂದ್ ಯಾರು ಬೇಕು? ಉತ್ಪಾದನಾ ಕಂಪನಿ. ಇನ್ನೊಂದು ಯಾರು ಬೇಕು? ಗ್ರಾಹಕರು. ಇವರಿಬ್ರು ಇಲ್ದೇನೆ ಯಾವುದೇ ಬಿಸ್ನೆಸ್ ನಡಿಲಿಕ್ಕೆ ಸಾಧ್ಯ ಇದೆಯಾ? ಎಕ್ಸಾಂಪಲ್, ಈಗ ಒಂದು ಉತ್ಪಾದನಾ ಕಂಪನಿ ಇದೆ, ಬಟ್ ಯಾರು ಪರ್ಚೇಸ್ ಮಾಡೋರೇ ಇಲ್ಲ, ಆ ಕಂಪನಿ ನಡೀತದ? ಪರ್ಚೇಸ್ ಮಾಡೋರು ತುಂಬಾ ಜನ ಇದ್ದಾರೆ, ಬಟ್ ಉತ್ಪಾದನೆ ಆಗ್ತಾ ಇಲ್ಲ, ಅವಾಗ ನಡೀತಾ ಇಲ್ಲ. ಇವತ್ತು ಮಾರ್ಕೆಟ್ ಅಲ್ಲಿ ಯಾವುದೇ ಬಿಸ್ನೆಸ್ ಆಗ್ಬೇಕಿದ್ರೆ, ಯಾವುದೇ ಅಮೃತದಿಂದ ಹಿಡಿದು ವಿಷ ಸಹ ಬೇಕಿದ್ರೆ ಅದಕ್ಕೆ ತಯಾರು ಮಾಡುವವರು, ಖರೀದಿ ಮಾಡುವವರು ಇಬ್ರು ಬೇಕೇ ಬೇಕು. ಇದಿಬ್ರು ಇಲ್ದೇನೆ ಯಾವುದೇ ಬಿಸ್ನೆಸ್ ನಡೀಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಮೈ ಡಿಯರ್ ಫ್ರೆಂಡ್, ಉತ್ಪಾದನಾ ಕಂಪನಿಯಲ್ಲಿ ಉತ್ಪಾದನೆ ಆದಂತ ಪ್ರಾಡಕ್ಟ್ಗಳು, ಯಾವುದೇ ಉತ್ಪಾದನಾ ಕಂಪನಿಯಲ್ಲಿ ಉತ್ಪಾದನೆ ಆದಂತ ಪ್ರಾಡಕ್ಟ್ಗಳು ಡೈರೆಕ್ಟ್ ಕಸ್ಟಮರಿಗೆ ಬರುತ್ತಾ? ಫಾರ್ ಎಕ್ಸಾಂಪಲ್, ಅಶೋಕ್ ಮರಾಠಿ ಅವರೇ, ನಿಮ್ಮ ಮನೆಯಲ್ಲಿ ಒಂದು ಸಾಬೂನು ಖಾಲಿ ಆದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಒಂದು ಸಾಬೂನು ಖಾಲಿ ಆದ್ರೆ, ಆ ಸಾಬೂನು ಕಂಪನಿ ಡೈರೆಕ್ಟ್ ನಿಮ್ ಮನೆಗೆ ಬರ್ತಾರಾ, ಅಥವಾ ನೀವು ಅವ್ರ ಕಂಪನಿ ಡೈರೆಕ್ಟ್ ಹೋಗ್ತೀರಾ? ಸರ್ ಎಸ್ ಆರ್ ನೋ ಅಂತ ಹೇಳಿ, ಹೇಗಂತೇಳಿ, ಇಲ್ಲ, ಹೌದಂದ್ರೆ ಹೌದು, ಇಲ್ಲ ಹೋಗ್ತೀರಾ ನೀವು? ಇಲ್ಲ. ಯಾಕಂದ್ರೆ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ನಿಮ್ ಮನೆಗೆ ಬರಲ್ಲ, ನೀವು ಅವ್ರ ಕಂಪನಿಗೆ ಹೋಗ್ಲಿಕ್ಕೆ ಆಗಲ್ಲ. ಇದ್ರ ಮಧ್ಯೆ ಎಷ್ಟೋ ಜನ ಇರ್ತಾರೆ. ಯಾರು ನೋಡಿ? ಸಾಂಪ್ರದಾಯಿಕ ವ್ಯಾಪಾರ. ಇಟ್ಸ್ ಕಾಲ್ ಟ್ರೆಡಿಷನಲ್ ಬಿಸ್ನೆಸ್ ಅಂತ ಹೇಳ್ತೇವೆ ನಾವು. ಸಾಂಪ್ರದಾಯಿಕ ವ್ಯಾಪಾರ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಟ್ರೆಡಿಷನಲ್ ಬಿಸ್ನೆಸ್ ಅಂತ ಹೇಳ್ತೇವೆ. ಯಾವುದೇ ಒಂದು ಉತ್ಪಾದನಾ ಕಂಪನಿಯಲ್ಲಿ ಉತ್ಪಾದನೆ ಅಂತ ಪ್ರಾಡಕ್ಟ್ ಕಸ್ಟಮರ್ ತನಕ ಬರ್ಬೇಕಿದ್ರೆ ಮಧ್ಯದಲ್ಲಿ ಇಷ್ಟು ಜನ ಇರ್ತಾರೆ. ಯಾರು? ಈಗ ಉತ್ಪಾದನೆ ಕಂಪನಿಯಿಂದ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ನೋಡಬಹುದು, ರಾಷ್ಟ್ರೀಯ ವಿತರಕರಿಂದ ವಿತರಕರಿಗೆ ಬರುತ್ತೆ, ಅಲ್ಲಿಂದ ಹೋಲ್ಸೇಲ್ ಅಂಗಡಿಗೆ ಬರುತ್ತೆ, ಹೋಲ್ಸೇಲ್ ಇಂದ ಅಂಗಡಿಗೆ ಬರುತ್ತೆ, ಅಂಗಡಿಯಿಂದ ನಮ್ ತನಕ ಬರ್ಬೇಕಿದ್ರೆ ಪ್ರಚಾರ ಆಗತ್ತೆ. ಹೌದಲ್ವಾ? ಯಾವುದೇ ಪ್ರಾಡಕ್ಟ್ ಪ್ರಚಾರ ಆದ್ಮೇಲೆ ನಾವು ಪರ್ಚೇಸ್ ಮಾಡ್ತೇವೆ. ಹೌದಲ್ವಾ? ಯಾವುದೇ ಪ್ರಾಡಕ್ಟ್ ಪ್ರಚಾರ ಇಂಪಾರ್ಟೆಂಟ್. ನಮ್ ಪ್ರಕಾರ ಯಾವ್ದು ಪ್ರಚಾರ ಇದೆ ಅದೇ ಒಳ್ಳೇದು ಅನ್ಸುತ್ತೆ. ಸೊ ಮೈ ಡಿಯರ್ ಫ್ರೆಂಡ್, ನಂಗೊಂದು ಮಾತೇಳಿ, ಯಾವುದೇ ಪ್ರಾಡಕ್ಟ್ 30% ಅಲ್ಲಿ ತಯಾರಾದ್ರೆ ಅದು ಗ್ರಾಹಕರಿಗೆ ತಲುಪುವಾಗ 100% ಆಗುತ್ತೆ. ಅಂದ್ರೆ 30 ರೂಪಾಯಿಲಿ, ಎಕ್ಸಾಂಪಲ್ ಒಂದು ಸಾಬೂನು 10 ರೂಪಾಯಿಲಿ ತಯಾರಾದ್ರೆ ಆ ಸಾಬೂನು ನಮ್ ಕೈಗೆ ಬರುವಾಗ 30 ರೂಪಾಯಿ ಆಗುತ್ತೆ. ಒಂದು ನೀರ್ ಬಾಟ್ಲು, ಈಗ ಒಂದು ಬಿಸ್ಲೇರಿ, ನಾವು ಹೆಸರು ತಪ್ಪು, ಒಂದು ನೀರಿನ ಕಂಪನಿ, ಆ ನೀರಿನ ಬಾಟ್ಲು ನಮ್ ಕೈಗೆ ಬರುವಾಗ 20 ರೂಪಾಯಿ ಆಗುತ್ತೆ. ಬಟ್ ಆ ನೀರ್ ಬಾಟ್ಲು 7 ರೂಪಾಯಲ್ಲಿ ತಯಾರಾಗತ್ತೆ. ಎಷ್ಟು? 7 ರೂಪಾಯಲ್ಲಿ. 2 ರೂಪಾಯಲ್ಲಿ ತಯಾರಾದಂತ ನೀರ್ ಬಾಟಲ್ ನಮ್ ಕೈಗೆ ಬರುವಾಗ ಅದು 20 ರೂಪಾಯಿ ಆಗುತ್ತೆ. ಮಧ್ಯದ 18 ರೂಪಾಯಿ ಎಲ್ಲಿಗೆ ಹೋಯ್ತು? ನಾನ್ ನೀರಿಂದ ಎಕ್ಸಾಂಪಲ್ ಕೊಟ್ಟೆ. ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೋ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇಸ್ ಓನ್ಲಿ 30%, ಅಂಡ್ MRP ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಇಸ್ 100%. ಅಂದ್ರೆ 30 ರೂಪಾಯಲ್ಲಿ ತಯಾರಾದ ಪ್ರಾಡಕ್ಟ್ 100 ರೂಪಾಯಲ್ಲಿ ನಮ್ ಬರ್ತಾ ಇದೆ. ಮಧ್ಯದಲ್ಲಿರುವಂತ 70 ರೂಪಾಯಿ ಎಲ್ಲಿ ಹೋಗ್ತಾ ಇದೆ? ಆ 70 ರೂಪಾಯಿ ಮಧ್ಯದಲ್ಲಿ ಹೋಗ್ತಾ ಇದೆ. ಯಾರಿಗೆ? ರಾಷ್ಟ್ರೀಯ ವಿತರಕರಿಗೆ ಹೋಗ್ತಾ ಇದೆ, ಹೋಲ್ಸೇಲ್ ಹೋಗ್ತಾ ಇದೆ, ಅಂಗಡಿಗೆ ಹೋಗ್ತಾ ಇದೆ. ಅದಲ್ದೇನೆ ಅಡ್ವರ್ಟೈಸ್ಮೆಂಟ್ ಹೋಗ್ತಾ ಇದೆ.
ಉಪೇಂದ್ರ ಅವ್ರು ಹೇಳ್ತಾರೆ ವಾಕ್ಮೇಟ್ ಚಪ್ಪಲ್ ಯೂಸ್ ಮಾಡಿ ಅಂತ. ಸುದೀಪ್ ಅವ್ರು ಹೇಳ್ತಾರೆ ಯಾವ್ದು ಯಾವ ಬನಿಯಾನ್ ಹ್ಯಾಂಡ್ಲೂಮ್ ಪಂಚೆ ರಾಮ್ ರಾಜ್ ಬನಿಯಾನ್ ಅಂಡ್ ಪಂಚೆ ಯೂಸ್ ಮಾಡಿ ಅಂತ ಹೇಳ್ತಾರೆ, ಹೌದಲ್ವಾ? ಯಾರೆಲ್ಲ ಬೇರೆ ಬೇರೆ ಪ್ರಾಡಕ್ಟ್, ಕೆಲವ್ರು ಗುಟ್ಕಾ ತಿನ್ನಿ ಅಂತ ಹೇಳ್ತಾರೆ, ಶಾರುಖ್ ಖಾನ್ ಹೇಳ್ತಾರೆ ಗುಟ್ಕಾ ತಿನ್ನಿ ಅಂತ ಹೇಳ್ತಾರೆ, ಹೌದಲ್ವಾ? ಸೊ ಎಲ್ಲರೂ ಪ್ರಮೋಷನ್ ಮಾಡ್ತಾರೆ, ಟಿವಿಯಲ್ಲಿ ಬಂದು ಹೇಳ್ತಾರೆ ಅದನ್ನ ತಿನ್ನಿ ಇದನ್ನ ತಿನ್ನಿ ಅಂತ ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ನಾನು ಈ ಸಾಬೂನು ಹಾಕಿ ಸೌಂದರ್ಯ ಸಾಬೂನು, ಹೌದಲ್ವಾ? ನಾ ಅದ್ರ ಬಗ್ಗೆ ಮುಂದೆ ಹೇಳಿಕ್ ಹೋಗಲ್ಲ, ಹೆಸರು ಹೇಳಿಕ್ ಆಗಲ್ಲ, ಹೌದಲ್ವಾ? ಓಕೆ, ಸೊ ಎಲ್ಲಾ ಹೊಸ ಹೊಸ ಈ ಪ್ರಾಡಕ್ಟ್ ಅನ್ನ ಈ ಟಿವಿ ಬಂದು ಹೀರೋಯಿನ್ ಹೇಳ್ತಾರಲ್ಲ, ಅವರೆಲ್ಲ ಪುಕ್ಷಟೆಗೆ ಮಾಡ್ತಾರ, ದುಡ್ಡು ತಗೊಳ್ತಾರೆ. ಆ ದುಡ್ಡು ಯಾರ ಕೈಯಿಂದ ಹೋಗ್ತಾ ಇದೆ? ನಿಮ್ಮ ಕೈಯಿಂದ ಹೋಗ್ತಾ ಇದೆ. ನೀವು ಕಷ್ಟಪಟ್ಟು ಆ ಬೆಂಗಳೂರಲ್ಲಿ ಆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಆ ಮೆಟ್ರೋದಲ್ಲೆಲ್ಲ ಹೋಗಿ ಇಲ್ಲಿ ನಮ್ಮ ಊರ್ ಕಡೆಯಲ್ಲಿ ಅಡಿಕೆ ಮರ ಹತ್ತಿ ಅಡಿಕೆ ಮರ ಇಳಿದು ಅದು ತೆಗೆದು ಇದು ತೆಗೆದು ಕಷ್ಟಪಟ್ಟು ದುಡ್ದಂತ ದುಡ್ಡಲ್ಲಿ ಈ 8 ರೂಪಾಯಲ್ಲಿ ಆದಂತ ಪ್ರಾಡಕ್ಟಿಗೆ ನಾವು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೇವೆ. ನಾವು ಹೀರೋಗಳನ್ನ ಶ್ರೀಮಂತರು ಮಾಡ್ತಿದ್ದೇವೆ ಬಿಟ್ರೆ ನಾವು ಶ್ರೀಮಂತರು ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಅದನ್ನ ಪ್ರಮೋಟ್ ಮಾಡ್ತಾ ಇದಾರೆ, ನಾವು ಅದನ್ನ ಖರೀದಿ ಮಾಡ್ತಾ ಇದ್ದೇವೆ. ಸೊ ಕಸ್ಟಮರ್ ಯಾವುದೇ ಬೆನಿಫಿಟ್ ಇಲ್ಲ, ಪ್ರಮೋಷನ್ ಮಾಡೋರಿಗೆ ಬೆನಿಫಿಟ್ ಬರ್ತಾ ಇದೆ. ಸೊ ಇಟ್ಸ್ ಕಾಲ್ಡ್ ಟ್ರೆಡಿಷನಲ್ ಬಿಸ್ನೆಸ್. ಇವತ್ತು ಯಾವುದೇ ಹೀರೋಗಳು ವಾಕ್ಮೇಟ್ ಚಪ್ಪಲ್ ಯೂಸ್ ಮಾಡಲ್ಲ. ಅವ್ರು ಏನ್ ಯೂಸ್ ಮಾಡ್ತಾರೆ, ಈಗ ಯಾರು ವಾಕ್ಮೇಟ್ ಚಪ್ಪಲ್ ಹಾಕೊಳ್ಳೋದು ಹೇಳ್ತಾರೆ, ಅವ್ರು ಆಲ್ರೆಡಿ ಯಾವ್ದೋ ಮೋಚಿದು ಅಥವಾ ಯಾವ್ದೋ ಒಳ್ಳೆ ಬ್ರ್ಯಾಂಡ್ ಇದೆ, ಹೌದಲ್ವಾ? ಒಳ್ಳೊಳ್ಳೆ ಬ್ರ್ಯಾಂಡ್ ಅಂತ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದಾರೆ. ಒಂದೊಂದ್ ಚಪ್ಪಲಿಗೆ 15, 20, 30, 50, 60 ಸಾವಿರ ಇರ್ತದೆ. ಅವ್ರು ಎಲ್ಲಿ 800 ರೂಪಾಯಿ 500 ರೂಪಾಯಿ ಚಪ್ಪಲ್ ಹಾಕೊಳ್ತಾರ? ಹಾಕೊಳ್ಳಲ್ಲ. ಸೊ ಅವ್ರು ನಮ್ಗೆ ಹೇಳ್ತಿದಾರೆ, ಯಾಕಂದ್ರೆ ಅವ್ರಿಗೆ ದುಡ್ಡು ಸಿಗ್ತಾ ಇದೆ. ಅವ್ರಿಗೆ ದುಡ್ಡು ಯಾರು ಕೊಡ್ತಾ ಇದಾರೆ? ನೀವು ಕೊಡ್ತಾ ಇದ್ದೀರಾ, ನಿಮ್ ಕೈಯಿಂದ ಹೋಗ್ತಾ ಇದೆ. ಇಟ್ಸ್ ಕಾಲ್ ಸಾಂಪ್ರದಾಯಿಕ ಬಿಸ್ನೆಸ್. ಎಷ್ಟೋ ವರ್ಷದ ಸಾಂಪ್ರದಾಯಿಕದಿಂದ ನಡೀತಾ ಇದೆ. ಇಲ್ಲಿ ಸೇಲ್ ಮಾಡೋರಿಗೆ ಮಾತ್ರ ದುಡ್ಡು ಬರ್ತಾ ಇದೆ, ಕಸ್ಟಮರ್ಗೆ ಏನೋ ಪ್ರಾಫಿಟ್ ಇಲ್ಲ. ಬಟ್ ಮೈ ಡಿಯರ್ ಫ್ರೆಂಡ್, ಡೈರೆಕ್ಟ್ ಸೆಲ್ಲಿಂಗ್ ಇದು ಉಲ್ಟಾಗಿ ಕೆಲಸ ಮಾಡುತ್ತೆ. ಗ್ರಾಹಕನಿಂದ ಅಂದ್ರೆ ಒಂದು ಕಸ್ಟಮರ್ ಇಂದ ಉದ್ಯಮಿ ಆಗುವಂತ ಅವಕಾಶ. ಅದೇ ಪ್ರಾಡಕ್ಟ್ ಅನ್ನ ನೀವು ಡೈರೆಕ್ಟ್ ನೋಡಿ, ರೈಟ್ ಸೈಡ್ ಅಲ್ಲಿ ನೋಡಿ, ನೇರ ಮಾರಾಟ ಡೈರೆಕ್ಟ್ ಸೆಲ್ಲಿಂಗ್, ನೇರ ಮಾರಾಟ ವ್ಯವಹಾರ. ಇಲ್ಲಿಯೂ 30% ಅಲ್ಲಿ ಯಾವ್ದೋ ಪ್ರಾಡಕ್ಟ್ 100% ಅಲ್ಲಿ ಸಿಗುತ್ತೆ. ಬಟ್ ಯಾವ ವ್ಯಕ್ತಿ ನಮ್ಮ ಕಂಪ್ನಿಯಲ್ಲಿ ಪ್ರಾಡಕ್ಟ್ ತಗೊಳ್ತಾರೋ ಅವ್ರ ಕಸ್ಟಮರ್ ಆಗಿರಲ್ಲ, ಅವ್ರು ಏನಾಗ್ತಾರೆ ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಾರೆ, ಡಿಸ್ಟ್ರಿಬ್ಯೂಟರ್ ಆಗ್ತಾರೆ. ಈಗ ಎಕ್ಸಾಂಪಲ್ ಅಶೋಕ್ ಮರಾಠಿ ಅವರು ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ತಗೊಳ್ತಿದ್ರು, ಬಟ್ ಅದೇ ಪ್ರಾಡಕ್ಟ್ ಅನ್ನು ಇವ್ರು ಇಲ್ಲಿ ಪರ್ಚೇಸ್ ಮಾಡಿದ್ರು. ನಿಮ್ಗೊಂದು ಐಡಿ ಸಿಕ್ತು. ಏನ್ ಸಿಕ್ತು? ಐಡಿ ಓಪನ್ ಮಾಡಿದ್ರೆ ನೀವು ಇವರ ಡಿಸ್ಟ್ರಿಬ್ಯೂಟರ್ ಅಂತ ಬರ್ತಾ ಇದೆ. ನೀವು MI ಲ್ಯಾಬ್ಸ್ ಕಂಪನಿಯ ಡಿಸ್ಟ್ರಿಬ್ಯೂಟರ್ ಆಗಿಬಿಟ್ಟಿದ್ದೀರಾ. ಡಿಸ್ಟ್ರಿಬ್ಯೂಟರ್ ಅಂದ್ರೆ ಏನು? ನೀವೀಗ ಅರ್ನಿಂಗ್ ಮಾಡಬಹುದು. ಇಲ್ಲಿ ತನಕ ನೀವು ಸಾಬೂನು ಟೂತ್ ಪೇಸ್ಟ್ ಅಂಗಡಿ ತಗೊಳ್ತಾ ಇದ್ದೀರಾ, ಅಲ್ಲಿ ನೀವು ಕಸ್ಟಮರ್ ಆಗಿದ್ದೀರಾ. ಸೊ ಅದೇ ಟೂತ್ ಪೇಸ್ಟ್ ಸಾಬೂನ್ ಅದೇ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅನ್ನ ನೀವು MI ಲ್ಯಾಬ್ಸ್ ತಗೊಂಡ್ರಿ, ಅಂದ್ರೆ ನೀವು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ತಗೊಂಡ್ರಿ, ನೀವು ಏನಾದ್ರಿ ಬಿಸ್ನೆಸ್ ಮ್ಯಾನ್ ಆದ್ರಿ, ಕಸ್ಟಮರ್ ಅಲ್ಲ. ನೀವೀಗ ಯು ಆರ್ ನಾಟ್ ಎ ಕಸ್ಟಮರ್, ಯು ಆರ್ ಬಿಕಮ್ ಎ ಬಿಸ್ನೆಸ್ ಮ್ಯಾನ್. ನೀವೊಂದು ವ್ಯಾಪಾರಸ್ಥರಾದ್ರಿ. ಈಗ ನೀವು ರೈಟ್ ಸೈಡ್ ಬರ್ತಾ ಇದಾರೆ, ಲೆಫ್ಟ್ ಸೈಡ್ ಇಂದ ಸಾಮಾನ್ಯ ಜನರಿಂದ ಒಂದು ಅಗರ್ಭ ಶ್ರೀಮಂತರಾಗುವಂತ ಚಾನ್ಸ್ ಬರ್ತಾ ಇದ್ದೀರಾ, ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ. ಸೊ ಆ ಮಧ್ಯದ 70% ನಿಮ್ಮ ಅಕೌಂಟಿಗೆ ಬರ್ಬೋದು. ಅದಕ್ಕೆ ತಕ್ಕಂತ ಕೆಲಸವನ್ನ ನಾವು ಏನ್ ಮಾಡ್ಬೇಕು, ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇಟ್ಸ್ ಕಾಲ್ಡ್ ಡೈರೆಕ್ಟ್ ಸೇಲಿಂಗ್. ಸಿಂಪಲ್ ಥಿಂಗ್ಸ್. ಯಾವುದೇ ಸಾಮಾನ್ಯ ವ್ಯಕ್ತಿ ಸಾಂಪ್ರದಾಯಿಕ ವ್ಯಾಪಾರ ಅಂದ್ರೆ ಟ್ರೆಡಿಷನಲ್ ಬಿಸ್ನೆಸ್, ಶಾಪ್ ಅಲ್ಲಿ ಯಾವುದೋ ಅಂಗಡಿಯಲ್ಲಿ ಹೋಗೋಲ್ಲ ತಗೊಳ್ಳುವಂತ ಪ್ರಾಡಕ್ಟ್ಸ್ ಅನ್ನ, ಆ ಪ್ರಾಡಕ್ಟ್ಸ್ ಅನ್ನ ಅದೇ ವ್ಯಕ್ತಿ ಡೈರೆಕ್ಟ್ ಸೇಲಿಂಗ್ MI ಲ್ಯಾಬ್ಸ್ ಕಂಪನಿ ತಗೊಂಡ್ರೆ ಆ ವ್ಯಕ್ತಿ ಕಸ್ಟಮರ್ ಆಗಿರಲ್ಲ, ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಅರ್ಥ ಆಯ್ತಾ? ಏನಾಗ್ತಾರೆ? ಟೈಪ್ ಮಾಡಿ ಏನಾಗ್ತಾರೆ? ಬಿಸ್ನೆಸ್ ಟೈಪ್ ಮಾಡಿ, ಎಲ್ರು ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಏನಾಗ್ತಾರೆ? ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಇಟ್ಸ್ ಕಾಲ್ಡ್ ಡೈರೆಕ್ಟ್ ಸೇಲಿಂಗ್ ಇಂಡಸ್ಟ್ರಿ. ನೋಡಿ, ಎಲ್ಲ ಟೈಪ್ ಮಾಡ್ತಾ ಇದಾರೆ, ಬೇಗ ಬೇಗ ಟೈಪ್ ಮಾಡಿ ಎಲ್ರು. ಸೀಮಾ ಹೆಗ್ಡೆ ಅವ್ರು ಹೇಳ್ತಿದ್ರೆ ಬಿಸ್ನೆಸ್ ಮ್ಯಾನ್, ಗುರು ದೇವಾಡಿಗ, ಗಾಯತ್ರಿ ಮೇಡಮ್, ಸತೀಶ್ ಸರ್, ವೆರಿ ಗುಡ್, ಅಶ್ವಿನಿ ರಾಜೇಶ್. ಓಕೆ, ದೆನ್ ನೆಕ್ಸ್ಟ್ ಬೇಗ ಬೇಗ ಬಾಲತಿ ಮೇಡಮ್, ಸ್ಯಾಮ್ಸಂಗ್ ಅವರು, ಜಯಶ್ರೀ, ಆರ್ತಿ, ಸುಮಾ ಅವರೇ ನೀವು ಬಿಸ್ನೆಸ್ ವುಮೆನ್ ಅಂತ ಬರೀಬಹುದು. ಲೇಡೀಸ್ ಎಲ್ಲರೂ ಬಿಸ್ನೆಸ್ ವುಮೆನ್ ಆಗ್ತಾರೆ, ಜೆಂಟ್ಸ್ ಎಲ್ಲ ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಓಕೆ, ರಾಧಿಕಾ ಬಿಸ್ನೆಸ್ ವುಮೆನ್, ಭಾಸ್ಕರ್ ಬಿಸ್ನೆಸ್ ಮ್ಯಾನ್. ರೈಟ್, ಅಂದ್ರೆ ನಿಮ್ಗೆ ಎಲ್ರಿಗೆ ಅರ್ಥ ಆಗಿದೆ ಅಂತ ಅರ್ಥ ಹಾಗಾದ್ರೆ. ಅಂದ್ರೆ ಯಾವುದೇ ಪ್ರಾಡಕ್ಟ್ ನೀವು ಅಂಗಡಿಯಲ್ಲಿ ತಗೊಳ್ಳಿ ಬದಲು ಇಲ್ಲಿ ತಗೊಂಡ್ರೆ ಏನಾಗ್ತಾರೆ? ಬಿಸ್ನೆಸ್ ಮ್ಯಾನ್. ಇದನ್ನೇ ನಾವು ನಮ್ಮ ಜನರಿಗೆ ತಿಳಿಸಿ ಕೊಡ್ಬೇಕು. ಕೆಲರಿಗೆ ಏನ್ ಅನ್ಸುತ್ತೆ, ಇದು ಏನು, ಇದು ಮೋಸ ಮಾಡುವಂತ ಬಿಸ್ನೆಸ್ ಇದೆ. ಯಾವುದು? ಇನ್ವೆಸ್ಟ್ಮೆಂಟ್ ಅಲ್ಲಿ ಇದು, ಅಲ್ಲಿ ಮೋಸ ಮಾಡ್ತಾರೆ. ಈಗ ಎಕ್ಸಾಂಪಲ್, ನೀವೊಂದ್ 1 ಲಕ್ಷ ರೂಪಾಯಿ ಹಾಕಿದ್ರೆ 50,000 ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಯಾವುದೇ ಪ್ರಾಡಕ್ಟ್ ಸಿಗ್ತಾ ಇಲ್ಲ. ಇಟ್ಸ್ ಕಾಲ್ ಮೋಸ ಮಾಡೋದು. ಎಲ್ಲಿ ಪ್ರಾಡಕ್ಟ್ ಬೇಸ್ ಇದೆಯೋ, ನೀವು ದುಡ್ಡು ಕೊಟ್ಟಿದ ಮೇಲೆ, ಅಂದ್ರೆ ಯಾವ ಪ್ರಾಡಕ್ಟ್ ನೀವು ಅಂಗಡಿಯಲ್ಲಿ ತಗೊಳ್ತಿರೋ ಅದೇ ಪ್ರಾಡಕ್ಟ್ ನೀವು ಇಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ತಗೊಳ್ತಿದ್ರ ಅಂದ್ಮೇಲೆ ಇಟ್ಸ್ ಕಾಲ್ ಬಿಸ್ನೆಸ್. ಸಿಂಪಲ್ ಥಿಂಗ್ಸ್.
ಇದನ್ನೇ ಅರ್ಥ ಮಾಡಿ. ಇದಕ್ಕೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳೋದು, ಇದಕ್ಕೆ ನೇರ ಮಾರಾಟ ಅಂತ ಹೇಳೋದು ನಾವು. ಅಂಡರ್ಸ್ಟ್ಯಾಂಡ್? ವೆರಿ ಗುಡ್. ಮುಂದೋಗೋಣ ಹಾಗಾದ್ರೆ, ಮುಂದೋಗೋಣ. ಅರ್ಥ ಆಯ್ತು ನಿಮ್ಗೆ? ಸಾಂಪ್ರದಾಯಿಕ ಬಿಸ್ನೆಸ್, ನೇರ ಮಾರಾಟ ವ್ಯವಹಾರ, ಎರಡು ಗೊತ್ತಾಯ್ತಲ್ವಾ? ವೆರಿ ಗುಡ್, ತುಂಬಾ ಒಳ್ಳೆ ಜನರು ನೀವೆಲ್ಲರೂ. ಮುಂದೋಗೋಣ ಹಾಗಾದ್ರೆ. ಸೊ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಕಂಪನಿ ಇದೆ. ಭಾರತದ ಅತ್ಯುತ್ತಮ ನೇರ ಮಾರಾಟ ಕಂಪನಿ ದ ಒನ್ ಅಂಡ್ ಓನ್ಲಿ ಏನು? ಹೆಸರು ಬರೀರಿ, ಬೇಗ ಬರೀರಿ, ಎಲ್ಲ ಬರೀರಿ, ಟೈಪ್ ಮಾಡಿ ಎಲ್ಲರೂ ಬೇಗ. ಒನ್ ಅಂಡ್ ಓನ್ಲಿ ಯಾರು ಫಸ್ಟ್ ಮಾಡ್ತಾರ ಕಮ್ಮ? ಒನ್ ಅಂಡ್ ಓನ್ಲಿ ಅತ್ಯುತ್ತಮ ಕಂಪನಿ ಇವತ್ತು ನಮ್ಮ ದೇಶದ್ದು. ಅಶ್ವಿನಿ ಅವರು MI, ಎಸ್. DTC ಅವರು MI ಲೈಫ್ ಸ್ಟೈಲ್. ಗಾಯತ್ರಿ ಮೇಡಮ್, ಸೀಮಾ ಮೇಡಮ್, ಎಸ್. ಬೇಗ ಬೇಗ ಬರೀರಿ ಎಲ್ರು. ಸ್ಯಾಮ್ಸಂಗ್ ನಿಮ್ ಹೆಸರು ಚೇಂಜ್ ಮಾಡಿ ಸರ್, ಸ್ಯಾಮ್ಸಂಗ್ ಅಂತ ಬರ್ತದೆ, ಮೊಬೈಲ್ ಹೆಸರು ಬರ್ತದೆ. ರಾಧಿಕಾ ಅವರು, ಮಾಲತಿ ಭಟ್, ಎಸ್. ಭಾಸ್ಕರ್, ಮತ್ತೆ ಬೇಗ ಬೇಗ. ಗುರು ದೇವಾಡಿಗ, ಚಂದ್ರಿಕಾ ಮೇಡಮ್, ಅಶೋಕ ಮರಾಠಿ ಅವರೇ, ಓಕೆ. ಅಂಜನಾ ಹೆಗಡೆ, ಗೀತಾ ಹೆಗಡೆ, ಸುಜಾತಾ ಹೆಗಡೆ, ಓಕೆ, ವೆರಿ ಗುಡ್. ಸೊ ನನ್ನ ಪ್ರಕಾರ ಎಲ್ರಿಗೂ ಗೊತ್ತಿದ್ದ ವಿಷಯ, ಇವತ್ತು ನಮ್ಮ ದೇಶದಲ್ಲಿ ಅತ್ಯುತ್ತಮ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಂದ್ರೆ ಯಾವುದು? ಅದೇ MI ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್. ಮೈ ಡಿಯರ್ ಫ್ರೆಂಡ್ಸ್, ನಮ್ಗೆಲ್ರಿಗೂ ಗೊತ್ತಿದ್ದ ವಿಷಯ. ಇದು ಆರಂಭ ಯಾವಾಗ ಆಗಿದ್ದು ನೋಡ್ಬೋದು ನೀವು. ಆರಂಭ ಆಗಿದೆ ಯಾವಾಗ? 13 ಆಗಸ್ಟ್ 2013ರಲ್ಲಿ. ಓಕೆ, ಮೋರ್ ದನ್ 12 ಇಯರ್, 12 ವರ್ಷ ಆಯ್ತು ಈ ಕಂಪ್ನಿಗೆ. ಓಕೆ, ಅದಾದ್ಮೇಲೆ ಇದ್ರ ಕಾರ್ಪೊರೇಟ್ ಕಚೇರಿ ಎಲ್ಲಿದೆ? ಇಲ್ಲಿ ನೋಡಿ, ಕಾರ್ಪೊರೇಟ್ ಕಚೇರಿ ಎಲ್ಲಿದೆ? ನ್ಯೂ ಡೆಲ್ಲಿಯಲ್ಲಿದೆ. ಓಕೆ, ಪ್ರಾದೇಶಿಕ ಕಚೇರಿ ಎಲ್ಲಿದೆ? ಚೆನ್ನೈ, ಮುಂಬೈ, ಕೋಲ್ಕತಾ, ಕೊಚ್ಚಿನ್ ಅಂಡ್ ಆಸಾಂ. ಬೇರೆ ಬೇರೆ ಕಡೆ ಬ್ರಾಂಚಸ್. ಅದಾದ್ಮೇಲೆ ಶಾಖಾ ಕಚೇರಿ ಚಂಡೀಗಢ, ಜೈಪುರ್, ಲಕ್ನೋ, ಭೋಪಾಲ್, ರಾಯ್ಪುರ್, ಅಹಮದಾಬಾದ್, ಬ್ಯಾಂಗ್ಳೂರ್. ನಮ್ಮ ಬೆಂಗಳೂರಲ್ಲೂ ಇದೆ. ಓಕೆ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇದೆ ಶಾಖಾ ಕಚೇರಿ, ಬ್ರಾಂಚಸ್. ಅಂಡರ್ಸ್ಟ್ಯಾಂಡ್? ಕಾನೂನು ದಾಖಲೆಗಳು. ಈಗ ಯಾವುದೇ ಕಂಪನಿ ರಿಜಿಸ್ಟರ್ಡ್ ಆಗ್ಬೇಕು, ಲೀಗಲ್ ಕಂಪನಿ, ಅದ್ರ ಬೇಕಾಗುವಂತ ಎಲ್ಲ ISO ಸರ್ಟಿಫಿಕೇಟ್ ಆಗಿರ್ಬೋದು, FDS ಸರ್ಟಿಫಿಕೇಟ್ ಆಗಿರ್ಬೋದು, ಪಿಕ್ಕಿ ಮೆಂಗರ್ ಆಗಿರ್ಬೋದು, ಭಾರತ ರಾಜಪತ್ರ ಆಗಿರ್ಬೋದು, ಪ್ರತಿಯೊಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇವತ್ತು ನಮ್ಮ ಕಂಪ್ನಿಯ ನೀವು ಹೋಗಿ ನೋಡ್ಬೋದು. www.milifestylemarketing.com ಅಲ್ಲಿ ಹೋದ್ರೆ ಅಲ್ಲಿ ನೀವು ಹೋಗಿ ನೋಡ್ಬೋದು. ಮಾರ್ಕೆಟಿಂಗ್ ಅಲ್ಲಿ ಹೋಗಿ ನೀವು ನಮ್ಮ ಕಂಪನಿ ಲೀಗಲ್ ಡಾಕ್ಯುಮೆಂಟ್ ಅಲ್ಲಿ ಹೋದ್ರೆ, ಈ ಲೀಗಲ್ ಡಾಕ್ಯುಮೆಂಟ್ ಅಲ್ಲಿ ಎಲ್ಲಾ ಡಾಕ್ಯುಮೆಂಟ್ ಆನ್ಲೈನ್ ಕಂಪನಿಯಲ್ಲಿ ಇಟ್ಟಿದೆ. ಕಂಪನಿ ಎಲ್ಲಾ ಕಾನೂನು ದಾಖಲೆಗಳು ಇವತ್ತು ಆನ್ಲೈನ್ ಅಲ್ಲಿ ಇದೆ, ನೀವು ಚೆಕ್ ಮಾಡ್ಬೋದು. ಪ್ಯೂರ್ ಲೀಗಲ್ ಕಂಪನಿ, ಲಾಸ್ಟ್ 12 ವರ್ಷದಿಂದ ಕಂಪನಿ ವರ್ಕ್ ಮಾಡ್ತಾ ಇದೆ. ಅದಾದ್ಮೇಲೆ ಕಂಪನಿಯ ಟಾಪ್ ಮ್ಯಾನೇಜ್ಮೆಂಟ್ ಟೀಮ್ ಅನ್ನು ನೋಡಬಹುದು. ನೇರ ಮಾರಾಟ ಉದ್ಯಮದಲ್ಲಿ 20 ರಿಂದ 25 ವರ್ಷಗಳ ನಾಯಕತ್ವದ ಅನುಭವದೊಂದಿಗೆ ಅವರ ದೂರದೃಷ್ಟಿ ಹಾಗೂ ಸಮರ್ಪಣೆ ಕಂಪನಿಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದಿದೆ. ಲಾಸ್ಟ್ 25 ವರ್ಷದಿಂದ ಇವರೆಲ್ಲರೂ ಇದೊಂದು ಯುನಿಟಿಯಾಗಿ ವರ್ಕ್ ಮಾಡ್ತಿದ್ದಾರೆ. 12 ವರ್ಷದಲ್ಲಿ ಇವ್ರು 25 ವರ್ಷದ ಎಕ್ಸ್ಪೀರಿಯನ್ಸ್ 12 ವರ್ಷದಲ್ಲಿ ನಮ್ಮ ಕಂಪನಿ ಎಷ್ಟು ಮೇಲ್ ತಂದಿದ್ದಾರೆ ನೋಡಿ. ಯಾರಲ್ಲ ನೋಡಬಹುದು. ಒಂದನೇದಾಗಿ CEO ಕೈಲಾಸ್ ಪಟ್ಟೆಡ್. ನಾ ಮೊನ್ನೆ ಆಫೀಸ್ಗೆ ಹೋಗಿ ಬಂದೆ ಲಾಸ್ಟ್ ಮಂತ್ ಅಲ್ಲಿ, ಇಲ್ಲಿ ನಮ್ದು ಚೆನ್ನೈಗೆ. ಅದಾದ್ಮೇಲೆ COO ಸಲೀಲ್ ಮ್ಯಾಥ್ಯೂ, ವೈಸ್ ಪ್ರೆಸಿಡೆಂಟ್ ಆಫ್ ಅಡ್ಮಿನಿಸ್ಟ್ರೇಷನ್, ಅಂದ್ರೆ ನಮ್ಮ ವೆಬ್ಸೈಟ್ ಎಲ್ಲ ನೋಡುವುದು, ಸುನೀಲ್ ಸಿಂಗ್, ಅಲೋಕ್ ಪಾಂಡೆ. ಅದಾದ್ಮೇಲೆ ನೋಡ್ಬೋದು ನೀವು ಇಲ್ಲಿ ಏನ್ ಬರ್ತಿದ್ದಾರೆ ಕೆಳಗಡೆ, ಪ್ರತಿಯೊಂದು ಉತ್ಪನ್ನವು ಈ ಮಹಾನ್ ವಿಜ್ಞಾನಿಗಳ ಆಲೋಚನೆಗಳು ಮತ್ತು ಸಂಶೋಧನೆ ಮತ್ತು 200 ವರ್ಷಗಳ ಪರಿಣತ ಅನುಭವಗಳ ಮೇಲೆ ಆಧರಿಸಿದೆ. ಅಂದ್ರೆ 200 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ಸೈಂಟಿಸ್ಟ್ ಗಳು. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ, ಡಾಕ್ಟರ್ DBN ನಾರಾಯಣ್ ಹಿಡಿದು ಎಲ್ಲ. ಡಾಕ್ಟರ್ DBN ನಾರಾಯಣ್ ಒನ್ ಆಫ್ ದ ಬೆಸ್ಟ್ 40 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಚವನ್ ಫ್ರೆಶ್ ತಯಾರು ಮಾಡಿದೆ ಅವರು ಡಾಬರ್ ಅಲ್ಲಿ. ಇವ್ರು ಬೆಂಗಳೂರವರೇ, ಕನ್ನಡ ಬರ್ತದೆ ಇವರಿಗೆ ಒಳ್ಳೆ. ಇವ್ರು ಬೆಂಗಳೂರಲ್ಲೇ ಇರೋದು. ಸೊ ಡಾಕ್ಟರ್ DB ನಾರಾಯಣ್ ಹಿಡಿದು ಎಲ್ಲಾ ಸೈಂಟಿಸ್ಟ್ ಗಳು ಟೋಟಲ್ 200 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಒನ್ ಆಫ್ ದ ಫಸ್ಟ್ ಕಂಪನಿ. ಇವತ್ತು ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಸ್ವಂತ ಸೈಂಟಿಸ್ಟ್ ಇಲ್ಲ. ಬಟ್ ಇವತ್ತು ನಮ್ಮ ಮೈಲೈಫ್ಸ್ಟೈಲ್ ಕಂಪನಿ ನಂಬರ್ 1 ಯಾಕಿದೆ ಅಂತ ಹೇಳಿದ್ರೆ, ಬಿಕಾಸ್ ಅಲ್ಲಿ ಇವತ್ತು ಅಂದ್ರೆ ಇವತ್ತು ನಮ್ಮ ಕಂಪನಿಯಲ್ಲಿ ಸ್ವಂತ ಸೈಂಟಿಸ್ಟ್ ಇದ್ದಾರೆ. ನಮ್ಮ ಕಂಪನಿಯಲ್ಲಿ ಮಾಡಿದಂತ ಫಾರ್ಮುಲೇಷನ್, ನಮ್ಮ ಸೈಂಟಿಸ್ಟ್ ಫಾರ್ಮುಲೇಷನ್ ಅಲ್ಲಿ ಮಾಡಿರುವಂತ ಪ್ರಾಡಕ್ಟ್ ಗಳೇ ನಮ್ಗೆ ಸಿಗ್ತಾ ಇದೆ. ಸೊ ನಿಮ್ಗೆ ಎಲ್ರಿಗೂ ಒಂದು ಒಳ್ಳೆ ಕಂಪನಿಯಲ್ಲಿ ಇದೆ ಅಂತ ಅನಿಸ್ತಿದೆ ಅಲ್ವಾ? ಹೌದಲ್ವಾ? ಸೊ ಎಲ್ರು ಬರೀರಿ ನಂಬರ್ 1 ಅಂತ ಬರೀ. ನಂಬರ್ 1 ಕಂಪನಿ ಹೌದಾ? ನಂಬರ್ ಒನ್ ಅಂತ ಬರೀರಿ. ನಮ್ ಕಂಪನಿ ನಂಬರ್ 1 ಇದೆ 100%. ಯಸ್, ಚಂದ್ರಿಕಾ ಮೇಡಮ್, ಅಶ್ವಿನಿ ರಾಜೇಶ್, ರಾಧಿಕಾ ಅವರು, ಯಸ್, ವೆರಿ ಗುಡ್. ತುಂಬಾ ಜನ ಬರೀತಾ ಇದ್ದಾರೆ. ಓಕೆ, ಮುಂದೋಗೋಣ. ಭಾಸ್ಕರ್. ಸೊ ನೆಕ್ಸ್ಟ್ ಸ್ಲೈಡ್ ಬರೋ ನೋಡಬಹುದು ನೀವು. ನಮ್ ಕಂಪನಿ ನಂಬರ್ 1 ಯಾಕಿದೆ ನೋಡಿ. ನೀವು ಸ್ಲೈಡ್ ಅಲ್ಲಿ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಭಾರತ ಸರ್ಕಾರದ ಆಯುಷ್ ಪ್ರೀಮಿಯಂ ಮಾರ್ಕ್ ನಿಂದ ಪ್ರಮಾಣಿಸಲ್ಪಟ್ಟ ಆಯುರ್ವೇದ ಉತ್ಪನ್ನ. ಅಂದ್ರೆ ನಮ್ಮ ಎಲ್ಲ ಆಯುರ್ವೇದಿಕ್ ಮ್ಯಾಕ್ಸಿಮಮ್ ಆಯುರ್ವೇದಿಕ್ ಪ್ರಾಡಕ್ಟ್ ಗೆ ಭಾರತ ಸರ್ಕಾರದ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಶನ್ ಸಿಕ್ಕಿದೆ ಇವತ್ತು.
ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಶನ್ ಅಂದ್ರೆ ಏನು? ಯಾವ ಪ್ರಾಡಕ್ಟ್ಸ್ ಮೇಲೆ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಟ್ ಇದೆಯೋ ಆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇಂದ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಅಂತ ಅರ್ಥ. ಸೊ ಅಂತ ಒಂದು ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಟ್ ಇವತ್ತು ನಮ್ಮ ಕಂಪನಿಗೆ ಇದೆ. ಇವತ್ತು ನೆಟ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾವುದೇ ಕಂಪನಿ ಅಥವಾ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಶನ್ ಇಲ್ಲ. ನಮ್ಮ ಕಂಪನಿ ನಂಬರ್ 1 ಯಾಕಂತ ಹೇಳಿದ್ರೆ ದ ಒನ್ ಅಂಡ್ ಓನ್ಲಿ ನೆಟ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಿಯಾ. ಅದೇ ಕಂಪನಿ, ಅದು ಯಾವುದು MI ಲೈಫ್ ಸ್ಟೈಲ್, ಅದಕ್ಕೆ ಡೈರೆಕ್ಟ್ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಟ್ ಸಿಕ್ಕಿದೆ ಭಾರತ ಸರ್ಕಾರದಿಂದ. ಅದಾದ್ಮೇಲೆ ನೋಡಿ, ಇಲ್ಲಿ ನೋಡಿ ಬಂದು ರೈಟ್ ಸೈಡ್ ಅಲ್ಲಿ ನೋಡಿ, ಭಾರತದ ಅತ್ಯುತ್ತಮ ಅಂದ್ರೆ ಅತ್ಯುತ್ತಮ ಬ್ರ್ಯಾಂಡ್, ಬೆಸ್ಟ್ ಬ್ರ್ಯಾಂಡ್ ಅಂತ ಎಕಾನಮಿಕ್ ಟೈಮ್ಸ್ ನಮ್ಗೆ ಅವಾರ್ಡ್ ಕೊಟ್ಟಿದ್ದಾರೆ. 2019, 2022 ಹಾಗೂ 2024 3 ವರ್ಷ ನಮ್ಗೆ ಅವಾರ್ಡ್ ಸಿಕ್ಕಿದೆ. ಬೆಸ್ಟ್ ಸೇಲಿಂಗ್, ಬೆಸ್ಟ್ ಬ್ರ್ಯಾಂಡ್, ಅತ್ಯುತ್ತಮ ಬ್ರ್ಯಾಂಡ್. ಸೊ ಎಲಿಮೆಂಟ್ಸ್ ವೆಲ್ನೆಸ್ ಆನ್ ಅಂಡ್ ಆನ್ ಅಲ್ಲಿ ಎಷ್ಟೋ ಪ್ರಾಡಕ್ಟ್ಸ್, ಬೇರೆ ರೀತಿಯ ಪ್ರಾಡಕ್ಟ್ಸ್, 1,000 ಕಾಯಿಲೆಯನ್ನು ಗುಣಪಡಿಸುವಂತ ಕೆಲವೊಂದು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನಮ್ಮಲ್ಲಿದೆ. ಆಂಟಿ ಆಕ್ಸಿಡೆಂಟ್ಸ್ ಇದೆ, ಎಷ್ಟೋ ಪ್ರಾಡಕ್ಟ್ಸ್ ಗಳಿದಾವೆ. 100ಕ್ಕಿಂತ ಎಷ್ಟೋ ಜಾಸ್ತಿ ಪ್ರಾಡಕ್ಟ್ಸ್ ಇದೆ. ಪ್ರತಿಯೊಂದು ಕಾಯಿಲೆ ಬಂದವ್ರನ್ನ ಗುಣ ಮಾಡಿಸ್ಲಿಕ್ಕೆ, ಬರುವಂತ ಕಾಯಿಲೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ನೋಡಿ, ಇವತ್ತು ಒಂದು ಮನುಷ್ಯನ ದೇಹದಲ್ಲಿ, ಈಗ ನಮ್ ದೇಶದಲ್ಲಿ ಒಂದು ಕಾಯಿಲೆ ಬಂದ್ರೆ ಎಲ್ಲಾ ಕಾಯಿಲೆ ಹೆದರ್ತಾರೆ, ಬಟ್ ಒಂದು ಕಾಯಿಲೆಗೆ ಮಾತ್ರ ಜನರು ಜಾಸ್ತಿ ಹೆದರ್ತಾರೆ. ಆ ಕಾಯಿಲೆ ಯಾವ್ದಂತ ಟೈಪ್ ಮಾಡಿ ನೋಡೋಣ. ಒಂದು ಕಾಯಿಲೆ ಬರ್ಲಿಕ್ಕೆ ಬಂದ್ರೆ ಹೆದರ್ತಾಳೆ, ಅರೆ ಈ ಕಾಯಿಲೆ ಬರ್ಬಾರ್ದಂತ. ಎಲ್ಲಾ ಕಾಯಿಲೆ ಹೆದರ್ತಾರೆ, ಬಟ್ ಒಂದು ಕಾಯಿಲೆ ಮಾತ್ರ ತುಂಬಾ ಹೆದರ್ತಾರೆ. ಆ ಕಾಯಿಲೆ ಹೆಸರೇನು? ಎಸ್, ನಾಗರತ್ನ ಅವ್ರ ಹತ್ರ ಕ್ಯಾನ್ಸರ್ ಅಂತ, ಸೀಮಾ ಮೇಡಮ್ ಹತ್ರ ಕ್ಯಾನ್ಸರ್ ಅಂತ. ರೈಟ್, ಥ್ಯಾಂಕ್ ಯು. ನೋಡಿ, ಎಲ್ರು ಆ ಕ್ಯಾನ್ಸರ್ ರೋಗದಿಂದ ಹೆದರ್ತಾರೆ. ಈಗ ನೀವು ನೋಡಿರ್ಬೋದು, ನಮ್ಮ ಈ ಕ್ಯಾನ್ಸರ್ಗೆ ಚಿಹ್ನೆ ಯಾವ್ದು ಹೇಳಿ? ನೀವು ನೋಡಿರ್ಬೋದು, ಹೌದಲ್ವಾ? ಯಾಕೆ ಹೇಳಿ? ಅದೇ ಚಿಹ್ನೆ ಯಾಕೆ ಕೊಟ್ಟಿದ್ದಾರೆ ಅದಕ್ಕೆ? ಕ್ಯಾನ್ಸರ್ ಚಿಹ್ನೆ ನೀವು ಈ ರಾಶಿಗಳು ನೋಡಿದ್ರೆ, ವೃಷಭ ರಾಶಿದು ಕರ್ಕಾಟಕ ಅಂದ್ರೆ ಕ್ಯಾನ್ಸರ್ ರಾಶಿದು ಇದ್ಯಾವುದು ಚಿಹ್ನೆ? ಯಾವುದು? ಏಡಿ. ಏನೋ ಏಡಿ. ಯಾಕೆ ಏಡಿ ಕೊಟ್ಟಿದ್ದು? ಅದಕ್ಕೆ ಚೇಳು ಕೊಡ್ಲಿಲ್ಲ ಯಾಕೆ? ಹಲ್ಲಿ ಕೊಡ್ಲಿಲ್ಲ ಯಾಕೆ? ಕ್ಯಾನ್ಸರಿಗೆ ಅದೇ ಯಾಕೆ ಕೊಟ್ಟಿದ್ದು ಹೇಳಿ ನೋಡೋಣ. ಟೈಪ್ ಮಾಡಿ. ಗಾಯತ್ರಿ ಹೇಳ್ತಾರೆ ಹೊಡಿಲಿಕ್ಕೆ ಬಿಡಲ್ಲ ಅಂತ, ನೀವು ಅದ್ರ ಹೊಡಿಲಿಕ್ಕೆ ಹೋದ್ರೆ ಹಿಡಿತದಂತ. ಯಾಕೆ ಹೇಳಿ ನೋಡೋಣ. ಹಿಡ್ಕೊಂಡ್ರೆ ಬಿಡಲ್ಲ, ಹಿಡ್ಕೊಳ್ಲಿಕ್ ಬಿಡಲ್ಲ. ಓಕೆ, ಹಿಡ್ಕೊಂಡ್ರೆ ಬಿಡಲ್ಲ. ಓಕೆ, ಅಂದ್ರೆ ಹಿಡ್ಕೊಂಡ್ರೆ ಬಿಡಲ್ಲ, ಅದ್ ಕಚ್ಚಿದ್ರೆ ಬಿಡಲ್ಲ. ಓಕೆ, ಮತ್ತೆ ಯಾಕೆ ಕ್ಯಾನ್ಸರ್ ಅಂತ ಹೆಸರು ಯಾಕೆ ಕೊಟ್ಟಿದ್ದು? ಬೇಗ ಬೇಗ ಮಾಡಿ, ಬೇಗ ಬೇಗ ಬರೀರಿ, ಟೈಮ್ ಶಾರ್ಟ್ ಇದೆ. ಕ್ಯಾನ್ಸರಿಗೆ ಅದೇ ಅಂದ್ರೆ ಏಡಿ ಎಕ್ಸಾಂಪಲ್ ಯಾಕೆ ಕೊಟ್ಟಿದ್ದಾರೆ? ಅದಕ್ಕೆ ಸಿಂಬಲ್ ಯಾಕೆ ಕೊಟ್ಟಿದ್ದಾರೆ? ತಪ್ಸ್ಕೊಳ್ಳಿಕ್ಕೆ ಟ್ರೈ ಮಾಡುತ್ತೆ. ಓಕೆ, ಬೇಗ 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 ಬೇಗ, ಮಸ್ಟ್ ಫಾಸ್ಟ್ ಬರೀರಿ, ತಲೆ ಓಡಿಸಿ ಸ್ವಲ್ಪ. ಇಟ್ ಕ್ಯಾನಾಟ್ ಕ್ಯಾನ್ಸಲ್. ನೆಕ್ಸ್ಟ್ ಗೊತ್ತಿಲ್ವಾ? ಇಟ್ ಶುಡ್ ಬಿ ಕಟ್ ವೆನ್ ಇಟ್ ಕಮ್. ನೋಡಿ, ಕ್ಯಾನ್ಸರಿಗೆ ಏಡಿಯ ಸಿಂಬಲ್ ಯಾಕೆ ಕೊಟ್ಟಿದೆ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲಿ ಒಂದೇ ಒಂದು ಸಣ್ಣ ಪ್ರಾಣಿ ಅಂತ ಹೇಳ್ಬೋದು ಏಡಿ, ಹೌದಲ್ವಾ? ಅದು ಎಲ್ಲಾ ದಿಕ್ಕಿಗೆ ಓಡುತ್ತೆ ಒಂದೇ ಸ್ಪೀಡಲ್ಲಿ. ಈಗ ನೀವು ಎದರಿಂದ ಓಡ್ಲಿಕ್ಕೆ ನೀವು ಸ್ಪೀಡಲ್ಲಿ ಓಡ್ತೀರಾ, ಬಟ್ ಹಿಂದೆ ಓಡ್ಲಿಕ್ಕೆ ಆಗತ್ತೆ ನಿಮ್ಗೆ? ಹುಲಿ ಎದರಿಂದ ಓಡ್ತದೆ, ಹಿಂದೆ ಓಡ್ಲಿಕ್ಕೆ ಆಗತ್ತಾ? ಕುದುರೆ ಮುಂದೆ ಫಾಸ್ಟ್ ಆಗಿ ಓಡುತ್ತೆ, ಬಟ್ ಹಿಂದೆ ಓಡ್ಲಿಕ್ಕೆ ಆಗತ್ತಾ? ಬಟ್ ಏಡಿ ನೋಡಿ, ನೀವು ಏಡಿ ಎಲ್ಲೇ ನೀವು ಮುಟ್ಲಿಕ್ಕೆ ಹೋಗಿ, ನೀವು ಇಲ್ಲಿ ಮುಟ್ಟಿದ್ರೆ ಅಲ್ಲಿ ಓಡ್ತದೆ, ಅಲ್ಲಿ ಮುಟ್ಟಿದ್ರೆ ಇಲ್ಲಿ ಓಡ್ತದೆ, ಮುಂದೆ ಮುಟ್ಟಿದ್ರೆ ಹಿಂದೆ ಓಡ್ತದೆ, ಹಿಂದೆ ಓಡಿದ್ರೆ ಮುಂದೆ ಓಡ್ತದೆ. 4 ದಿಕ್ಕಿಗೆ ಒಂದೇ ಸ್ಪೀಡಲ್ಲಿ ಓಡುತ್ತೆ ಅದು. ಗೊತ್ತಿದ್ಯಾ? ನೀವು ಬೇಕಾದ್ರೆ ಸಮುದ್ರ ತೀರದಲ್ಲಿ ಹೋಗುವಾಗ ಸಣ್ಣ ಸಣ್ಣ ಮರಿಗಳು ಇರ್ತವೆ, ಅವ್ರನ್ನ ಹಿಡಿಲಿಕ್ಕೆ ಹೋಗಿ ನೋಡಿ. ನೀವು ಮುಂದೆ ಹೋದ್ರೆ ಹಿಂದೆ ಓಡ್ತದೆ, ಅದು ಈಚೆ ಹೋದ್ರೆ ಆಚೆ ಓಡ್ತದೆ. ಅದ್ರ ಸ್ಪೀಡ್ ಸೇಮ್ ಇದೆ. ಸೊ ಅದಕ್ಕೆ ಕ್ಯಾನ್ಸರ್ ಅನ್ನು ಯಾಕೆ ಕೊಟ್ಟಿದೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿಯ ಶರೀರದಲ್ಲಿ ಕ್ಯಾನ್ಸರ್ ಆಗುತ್ತೋ, ಆ ಕ್ಯಾನ್ಸರ್ ವೈರಸ್ ಬಂದ್ರೆ ಕೂಡಲೇ ಅದನ್ನ ಹಿಡಿಲಿಕ್ಕೆ ಹೋದ್ರೆ ಅದು ಇನ್ನೊಂದ್ ಕಡೆ ಓಡುತ್ತೆ. ಎಕ್ಸಾಂಪಲ್, ಲಿವರ್ ಅಲ್ಲಿ ಕ್ಯಾನ್ಸರ್ ಆದ್ರೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಕ್ ಹೋದ್ರೆ ಅದು ಸೀದಾ ಇಲ್ಲಿ ಹೋಗುತ್ತೆ, ಕಿಡ್ನಿಗೆ ಹೋಗುತ್ತೆ. ಕಿಡ್ನಿ ಹಿಡಿದ್ರೆ ಅಲ್ಲಿ ಹೋಗುತ್ತೆ, ಇಲ್ಲಿ ಹೋಗುತ್ತೆ. ಅದಕ್ಕಾಗಿ ಇವತ್ತು ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಕ್ಯಾನ್ಸರ್ ವೈರಸ್ ಅನ್ನ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಕಟ್ ಮಾಡ್ತಾರೆ, ಎಲ್ಲ ಆಗಿದೆ ಅಲ್ಲಿ ಕಟ್ ಮಾಡ್ತಾರೆ, ಅದನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಲ್ಲ. ಎಕ್ಸಾಂಪಲ್, ಈಗ ಗಡ್ಡೆ ಆದ್ರೆ ಗಡ್ಡೆ ಡಿಸ್ಟರ್ಬ್ ಮಾಡಿದ್ರೆ ಅದು ಓಡಿ ಹೋಗ್ತವೆ. ಎಕ್ಸಾಂಪಲ್, ಈಗ ಗಡ್ಡೆ ಬೆಳೆದಿದೆ, ಗಡ್ಡೆ ಅದಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ಅದು ಬೇರೆ ಕಡೆ ಹೋಗುತ್ತೆ.
ಸೊ ಅದಕ್ಕೆ ಎಲ್ಲಾಗಿದೆ ಅಲ್ಲಿ ಕಟ್ ಮಾಡ್ತಾರೆ. ಬಟ್ ಪ್ರತಿಯೊಬ್ಬ ವ್ಯಕ್ತಿಯು ಕ್ಯಾನ್ಸರ್ ಆಗ್ಬಾರ್ದಂತ ಎಲ್ಲರೂ ಬಯಸ್ತಾರೆ, ಹೌದಲ್ವಾ? ಬಟ್ ಮೈ ಡಿಯರ್ ಫ್ರೆಂಡ್, ಒಂದು ವ್ಯಕ್ತಿ ಕ್ಯಾನ್ಸರ್ ಅಂದ್ರೆ ಏನು? ಕ್ಯಾನ್ಸರ್ ಇದೊಂದು ಸೆಲ್ ಆಲ್ರೆಡಿ ನಮ್ಮ ಬಾಡಿಯಲ್ಲಿ ಇದೆ. ನಮ್ಮ ಬಾಡಿಯಲ್ಲಿ ಆಲ್ರೆಡಿ ಒಂದು ಹ್ಯೂಮನ್ ಬಾಡಿಯಲ್ಲಿ 7 ಲಕ್ಷ ಅಂದ್ರೆ 7,50,000 ಈ ಕ್ಯಾನ್ಸರ್ ಸೆಲ್ಸ್ ಆಲ್ರೆಡಿ ನಮ್ಮ ಬಾಡಿಯಲ್ಲಿ ಇದೆ. ಎಲ್ಲರ ಬಾಡಿಯಲ್ಲಿ ಕ್ಯಾನ್ಸರ್ ಇದೆ. ಬಟ್ ಕ್ಯಾನ್ಸರ್ ಪೇಷಂಟ್ ಆಗುದು ಯಾವಾಗ? ಯಾವತ್ತು ಆ ಕ್ಯಾನ್ಸರ್ ಸೆಲ್ಗಳು ಗಡ್ಡೆ ಕಟ್ಟಿದಾಗ, ನಮ್ಮ ಬಾಡಿಯಲ್ಲಿ ಇರುವಂತ ಕ್ಯಾನ್ಸರ್ ಸೆಲ್ಸ್ ಗಳು ದೊಡ್ಡದಾಗಿ ಯಾವತ್ತು ಗಡ್ಡೆ ಕಟ್ತಾವೋ ಆವಾಗ ಮನುಷ್ಯನಿಗೆ ಕ್ಯಾನ್ಸರ್ ಆಗತ್ತೆ. ಬಟ್ ಆ ಗಡ್ಡೆ ಕಟ್ಟುದಂದ್ರೆ ಏನು? ಮನೆ ಕಟ್ಟುದು. ಆ ಕ್ಯಾನ್ಸರ್ ಸೆಲ್ಸ್ ಗಳು ಮನೆ ಕಟ್ಟಿದಾಗ ಮನುಷ್ಯನಿಗೆ ಕ್ಯಾನ್ಸರ್ ಅಂತ ಹೇಳ್ತಾರೆ. ಬಟ್ ಆ ಮನೆ ಕಟ್ಲಿಕ್ಕೆ ಬಿಡಲ್ಲ ಯಾರು? ನಮ್ಮ ಬಾಡಿಯಲ್ಲಿ ಆಲ್ರೆಡಿ ಫೈಟರ್ ಸೆಲ್ ಇದೆ, ಇಮ್ಯುನಿ ಸಿಸ್ಟಮ್ ಅಂತ ಹೇಳ್ತೇವೆ ನಾವು. ಆ ಇಮ್ಯುನಿ ಸಿಸ್ಟಮ್ ಕ್ಯಾನ್ಸರ್ ಸೆಲ್ಸ್ ಗಳು ಯಾವಾಗ ಮನೆ ಕಟ್ಲಿ ಗಡ್ಡೆ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾವೋ, ಅಂದ್ರೆ ದೊಡ್ಡದಾಗ್ಲಿ ಸ್ಟಾರ್ಟ್ ಆಗ್ತಾವೋ, ಆವಾಗ ನಮ್ಮ ಫೈಟರ್ ಸೆಲ್ ಅಟ್ಯಾಕ್ ಮಾಡಿ ಅದನ್ನಲ್ಲೇ ಎಂಡ್ ಮಾಡ್ತದೆ. ಆವಾಗ ಮನುಷ್ಯನಿಗೆ ಕ್ಯಾನ್ಸರ್ ಆಗಲ್ಲ. ಬಟ್ ಆ ಫೈಟರ್ ಸೆಲ್ಸ್ ಸ್ಟ್ರಾಂಗ್ ಆಗಿರ್ಬೇಕಿದ್ರೆ ನಾವು ಆರೋಗ್ಯವಂತರಾಗಿ ಬೇಕಾಗುವಂತ ಪೌಷ್ಟಿಕಾಂಶ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ, ಆಂಟಿ ಆಕ್ಸಿಡೆಂಟ್. ಇವತ್ತು ನಮ್ ದೇಹಕ್ಕೆ ಸಿಗ್ತಾ ಇಲ್ಲ. ಸೊ ಅದೇ 95 ನ್ಯೂಟ್ರಲೈಟ್, ಕವಚ್ ಫ್ರಾಜ್, ಪ್ರೋಟೀನ್, ಸ್ಪಿರೋಲಿನಾ, ಇದೆಲ್ಲ ಪ್ರಾಡಕ್ಟ್ಸ್ ಇಂದ ನಾವು ನಮ್ಮ ದೇಹದ ಇಮ್ಯುನಿಟಿ ಸಿಸ್ಟಮ್ ಫೈಟರ್ ಸೆಲ್ ಅನ್ನ ಏನ್ ಮಾಡ್ಬೋದು? ಸ್ಟ್ರಾಂಗ್ ಮಾಡ್ಬೋದು, ಬರುವಂತ ಕಾಯಿಲೆಯನ್ನ ನಿಲ್ಲಿಸಬಹುದು. ಇಟ್ಸ್ ಕಾಲ್ ಆಂಟಿ ಆಕ್ಸಿಡೆಂಟ್, ಇಟ್ಸ್ ಕಾಲ್ ನ್ಯೂಟ್ರಿಷನ್ ಸಪ್ಲಿಮೆಂಟ್. ಸೊ ನಿಮ್ಮ ಎಕ್ಸಸೈಸ್, ನಿಮ್ಮ ಆಹಾರ, ಅದ್ರ ಜೊತೆ ಬೇಕಾಗುವಂತ ಸಪ್ಲಿಮೆಂಟ್ ಮುಖಾಂತರ ಬರುವಂತ ಕಾಯಿಲೆಯನ್ನು, ಈವನ್ ಕ್ಯಾನ್ಸರ್ ಅನ್ನು ಸಹ ನಾವು ತಡೆಗಟ್ಟಬಹುದು. ನಾವು ತಗೊಳ್ಳುವಂತ ಆಹಾರ, ಎಕ್ಸಸೈಸ್ ಹಾಗೂ ಸಪ್ಲಿಮೆಂಟ್ ಮುಖಾಂತರ 100%. ಇದು ನಾನು ಹೇಳ್ತಾ ಇಲ್ಲ, ಇವತ್ತು ಸರ್ವೆ ಹೇಳ್ತಾ ಇದೆ, ಸಿಸ್ಟಮ್ ಹೇಳ್ತಾ ಇದೆ, ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ. ಕ್ಯಾನ್ಸರ್ ತಡೆಗಟ್ಟಿ ಬಂದ ಮೇಲೆ ಅಲ್ಲ, ಬರೋಕ್ಕಿಂತ ಮುಂಚೆ ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್, ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್. ಇದು ಆಯುರ್ವೇದದಿಂದ ಸಾಧ್ಯ. ಸೊ ನೀವು ಯಾವ ಕಂಪ್ನಿಯಲ್ಲಿ ಇದ್ದೀರೋ, MI ಲೈಫ್ ಸ್ಟೈಲ್ ಅಲ್ಲಿ ಇವತ್ತು 100ಕ್ಕಿಂತ ಜಾಸ್ತಿ ಆಯುರ್ವೇದಿಕ್ ಪ್ರಾಡಕ್ಟ್ ಗಳಿದೆ. ಈ ಆಯುರ್ವೇದಿಕ್ ಪ್ರಾಡಕ್ಟ್ ಗಳಿಂದ ನೀವು ಎಷ್ಟೋ ಜನರ ಕಾಯಿಲೆಯನ್ನು ವಾಸ ಮಾಡಬಹುದು, ಎಷ್ಟೋ ಜನರಿಗೆ ಬರುವಂತ ಕಾಯಿಲೆಯಿಂದ ಅವ್ರನ್ನ ದೂರ ಇಡಬಹುದು. ಒಂದು ಇಷ್ಟು ಒಳ್ಳೆ ಬ್ರ್ಯಾಂಡ್ ಇರುವಂತ ಪ್ರಾಡಕ್ಟ್ಸ್ ನಿಮ್ ಕೈಯಲ್ಲಿದೆ, ಇದನ್ನ ನೀವು ತಿಳ್ಕೊಳ್ಬೇಕು. 100% ನೀವು ಇಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಅನ್ನ ಮಾಡಿ ಎಷ್ಟೋ ಜನರ ರೋಗದಿಂದ ಕಾಪಾಡಿ ಅವ್ರನ್ನ ನೀವು ಉಳಿಸಿ, ಅಥವಾ ಅವ್ರು ಬರುವಂತ ಕಾಯಿಲೆಯಿಂದ ಅವ್ರನ್ನ ದೂರ ಮಾಡಿ ನೀವು ಮೈ ಡಿಯರ್ ಫ್ರೆಂಡ್ ಅವ್ರನ್ನೂ ಶ್ರೀಮಂತ ಮಾಡಿ ನೀವು ಶ್ರೀಮಂತ ಆಗ್ಬೋದು. ಇವತ್ತು ಮಾರ್ಕೆಟ್ ಅಲ್ಲಿ ಏನೆಲ್ಲ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾರೆ. ಯಾರೋ ಗುಟ್ಕಾ ಸೇಲ್ ಮಾಡ್ತಿದ್ದಾರೆ, ಯಾರೋ ಚಪ್ಪಲಿ ಸೇಲ್ ಮಾಡ್ತಿದ್ದಾರೆ. ನಾವು ಜನರಿಗೆ ಬರುವಂತ ಕಾಯಿಲೆಯಿಂದ ಉಳಿಸುವಂತ ಒಂದು ಒಳ್ಳೆ ಪ್ರಾಡಕ್ಟ್ಸ್ ಅನ್ನ ಪ್ರಮೋಟ್ ಮಾಡ್ತಿದ್ದೇವೆ, ಒಂದು ಒಳ್ಳೆ ಬಿಸ್ನೆಸ್ ಅನ್ನ, ಶ್ರೀಮಂತರಾಗುವಂತ ಒಂದು ಅವಕಾಶವನ್ನ ನಾವು ಜನರಿಗೆ ಕೊಡ್ತಾ ಇದ್ದೇವೆ. ಅಂತ ಒಂದು ಒಳ್ಳೆ ಕಂಪನಿಯಲ್ಲಿ ನೀವು ಇದ್ದೀರಾ ಮೈ ಡಿಯರ್ ಫ್ರೆಂಡ್ಸ್. ಇಟ್ಸ್ ಎ ಬಿಗಿನಿಂಗ್. ಇನ್ನು ಎಷ್ಟೋ ಪ್ರಾಡಕ್ಟ್ಸ್ ಬರ್ಲಿಕ್ಕಿದೆ. ಇನ್ನು 4-5 ತಿಂಗಳಲ್ಲಿ ಈ ಮಹಿಳೆಯರಿಗಾಗಿ ಲಿಪ್ಟಿಕ್ ಆಗಿರ್ಬೋದು, ಇದೇನ್ ಹೇಳ್ತಾರೆ, ಅದು ರೆಪ್ಪೆಗೆ ಮಸ್ಕ್ ಏನ್ ಹೇಳ್ತಾರೆ ಅದಾಗಿರ್ಬೋದು, ಅದಾದ್ಮೇಲೆ ಡ್ಯಾಂಡ್ರಫಿಗೆ, ಸ್ಕಾಪಿಗೆ ಸ್ಪ್ರೈ ಆಗಿರ್ಬೋದು, ಸೀರಮ್, ನೀಲ್ ಪೇಂಟ್ ಆಗಿರ್ಬೋದು, ಮಿರ್ಚಿ ಪೌಡರು, ಹಲ್ದಿ ಪೌಡರು, ಧನಿಯಾ ಪೌಡರು, ನಂಬರ್ ಆಫ್ ಟೀ, ಬೇರೆ ಬೇರೆ ವೆರೈಟಿಯ ಟೀ ಎಲ್ಲ ಬರ್ತಾ ಇದೆ. ನಿಮ್ಗೆ ಎಷ್ಟು ದುಡಿಲಿಕ್ಕೆ ಆಸಕ್ತಿ ಇದೆಯೋ ಅದು ನಿಮ್ಮ ಮೇಲೆ ಡಿಪೆಂಡ್ ಇದೆ, ಎಷ್ಟು ದುಡಿಬೇಕಂತ ಆಸಕ್ತಿ ಇದೆ. ಇಟ್ಸ್ ಎ ಬಿಗಿನಿಂಗ್. ಮುಂದ್ಬರೋದ್ರಿಂದ ಪಿನ್ ಟು ಪ್ಲೇನ್, ಒಂದು ಪಿನ್ ಇಂದ ಪ್ಲೇನ್ ಮುಂದ್ಬರೋದ್ರಿಂದ ಮೈಲೈಫ್ ಡೀಲ್ ಆಗ್ಬೋದು. ಬಟ್ ನೀವು ಅಲ್ಲಿ ತನಕ ಇರ್ಬೇಕಷ್ಟೇ, ಶ್ರಮ ಪಡ್ಬೇಕು ಕಠಿಣ, ಆವಾಗ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ. ಸೊ ಮೈ ಡಿಯರ್ ಫ್ರೆಂಡ್, ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ನೀವು ತಗೊಂಡಿದ್ದೀರಾ MI ಲೈಫ್ ಸ್ಟೈಲ್ ಅಲ್ಲಿ ವರ್ಕ್ ಮಾಡೋದ ಡಿಸಿಷನ್. ಬಟ್ ಇವತ್ತು ಪ್ರಾಡಕ್ಟ್ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನನ್ನ ಹತ್ರ ಇನ್ನೊಂದು ಅರ್ಧ ಗಂಟೆ ಇದೆ. ಈ ಅರ್ಧ ಗಂಟೆಯಲ್ಲಿ 7 ಗಂಟೆ ಒಳಗೆ ಪ್ರೋಗ್ರಾಮ್ ಅನ್ನು ನಾನು ಕ್ಲೋಸ್ ಮಾಡ್ಲಿಕ್ಕಿದೆ. ಸೊ ನೀವು ಬೇರೆ ಬೇರೆ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡಿ ಪ್ರಾಡಕ್ಟ್ಸ್ ಟ್ರೈನಿಂಗ್ ಅನ್ನು ತಗೊಳ್ಳಿ. ಸೊ ನಾವು ಮುಂದೆ ಹೋಗೋಣ. ಹಾಗಾದ್ರೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಇದ್ದೀರಾ, ಈ ಒಳ್ಳೆ ಕಂಪ್ನಿಯಲ್ಲಿ ಅಂದ್ರೆ ಮೈ ಲೈಫ್ ಸ್ಟೈಲ್ ಸಕ್ಸಸ್ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ಮೈ ಲೈಫ್ ಸ್ಟೈಲ್ ನಾನು ಅದೇ ಈಗ ಎಕ್ಸಾಂಪಲ್, ಇನ್ನೊಂದು ನಿಮಿಷ ಓಕೆ, ಒಂದ್ ನಿಮಿಷ ಇದೊಂದು ಸ್ಲೈಡ್ ಮಿಸ್ ಆಗಿದೆ, ಸ್ವಲ್ಪ ನಾನು ರಿಪೇರಿ ಮಾಡಿ ವಾಪಸ್ ಹೋಗ್ತಾನೆ. ಈಗ ಮೈ ಲೈಫ್ ಸ್ಟೈಲ್ ಕಂಪ್ನಿಯಲ್ಲಿ ನೀವಿದ್ದೀರಾ, ಬಟ್ ಮೈ ಲೈಫ್ ಸ್ಟೈಲ್ ಕಂಪ್ನಿ ನೀವು ಸಕ್ಸಸ್ ಆಗ್ಬೇಕಿದ್ರೆ ಏನ್ ಮಾಡ್ಬೇಕು, ಅದು ತುಂಬಾ ಅಗತ್ಯ, ಅದನ್ನ ತಿಳ್ಕೊಳ್ಬೇಕು. ಒಂದು ಒಳ್ಳೆ ಕಂಪ್ನಿಯಲ್ಲಿ ನೀವಿದ್ದೀರಾ, ಒಳ್ಳೆ ಕಂಪ್ನಿಯಲ್ಲಿ ಇದೆಯಾ, ನೀವು ಯಾವ ಕಂಪ್ನಿಯಲ್ಲಿ ಇದ್ದೀರಾ ಆ ಕಂಪ್ನಿ ಮುಖಾಂತರ ನೀವು ನಿಮ್ಮ ಪ್ರತಿಯೊಂದು ಕನಸನ್ನು ಅನೌನ್ಸ್ ಮಾಡಬಹುದು. ಬಟ್ ಆ ಕಂಪ್ನಿಯಲ್ಲಿ ಕನಸನ್ನು ನೀವು ಅನೌನ್ಸ್ ಮಾಡಬೇಕಿದ್ರೆ ಕೆಲವೊಂದು ಕೆಲಸವನ್ನು ನೀವು ಮಾಡ್ಬೇಕಾಗತ್ತೆ ಮೈ ಡಿಯರ್ ಫ್ರೆಂಡ್. ಆ ಕೆಲಸಗಳು ಏನಂತ ನೋಡೋಣ.
ಆ ಸ್ಲೈಡ್ ಅನ್ನ ನಿಮ್ಗೆ ನಾನೀಗ ಶೋ ಮಾಡ್ತೇನೆ. ಎಲ್ರು ರೆಡಿ ಆಗಿರಿ. ಏನೇನ್ ಮಾಡ್ಬೇಕು ಮೈಲಕ್ಷಲ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕಿದ್ರೆ ನೀವೇನ್ ಮಾಡ್ಬೇಕು? ಕಂಪ್ನಿ ಚೆನ್ನಾಗಿದೆ, ಇಂಡಸ್ಟ್ರಿ ತುಂಬಾ ಚೆನ್ನಾಗಿದೆ, ಬಟ್ ನಾನು ಸಕ್ಸಸ್ ಆಗ್ಬೇಕಿದ್ರೆ ಏನ್ ಮಾಡ್ಬೇಕು ಅದನ್ನ ನಾವು ತಿಳ್ಕೊಳ್ಳೋದು ತುಂಬಾ ಅಗತ್ಯ. ಹೌದಲ್ವಾ? ಆರ್ ವಿತ್ ಮೀ? ಯಾವ ಕಂಪ್ನಿಯಲ್ಲಿ ನೀವು ಇದೀರಾ ಆ ಕಂಪ್ನಿಯಲ್ಲಿ ನೀವು ಸಕ್ಸಸ್ ಆಗ್ಬೇಕಿದ್ರೆ ಏನ್ ಮಾಡ್ಬೇಕು ಅದನ್ನ ತಿಳ್ಕೊಳ್ಳೋದು ಅಗತ್ಯ. ನೋಡಿ ಇಲ್ಲಿ ತೋರ್ತಾ ಇದೆ. ಏನು? ಒಂದನೇದಾಗಿ ಟೀಮ್ ಬಿಲ್ಡ್, ತಂಡದ ನಿರ್ಮಾಣವನ್ನು ಮಾಡ್ಬೇಕು. ಏನ್ ಮಾಡ್ಬೇಕು? ಬರೀರಿ ಅಲ್ವ, ಟೀಮ್ ಬಿಲ್ಡಿಂಗ್ ಬರೀರಿ. ಟೀಮ್ ಬಿಲ್ಡಿಂಗ್ ಏನ್ ಮಾಡ್ಬೇಕು? ಟೀಮ್ ಬಿಲ್ಡಿಂಗ್. ಮೈಲಾಸ್ಟಲ್ ಕಂಪನಿ ತುಂಬಾ ಚೆನ್ನಾಗಿದೆ, ಇಂಡಸ್ಟ್ರಿ ತುಂಬಾ ಚೆನ್ನಾಗಿದೆ, ಯಾವುದೇ ಹೂಡಿಕೆ ಮಾಡದೆ ನೀವು ಒಂದು ಬಿಸ್ನೆಸ್ ವುಮೆನ್ ಆಗ್ಬಹುದು, ಒಳ್ಳೆ ಪ್ರಾಡಕ್ಟ್ ನಿಮ್ ಕೈಯಲ್ಲಿದೆ, ಬಟ್ ನೀವು ಶ್ರೀಮಂತರಾಗಬೇಕಿದ್ರೆ ಟೀಮ್ ಬಿಲ್ಡ್ ಮಾಡ್ಬೇಕು. ಯಾರೆಲ್ಲ ಟೈಪ್ ಮಾಡ್ತಾ ಇದಾರೆ ಇಲ್ಲಿಗ? ಅಶ್ವಿನಿ ಅವರು, ಸೀಮಾ ಮೇಡಮ್, ಜಯಶ್ರೀ ಮೇಡಮ್, ಗುರು ದೇವಾಡಿಗ. ಟೀಮ್ ಬಿಲ್ಡ್ ಮಾಡ್ಬೇಕು ಸರ್. ಎಸ್, 100% ಟೀಮ್ ಬಿಲ್ಡ್ ಮಾಡ್ಬೇಕು. ಚಂದ್ರಿಕಾ ಅವ್ರು ಹೇಳ್ತಿದಾರೆ ಟೀಮ್ ಮಾಡ್ಬೇಕಂತ. ವೆರಿ ಗುಡ್. ಆದ್ರೆ ಒಂದು ಟೀಮ್ ಅನ್ನ ನಿರ್ಮಾಣ ಮಾಡ್ಬೇಕಿದ್ರೆ, ಅಂದ್ರೆ MI ಲೈಫ್ಸ್ಟೈಲ್ ನೀವು ಸಕ್ಸಸ್ ಆಗ್ಬೇಕಿದ್ರೆ ಟೀಮ್ ಅನ್ನ ನಿರ್ಮಾಣ ಮಾಡ್ಬೇಕಿದ್ರೆ ಅದ್ರ ಕೆಳಗಡೆ ಏನ್ ಬರ್ದಿದ್ದಾರೆ? ಬರೀರಿ, ಟೈಪ್ ಮಾಡಿ. ಏನ್ ಬರ್ದಿದ್ದಾರೆ ಬರೀರಿ. ಒಂದು ಟೀಮ್ ಅನ್ನ ಬಿಲ್ಡ್ ಮಾಡ್ಬೇಕಿದ್ರೆ ನೀವು ನಾಲೆಜ್, ಎಸ್, ನಾಲೆಜ್ ತಗೊಳ್ಬೇಕಾಗತ್ತೆ. ಯಾವುದೇ ಇಂಡಸ್ಟ್ರಿಯಲ್ಲಿ ಸಕ್ಸಸ್, ಈಗ ನಾ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ MI ಲೈಫ್ಸ್ಟೈಲ್ ಬಗ್ಗೆನೇ ಮಾತಾಡ್ತಿಲ್ಲ. ನೀವು ಯಾವುದೇ ಇಂಡಸ್ಟ್ರಿಯಲ್ಲಿ ಯಾವುದೇ ಕೆಲಸದಲ್ಲಿ ಸಕ್ಸಸ್ ಆಗ್ಬೇಕಿದ್ರೆ ನಾಲೆಜ್ ಇಲ್ದೇನೆ ಆಗತ್ತಾ? ಎಸ್ ಆರ್ ನೋ? ನಾಲೆಜ್ ಇಲ್ದೇನೆ ಆಗತ್ತಾ? ನಾಲೆಜ್ ಬೇಕು ತಾನೆ. ಒಂದ್ ಸೈಕಲ್ ಬಿಡ್ಬೇಕಿದ್ರೆ ನಾಲೆಜ್ ಬೇಕಾಗತ್ತೆ, ಒಂದು ಚಾಯ್ ಮಾಡ್ಬೇಕಿದ್ರೆ ನಾಲೆಜ್ ಬೇಡಕ್ಕೆ ಹೇಗ್ ಮಾಡ್ಬೇಕಂತ. ವಿದೌಟ್ ನಾಲೆಜ್ ನಾವು ಯಾವುದೇ ಕ್ಷೇತ್ರದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿದೌಟ್ ನಾಲೆಜ್ ನಾಟ್ ಪಾಸಿಬಲ್. ಪ್ರತಿಯೊಬ್ಬರಿಗೂ ನಾಲೆಜ್ ತಗೊಳ್ಳೇಬೇಕಾಗತ್ತೆ. ನಾಲೆಜ್ ಜೊತೆ ಟ್ರೈನಿಂಗ್ಸ್, ನಾಲೆಜ್ ಬೇರೆ ಟ್ರೈನಿಂಗೇ ಬೇರೆ, ನಾಲೆಜ್ ಬೇರೆ ಟ್ರೈನಿಂಗ್ಸೇ ಬೇರೆ. ಓಕೆ, ಸೊ ನಾಲೆಜ್ ಅನ್ನು ನೀವು ಡೆವಲಪ್ ಮಾಡ್ಬೇಕಿದ್ರೆ ನೀವು ಟ್ರೈನಿಂಗ್ಸ್ ಅನ್ನು ಅಟೆಂಡ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ನೀವು ಟ್ರೈನಿಂಗ್ ಅನ್ನ ಮೀಟಿಂಗ್ ಅನ್ನ ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ, ತರಬೇತಿಗಳನ್ನ ಪಡ್ಕೊಳ್ತಾ ಇದ್ದೀರಾ, ಹೌದಲ್ವಾ? ಸೊ ಇನ್ ಟ್ರೈನಿಂಗ್ ತಗೊಳ್ಳೋದ್ರಿಂದ ನಿಮ್ ನಾಲೆಜ್ ಏನಾಗತ್ತೆ? ಇಂಪ್ರೂವ್ ಆಗತ್ತೆ ಇಲ್ವೋ? ಆಗತ್ತೆ. ಸೊ ಟೀಮ್ ಅನ್ನ ಬಿಲ್ಡ್ ಮಾಡ್ಬೇಕಿದ್ರೆ ನಾಲೆಜ್ ಬೇಕಾಗತ್ತೆ. ನಾಲೆಜ್ ಎಲ್ಲಿಂದ ಬರುತ್ತೆ? ಟ್ರೈನಿಂಗ್ ಇಂದ ಬರುತ್ತೆ. ಸೊ ಯಾವುದೇ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಮಿಸ್ ಮಾಡಬೇಡಿ. ಪ್ರತಿಯೊಂದು ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿ. ಅದು ಎಲ್ಲೇ ಇರ್ಲಿ, ಹಾಲ್ ಅಲ್ಲಿ ಇರ್ಲಿ ಅಥವಾ ಮೊಬೈಲ್ ಅಲ್ಲಿ ಇರ್ಲಿ, ಎಲ್ಲಾ ಪ್ರೋಗ್ರಾಮ್ಸ್ ಅನ್ನ ಅಟೆಂಡ್ ಮಾಡಿ. ಕೆಲವರು ಏನ್ ಮಾಡ್ತಾರೆ, ಪ್ರೋಗ್ರಾಮ್ಸ್ ಅನ್ನ ಅಟೆಂಡ್ ಮಾಡಲ್ಲ, ಟ್ರೈನಿಂಗ್ ತಗೊಳಲ್ಲ. ತರಬೇತಿ ಇಲ್ಲದೆ ನೀವು ಯಾವತ್ತು, ಈಗ ಒಂದು ಗಾಡಿ ನೀವು ಬಿಡ್ಬೇಕಿದ್ರೆ ನೀವು ಗಾಡಿ ಟ್ರೈನಿಂಗ್ ತಗೊಳ್ದೆ ನೀವು ಗಾಡಿ ಬಿಡ್ಲಿಕ್ಕೆ ಹೋದ್ರೆ ನಿಮ್ಗೆ ಏನಾಗತ್ತೋ ಗೊತ್ತಿಲ್ಲ, ಎದುರಿನ ತುಂಬಾ ಜನ ದೇವ್ರ ಪಾದಕ್ಕೆ ಸೇರ್ಕೊಳ್ತಾರೆ, ಹೌದಾ ಅಲ್ವಾ? ಕಲೀದೆ ಹೋದ್ರೆ ನಿಮ್ಗೂ ಅಪಾಯ, ಇನ್ನೊಬ್ರಿಗೂ ಅಪಾಯ. ಸೊ ಅದಕ್ಕಾಗಿ ತರಬೇತಿ ತುಂಬಾ ಇಂಪಾರ್ಟೆಂಟ್. ಒಂದು ಟೀಮ್ ಬಿಲ್ಡ್ ಮಾಡ್ಬೇಕಿದ್ರೆ ನಾಲೆಜ್ ಜೊತೆ ನಾಲೆಜ್ ಬರ್ಬೇಕಿದ್ರೆ ಟ್ರೈನಿಂಗ್. ಸೊ ಟ್ರೈನಿಂಗ್ ತಕೊಂಡ ಮೇಲೆ, ನಾಲೆಜ್ ಬಂದ ಮೇಲೆ ಕಠಿಣ ಪರಿಶ್ರಮ, ಹಾರ್ಡ್ ವರ್ಕ್, ಕಷ್ಟ ಪಡ್ಬೇಕಾಗುತ್ತೆ. ಕೇವಲ ಇವತ್ತು ನೀವು 5:30 7 ಗಂಟೆ ತನಕ ಟ್ರೈನಿಂಗ್ ತಕೊಂಡು ನೀವು ಮನೆಯಲ್ಲೇ ಕೂತ್ಕೊಂಡ್ರೆ, ನಾಳೆಯಿಂದ ಕೆಲಸನೇ ಮಾಡ್ತಿದ್ರೆ ಅದು ಏನೂ ಪ್ರಯೋಜನ ಇಲ್ಲ. ಕಲ್ಲಿನ ಮೇಲೆ ನೀರ ಅದೇ ಹೇಳ್ತಾರಲ್ವಾ, ಕಲ್ಲಿನ ಮೇಲೆ ನೀರ್ ಬಿಟ್ರೆ ಏನಾಗತ್ತೆ? ಕೆಳಗೆ ಇಳಿದು ಹೋಗುತ್ತೆ. ನೀರಿನ ಮೇಲೆ ರಂಗೋಲಿ ಬರೀತಾರೆ ಅಂತ ಹೇಳ್ತೇವೆ ನಾವು. ನೀರಿನ ಮೇಲೆ ರಂಗೋಲಿ ಬಂದು ಏನೂ ಪ್ರಯೋಜನ ಇಲ್ಲ, ಎಳ್ದು ಹೋಗುತ್ತೆ. ಅದೇ ತರ ನೀವು 1.5 ಗಂಟೆ ಟ್ರೈನಿಂಗ್ ತಕೊಂಡು ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡ್ತಿದ್ರೆ, ಅದ್ರ ಮೇಲೆ ಕಠಿಣ ಪರಿಶ್ರಮ ಕಡ್ದಿದ್ರೆ ನೀವು 100% ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಕ್ಸಸ್ ಆಗ್ಬೇಕಿದ್ರೆ 3 ರಿಂದ 5 ವರ್ಷದೊಳಗೆ ನೀವು ನಿಮ್ಮ ಎಲ್ಲಾ ಜೀವನದ ಕನಸನ್ನು ನನಸು ಮಾಡಬಹುದು, ನೀವು ಹಾರ್ಡ್ ವರ್ಕ್ ಮಾಡಿದ್ರೆ. ಟೀಮ್ ವರ್ಕ್ ನಾಲೆಜ್ ತಕೊಂಡು ಟ್ರೈನಿಂಗ್ ಅಟೆಂಡ್ ಮಾಡಿ ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡಿದ್ರೆ 3 ರಿಂದ 5 ವರ್ಷದಲ್ಲಿ ನಿಮ್ಮ ಜೀವನದ ಎಲ್ಲ ಕನಸನ್ನು ಏನ್ ಮಾಡಬಹುದು? ನನಸು ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಬರ್ತಾ ಇದೆ, ಹೋಗ್ತಾ ಇದೆಯಾ? ಬರ್ತಾ ಇದೆ. ವೆರಿ ಗುಡ್. ವಾಪಸ್ ಅಗೇನ್ ನಾ ರಿಪೀಟ್ ಮಾಡ್ತೇನೆ. MI ಲೈಫ್ಸ್ಟೈಲ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕಿದ್ರೆ ಒಂದು ಟೀಮ್ ಅನ್ನ ಮಾಡ್ಬೇಕಾಗತ್ತೆ. ಟೀಮ್ ಮಾಡ್ಬೇಕಿದ್ರೆ ಟೀಮ್ ಹೇಗ್ ಮಾಡ್ಬೇಕು ಅದ್ರ ಬಗ್ಗೆ ನಾಲೆಜ್ ತಗೊಳ್ಬೇಕು. ನಾಲೆಜ್ ಎಲ್ಲಿಂದ ಬರುತ್ತೆ? ಟ್ರೈನಿಂಗ್ ಇಂದ ಬರುತ್ತೆ. ಯಾವುದೇ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಮಿಸ್ ಮಾಡಬೇಡಿ. ತುಂಬಾ ಟ್ರೈನಿಂಗ್ ಗಳು ಇನ್ನು ಮುಂದೆ ಬರುತ್ತೆ. ಒಂದು ಟ್ರೈನಿಂಗ್ ಡಿಸೆಂಬರ್ ಅಲ್ಲಿ ಇದೆ, ಆ ಟ್ರೈನಿಂಗ್ ಅಂತೂ ಎಲ್ಲರೂ ಅಟೆಂಡ್ ಮಾಡಿ. ನಾನು ನಾಗೇಂದ್ರ ಪೂಜಾರಿ ಇವತ್ತು ಈ ಲೆವೆಲ್ ಬರ್ಲಿಕ್ಕೆ ಆ ಟ್ರೈನಿಂಗ್ ಕಾರಣ. ಆ ಟ್ರೈನಿಂಗು 1-2 ದಿನ, ಒಂದು ರಾತ್ರಿ, ಅಂದ್ರೆ ನೀವು ಅಲ್ಲೇ ರಾತ್ರಿ ಹಾಲ್ಟ್ ಆಗ್ತೀರಾ, 2 ದಿನ ಟ್ರೈನಿಂಗ್ ಇರ್ತದೆ. ಅದು ಮುರುಡೇಶ್ವರದಲ್ಲಿ ಆಗುತ್ತೆ, ಮುರುಡೇಶ್ವರ. ಇನ್ನೊಂದು ವಿದಿನ್ ಎ ವೀಕ್ ಅಲ್ಲಿ ನಿಮ್ಗೆ ಅದು ಡೀಟೇಲ್ ಬರುತ್ತೆ. ಅಂದ್ರೆ 2 ದಿನ ಅಲ್ಲೇ ನಿಂತು, ಅಂದ್ರೆ 2 ದಿನ ಟ್ರೈನಿಂಗ್ ಇರ್ತದೆ. ಬೆಳಗ್ಗಿಂದ ಸಾಯಂಕಾಲ ತನಕ ಟ್ರೈನಿಂಗು, ರಾತ್ರಿ ಊಟ ಮಾಡಿ ಅಲ್ಲೇ ಮಲ್ಗಿ, ಅದ್ ಮರುದಿನ ವಾಪಸ್ ಟ್ರೈನಿಂಗು, ಸಾಯಂಕಾಲ ಮನೆಗೆ. ಈ ತರ ಟ್ರೈನಿಂಗ್ ಯಾವತ್ತು ನೀವು ಪಡೆದಿದ್ದೀರಾ? ಇಲ್ಲ. ಅದಕ್ಕೆ ನೀವು ಶ್ರೀಮಂತರಾಗ್ಲಿಲ್ಲ.
ಪಡಿಲಿಕ್ಕೆ ಸ್ಟಾರ್ಟ್ ಮಾಡಿ ನೀವು ಅಗರ್ 3 ರಿಂದ 5 ವರ್ಷದಲ್ಲಿ ನಿಮ್ ಎಲ್ಲ ಕನ್ಸು ನೆನ್ಸಾಗತ್ತೆ. ಯಾಕಂದ್ರೆ ಇಲ್ಲಿ ಎಜುಕೇಶನ್ ಸಿಸ್ಟಮೇ ಬೇರೆ. ಮುರುಡೇಶ್ವರ ದೇವಸ್ಥಾನದಲ್ಲಿ ಹೋಗಿ ಶಿವನ ಆಶೀರ್ವಾದ ತಕೊಂಡು ಬೆಳಿಗ್ಗೆ ಅದಾದ್ಮೇಲೆ ಟ್ರೈನಿಂಗ್ ಬಂದು ಪೂರಾ ದಿನ ಟ್ರೈನಿಂಗ್ ಅಟೆಂಡ್ ಮಾಡಿ ನಿಮ್ಗೆ ಅಲ್ಲಿ ನಿಲ್ಲಿಕ್ಕೆ ರೂಮ್ಸ್ ಎಲ್ಲ ವ್ಯವಸ್ಥೆ ಇರುತ್ತೆ. ಓಕೆ, ಊಟ ಗೀಟ ಪ್ರತಿಯೊಂದು ಬೆಳಿಗ್ಗೆ 2 ಬ್ರೇಕ್ಫಾಸ್ಟ್, 2 ಲಂಚ್, 1 ಡಿನ್ನರು, ವೆಜ್ ಬೇಕಾದ್ರೆ ವೆಜ್, ಓಕೆ, ನಾನ್ ವೆಜ್ ಬೇಕಾದ್ರೆ ಬೇರೆ ಕಡೆ ಹೋಗಿ, ನಾನ್ ವೆಜ್ ಇದವರಿಗೆ ದೂರ ದೂರ ಅಂದ್ರೆ ಅದೆಲ್ಲ ಬೇರೆ ಟೆನ್ಷನ್ ತಗೋಬೇಡಿ. ಪ್ಯೂರ್ ವೆಜ್ ಅಂಡ್ ಪ್ಯೂರ್ ನಾನ್ ವೆಜ್ ಇದು 2 ಇದೆ. ಅದಾದ್ಮೇಲೆ ಫುಲ್ ಡೇ 2 ದಿನ ಕಾನ್ಫರೆನ್ಸ್, ನೈಟ್ ಅಲ್ಲಿ DJ ಬೋನ್ ಫೈರ್, ಆ ಟೈಮ್ ಚಳಿಗಾಲ ಇರ್ತದೆ, ಸೊ ಬೋನ್ ಫೈರ್ ಇರ್ತದೆ ರಾತ್ರಿಗೆ. ಸೊ ಇದನ್ನೆಲ್ಲ ನೀವು ಅಂದ್ರೆ ಎಂಜಾಯ್ಮೆಂಟ್ ವಿತ್ ಟ್ರೈನಿಂಗ್ ಸಿಗುತ್ತೆ ನಿಮ್ಗೆ 2 ದಿನ. ಅದು ಡಿಸೆಂಬರ್ ಅಲ್ಲಿ ಇರುತ್ತೆ. ಮೋಸ್ಟ್ ಪ್ರಾಬ್ಲಿ 13, 14, ಇಲ್ಲದ್ರೆ 20, 21 ಇದು 1 ವಾರದಲ್ಲಿ ನಿಮ್ಗೆ ಡೀಟೇಲ್ ಬರುತ್ತೆ. ಚಾರ್ಜಸ್ ಅದೆಲ್ಲ ಅದನ್ನ ಅಟೆಂಡ್ ಮಾಡಿ. ಕೆಲವೊಂದು ಪ್ರೋಗ್ರಾಮ್ ಸ್ವಲ್ಪ ಚಾರ್ಜಸ್ ಇರುತ್ತೆ. ಆ ಚಾರ್ಜಸ್ ನಮ್ ಚಾರ್ಜಸ್ ಅಲ್ಲ, ಆ ಪ್ರಾಪರ್ಟಿ ಚಾರ್ಜಸ್ ಇರುತ್ತೆ. ಯಾವುದೇ ಹೋಟೆಲ್ ಅಲ್ಲಿ ತಿಂಡಿ ತಿನ್ಬೇಕಾದ್ರೆ ಚಾರ್ಜಸ್ ಇರುತ್ತೆ. ಅದು ನಿಮ್ಗೆ ಬೇಕಾದ ಪೇಮೆಂಟ್ ನೀವು ಮಾಡ್ಬೇಕಾಗತ್ತೆ. ಸಣ್ಣ ಚಾರ್ಜಸ್. ಇಟ್ಸ್ ಎ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಫಾರ್ ಯು. ನಿಮ್ಮ ಬ್ರೈನಿಗೆ ನೀವು ಹೊಟ್ಟೆಗೆ ಎಷ್ಟು ಹಾಕಿದ್ದೀರಾ, ತಲೆಗೆ ಸ್ವಲ್ಪ ಹಾಕಿ, ಹೌದಲ್ವಾ? ತಲೆಗೆ ಸ್ವಲ್ಪ ದುಡ್ಡು ಹಾಕೋದ್ರಿಂದ ದುಡ್ಡು ದುಡಿತೀರಾ. ಸೊ ಅದು ನಿಮ್ಗೆ ಟ್ರೈನಿಂಗ್ ಸಿಗುತ್ತೆ. ಟ್ರೈನಿಂಗ್ ಆದ್ಮೇಲೆ ಹಾರ್ಡ್ ವರ್ಕ್, ಕಠಿಣ ಪರಿಶ್ರಮ. ಒಂದು 3 ರಿಂದ 5 ವರ್ಷ ಹಾರ್ಡ್ ವರ್ಕ್ ಮಾಡಿ ನಿಮ್ಮೆಲ್ಲ ಕನಸು ನೆನ್ಸಾಗತ್ತೆ. ಸೊ ಈ 5 ಪಾಯಿಂಟ್ ಅರ್ಥ ಆಯ್ತಾ ನಿಮ್ಗೆ? ಟೀಮ್ ಬಿಲ್ಡ್, ನಾಲೆಜ್, ಟ್ರೈನಿಂಗ್, ಹಾರ್ಡ್ ವರ್ಕ್ ಅಂಡ್ 3 ರಿಂದ 5 ವರ್ಷ ಅರ್ಥ ಆಯ್ತಾ? ಡನ್, ರೆಡಿ? ಎಲ್ರು ರೆಡಿ ಇದೀರಾ? ಟ್ರೈನಿಂಗ್ ತಗೊಂಡು ಮನೇಲಿ ಕೂಕೊಳ್ಳಲ್ಲ, ಮತ್ತೆ ಕೆಲಸ ಮಾಡ್ಬೇಕು. ವೆರಿ ಗುಡ್. ಈಗ ಕೆಲವರಿಗೆ ಕ್ವಶನ್ ಮಾರ್ಕ್ ಬಂದಿರ್ಬೋದು, ಸರ್ ನೀವ್ ಏನ್ ಮಾಡಿದ್ರಿ ಇದರಲ್ಲಿ, ಹೌದಲ್ವಾ? ಸೊ ನಾನೇನೆಲ್ಲ ಮಾಡಿದೆ ನೋಡಿ. ಇದೆಲ್ಲ ನಾನು ಈ 4 ಕೆಲಸವನ್ನು ನಾ ಮಾಡಿದ್ದೀನಿ. 5 ಕೆಲಸ ಯಾವ್ದು? ಟೀಮ್ ವರ್ಕ್ ಮಾಡಿ, ಟೀಮ್ ಬಿಲ್ಡ್ ಮಾಡಿ, ನಾಲೆಜ್ ತಕೊಂಡು, ಟ್ರೈನಿಂಗ್ ತಕೊಂಡು, ಹಾರ್ಡ್ ವರ್ಕ್ ಮಾಡಿ, ಟೀಮ್ ಮಾಡಿದೆ. 3 ರಿಂದ 5 ವರ್ಷದಲ್ಲಿ ನಾನು ದುಡಿದೆ. ಏನೆಲ್ಲ ನೋಡ್ಬೋದು ನೀವು, ಏನೆಲ್ಲ ಆಯ್ತು ನನ್ನ ಜೀವನದಲ್ಲಿ. ಮೈಲರ್ಸ್ ಅಲ್ಲಿ ನಾನು ಏನೆಲ್ಲ ಇಲ್ಲಿ ಸ್ವಲ್ಪ ಮೇಲೆಗಳಾಗಿದೆ. ಸೊ ನಾನು ಏನೆಲ್ಲ ಸಾಧನೆ ಮಾಡಿದ್ದೇನೆ. 5 ರಾಜ್ಯದಲ್ಲಿ ಇವತ್ತು ನನ್ನ ಬಿಸ್ನೆಸ್ ಆಗ್ತಾ ಇದೆ. ಎಷ್ಟೋ? 5 ರಾಜ್ಯದಲ್ಲಿ, ಬೇರೆ ಮಹಾರಾಷ್ಟ್ರ, ಕರ್ನಾಟಕ, ಒಡಿಸ್ಸಾ, UP, ಅದಾದ್ಮೇಲೆ ವೆಸ್ಟ್ ಬೆಂಗಾಲ್. ಓಕೆ, ಮತ್ ಕಡೆ ಸ್ವಲ್ಪ ಗುಜರಾತ್ ಎಲ್ಲ ಸ್ವಲ್ಪ ಆಗ್ತಾ ಇದೆ. ಬಟ್ ಮೇಜರ್ 5 ರಾಜ್ಯದಲ್ಲಿ ಇವತ್ತು ಬಿಸ್ನೆಸ್ ಆಗ್ತಾ ಇದೆ. ನಂಬರ್ ಆಫ್ ಡೊಮೆಸ್ಟಿಕ್ ಟೂರ್, ಇವತ್ತು ಎಷ್ಟೋ ಡೊಮೆಸ್ಟಿಕ್ ಟೂರ್ ಆಗಿದೆ ನಮ್ಮ ದೇಶದಲ್ಲಿ. ಬೇರೆ ರಾಜ್ಯವನ್ನು ತಿರುಗಿದೆ ನಾನು MLS ಮುಖಾಂತರ. ಅದು ಸಹ ಮೊದಲು ನಾವು ಪ್ಲೇನ್ ಅನ್ನ ಮೇಲಿಂದ ನೋಡ್ತಾ ಇದ್ದೇವೆ, ಫ್ಲೈಟ್ ಹೋಗ್ತಾ ಇದೆ ಅಂತ. ಬಟ್ ಈ ಬಿಸ್ನೆಸ್ ಅಲ್ಲಿ ಇವತ್ತು ಬಿಸ್ನೆಸ್ ಕ್ಲಾಸ್ ಅಲ್ಲಿ ಹೋಗ್ತಾ ಇದ್ದೇನೆ ನಾನು, ಬಿಸ್ನೆಸ್ ಕ್ಲಾಸ್. ಇಟ್ಸ್ ಎ ವೆರಿ ಬಿಗ್ ಥಿಂಗ್ಸ್ ಮೈ ಡಿಯರ್ ಫ್ರೆಂಡ್. ಒಂದು ನಾರ್ಮಲ್ ಫ್ಯಾಮಿಲಿಯಿಂದ ನಾನು ಇವತ್ತು ಒಂದು ಒಳ್ಳೆ ಲೈಫ್ ಅಲ್ಲಿ ಇವತ್ತು ಜೀವನ ನಡೆಸ್ತಾ ಇದ್ದೇನೆ. 2 ಸಲ ದುಬೈಗೆ ಹೋಗಿ ಬಂದೆ. 2 ಸಲ ದುಬೈಗೆ 4 night 5 days. ಒಂದ್ಸಲ ದುಬೈಗೆ ಹೋಗುವಾಗ ಕಂಪನಿ ಜೊತೆ ಹೋಗಿದೆ. ಇನ್ನೊಂದ್ಸಲ ದುಬೈ ಹೋದಾಗ ನಮ್ ಟೀಮ್ ಇಂದ 350 ಜನ ಕರ್ಕೊಂಡು ಹೋಗಿದ್ದೀವಿ ನಾವು. 350 ಜನ ದುಬೈಗೆ. ಇಲ್ಲಿ ಎಷ್ಟೋ ಜನ ದುಬೈ ಹೋದ ಇದೇ ಮೀಟಿಂಗ್ ಅಲ್ಲಿ ಇದಾರೆ ಈಗ. ಕರ್ನಾಟಕದಿಂದ ಎಷ್ಟೋ ಜನ, ಸಾಧಾರಣ ಕರ್ನಾಟಕದಿಂದ 63 ಜನ ಹೋಗಿದ್ದಾರೆ ದುಬೈಗೆ ತಿರ್ಗ್ಲಿಕ್ಕೆ. ಲೈಫ್ ಅಲ್ಲಿ ಅವರು ಫ್ಲೈಟ್ ಅಲ್ಲಿ ಹತ್ಲಿಲ್ಲ, ಪಾಸ್ಪೋರ್ಟ್ ಒಂದು ತೆಗಿಲೇ ಇಲ್ಲ. ಕೆಲವರು ಪಾಸ್ಪೋರ್ಟ್ ನಾವೇ ತಗ್ಸಿದ್ದು ಕಷ್ಟಪಟ್ಟು. ಪಾಸ್ಪೋರ್ಟ್ ತೆಗೆದು ದುಬೈ ಕರ್ಕೊಂಡು ಬಂದಿವ್ರಿ ಈ MLS ಮುಖಾಂತರ. ನಾನು ಹೋಗಿದ್ದೆ ಇಂಪಾರ್ಟೆಂಟ್. ನನ್ನ ಟೀಮ್ ಎಷ್ಟೋ ಜನ ಕರ್ಕೊಂಡು ಹೋಗಿದ್ದೆ ದುಬೈಗೆ. 2 ಸಲ ಹೋಗಿ ಬಂದೆ. ಅದಾದ್ಮೇಲೆ ಇದೇ ಬಿಸ್ನೆಸ್ ಮುಖಾಂತರ ಮಲೇಷ್ಯಾ ಅಂಡ್ ಸಿಂಗಾಪುರಿಗೆ ಹೋಗಿ ಬಂದೆ. ಇದೇ ಬಿಸ್ನೆಸ್ ಮುಖಾಂತರ ಈ ಕಂಪನಿಯಲ್ಲಿ ವಾರಕ್ಕೆ 500 ರಿಂದ ಹಿಡಿದು 2,10,000 ಪ್ರತಿ ವಾರ ಬರುತ್ತೆ. ಇದೇ ಬಿಸ್ನೆಸ್ ಅಲ್ಲಿ ನಾನು 1 ವಾರಕ್ಕೆ 2,10,000 ಇನ್ಕಮ್ ತಗೊಂಡೆ 1 ವಾರದಲ್ಲಿ. ಯಾಕೆ? ಟೀಮ್ ವರ್ಕ್ ಮಾಡಿ, ನಾಲೆಜ್ ತಕೊಂಡು, ಟ್ರೈನಿಂಗ್ ತಕೊಂಡು, ನಾಲೆಜ್ ತಕೊಂಡು, ಟೀಮ್ ವರ್ಕ್ ಮಾಡ್ಲಿಕ್ಕೆ ಕಠಿಣ ಪರಿಶ್ರಮವನ್ನು 3 ರಿಂದ 5 ವರ್ಷ ಪಟ್ಟಿದೆ. 3 ರಿಂದ 5 ವರ್ಷ, 3 ತಿಂಗಳಲ್ಲ, 1 ವರ್ಷ ಅಲ್ಲ, 3 ರಿಂದ 5 ವರ್ಷ ಕಂಟಿನ್ಯೂ ಆಗಿ ನಾನು ಯಾವುದೇ ಬರ್ಡೇ ಪ್ರೋಗ್ರಾಮ್, ಯಾವುದೇ ಮ್ಯಾರೇಜ್ ಪ್ರೋಗ್ರಾಮ್, ಯಾವುದೇ ಇದನ್ನ ಟೈಮ್ ವೇಸ್ಟ್ ಮಾಡ್ದೇನೆ 3 ರಿಂದ 5 ವರ್ಷ ಕಂಟಿನ್ಯೂ ಆಗಿ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡಿದೆ. ಅದಕ್ಕೆ ಇದೆಲ್ಲ ಸಿಕ್ತು. ನಾನು ನನ್ನ ಜೀವನದಲ್ಲಿ 11 ವರ್ಷ ಹೋಟ್ಲಲ್ಲಿ ವೇಟರ್ ಆಗಿ ವರ್ಕ್ ಮಾಡಿದೆ. 5,000 ಸಂಬಳ ದುಡಿತಿದ್ದೆ ತಿಂಗಳಿಗೆ. 5,000. ನನ್ಗೊಂದು ಮಾತೇಳಿ, ಹೋಟ್ಲಲ್ಲಿ ವೇಟರ್ ಆಗಿ ವರ್ಕ್ ಮಾಡಿ 2 ಸಲ ದುಬೈಗೆ ಹೋಗ್ಲಿಕ್ಕೆ ಆಗತ್ತಾ? 5 ರಾಜ್ಯದಲ್ಲಿ ನನ್ನ ಕೆಲಸ ಆಗತ್ತಾ? ಮಲೇಷ್ಯಾ, ಸಿಂಗಾಪುರ್ ಹೋಗ್ಲಿಕ್ಕೆ ಆಗತ್ತಾ ಹೋಟ್ಲಲ್ಲಿ ವೇಟರ್ ಆಗಿ ವರ್ಕ್ ಮಾಡಿ? ವಾರಕ್ಕೆ 2,10,000 ವಾರಕ್ಕೆ ದುಡಿಲಿಕ್ಕೆ ಆಗತ್ತಾ ಹೋಟ್ಲಲ್ಲಿ ವೇಟರ್ ಆಗಿ ವರ್ಕ್ ಮಾಡಿ? ಸರ್, ನಾನು ಹೋಟ್ಲಲ್ಲಿ ವೇಟರ್ ಆಗಿ ವರ್ಕ್ ಮಾಡಿ ಒಂದು ತಂಗಿ ಮದುವೆ ಮಾಡ್ಲಿಕ್ಕೂ 3 ಲಕ್ಷ ಸಾಲ ಮಾಡಿದ್ದೆ. ಒಂದು ತಂಗಿ, ನನ್ನ ದೊಡ್ಡ ತಂಗಿ ಒಬ್ಳಿದ್ದ, ಅವಳು ಮದುವೆ ಮಾಡ್ಲಿಕ್ಕೆ 3 ಲಕ್ಷ ಸಾಲ ಮಾಡಿದ್ದೆ ನಾನು. 11 ವರ್ಷ ಕೆಲಸ ಮಾಡಿ ನಾನು 3 ಲಕ್ಷ ಸಾಲ ಮಾಡಿದ್ರೆ ಒಂದು ಮದುವೆ ಮಾಡ್ಲಿಕ್ಕೆ ತಂಗಿದು. ನಂತರ ಎಷ್ಟೋ ಜನ ಇದ್ದಾರೆ ಇವತ್ತು. ಬಟ್ ಈ ಬಿಸ್ನೆಸ್ ಮುಖಾಂತರ ನೋಡಿ ಎಷ್ಟೆಲ್ಲ ಚೇಂಜಸ್ ಆಯ್ತು. ಕೆಲವೊಂದು ಫೋಟೋ ನಾ ಶೇರ್ ಮಾಡ್ತೇನೆ. ಇವತ್ತು ಟೋಟಲ್ ನನ್ನ ಹತ್ರ 3 ಕಾರ್ ಇದೆ. ಇನ್ನೊಂದು ನನ್ನ ಮನೆಯಲ್ಲಿ ಟೋಟಲ್ 4 ಕಾರ್ ಇದೆ. ಇವತ್ತು ನನ್ನ ಬ್ರದರು ಸಹ MLS RTC ಲೀಡರ್ ಸತೀಶ್ ಪೂಜಾರಿ, ಅವ್ರ ಹತ್ರ ಇವತ್ತು ಒಂದು ಕಾರ್ ಇದೆ. ನಮ್ಮ ಮನೇಲಿ 4 ಕಾರು. ಫಸ್ಟ್ ತಗೊಂಡು I10 ಕಾರ್, ಇದು ರೆಡ್ ಕಾರ್ ಇದು. ಅದಾದ್ಮೇಲೆ 2ನೇ ಕಾರ್ ತಗೊಂಡೆ. ಅದಾದೀಗ 3ನೇ ಕಾರ್ ಇದೆ ನನ್ನ ಕೈಲಿದೆ. ಇವತ್ತು 22 ಲಕ್ಷ ಗಾಡಿ ಕೊಟ್ಟಿದ್ದೇನೆ. ಹೋಟ್ಲಲ್ಲಿ ವೇಟರ್ ಆಗಿ ವರ್ಕ್ ಮಾಡಿ ಕಾರ್ ಟೈರ್ ತಗೊಳ್ಳಿಕ್ಕೆ ಆಗಲ್ಲ ನಂಗೆ. ಟೈರ್ ಒಂದು ಟೈರ್ 12-13 ಸಾವಿರ ಇರ್ಬೋದೇನು.
ಅದು ತಗೊಳ್ಳಿಕ್ಕೆ ಆಗ್ತಿಲ್ಲ ಆಗಿದ್ದು. ಸೊ ಎಲ್ಲ ಈ MLS ಬಿಸ್ನೆಸ್ ಮುಖಾಂತರ ಆಗಿದೆ. ಇದು ಮುಂಬೈಲಿ ಒಂದು ಸ್ವಂತ ಮನೆ ತಗೊಂಡೆ, ಅದಾದ್ಮೇಲೆ ಊರಲ್ಲಿ ಒಂದು ಸಣ್ಣ ಮನೆ, ತಂದೆ ತಾಯಿಗೆ ಒಂದು ಸಣ್ಣ ಮನೆ ಕಟ್ಟಿದ್ವಿ ನಾವು ಮತ್ತೆ ಸತೀಶ್ ಸರ್ ಸೇರಿ ಊರಲ್ಲಿ. MLS ದುಡ್ಡಿಂದ ಮತ್ತೆ ದುಡ್ಡು, ನಮ್ಮ ಹತ್ರ ಬೇರೆ ಬಿಸ್ನೆಸ್ ಇಲ್ಲ. ಅದಾದ್ಮೇಲೆ ಇದೇ ಬಿಸ್ನೆಸ್ ಇಂದ ಬೇರೆ 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 ತುಂಬಾ ಅಚೀವ್ಮೆಂಟ್ಸ್ ಇದೆ, ನೋಡ್ಲಿಕ್ಕೆ ತುಂಬಾ ಇದೆ. RTPL ತೋರಿಸ್ತೇನೆ ನಿಮ್ಗೆ, ಪೂರಾ ದಿನ ಇಲ್ಲೇ ಕೂತ್ಕೊಳ್ಬೇಕಾದ ಅಷ್ಟು ಅಚೀವ್ಮೆಂಟ್ ಇದೆ. ಸೊ ಮೈ ಡಿಯರ್ ಫ್ರೆಂಡ್, ನಿಮಗೆಲ್ರಿಗೂ ಕೂಡ ಈ ಪ್ರಪಂಚದ ಅತಿ ದೊಡ್ಡ ಬಿಸ್ನೆಸ್ ದೊರೆತಿದೆ. ನಿಮ್ಗೂ ಕೂಡ ಅದೇ ಬಿಸ್ನೆಸ್, ಯಾವ್ದು ನಾಗೇಂದ್ರ ಪೂಜಾರಿ ಸಿಕ್ಕಿದೋ ಅದೇ ಬಿಸ್ನೆಸ್ ನಿಮ್ಗೂ ಸಿಕ್ಕಿದೆ, ನಿಮ್ಗೆಲ್ರಿಗೂ ಕೂಡ ಸಿಕ್ಕಿದೆ. ಪ್ರಪಂಚದ ಅತಿ ದೊಡ್ಡ ಬಿಸ್ನೆಸ್ MI ಲೈಫ್ ಸ್ಟೈಲ್. ನಾಗೇಂದ್ರ ಪೂಜಾರಿ ಇವತ್ತು ನಂತರ ಎಷ್ಟೋ ಜನ ಇವತ್ತು ಬಿಸ್ನೆಸ್ ಸಕ್ಸಸ್ ಆಗಿದ್ದಾರೆ. ಆ ಬಿಸ್ನೆಸ್ ಇವತ್ತು ನಿಮ್ಗೂ ಸಿಕ್ಕಿದೆ. ಸೊ ಈ ಸುವರ್ಣಾವಕಾಶವನ್ನು ನೀವು ಈ ಸುವರ್ಣಾವಕಾಶವನ್ನು ಯಾರು ಬಳಸಿಕೊಳ್ತಾರೋ ಅವರು ತನ್ನ ಜೀವನದಲ್ಲಿ ಎಲ್ಲಾ ಕನಸನ್ನ ಏನ್ ಮಾಡ್ಬೋದು, ಸಾಗಿಸಬಹುದು. ನಾನ್ ನೋಡಿ, ನನಗೆ ಸಿಕ್ಕಂತ ಈ ಸುವರ್ಣಾವಕಾಶ ಏನು, ಮೈ ಲೈಫ್ ಸ್ಟೈಲ್ ಡೈರೆಕ್ಟ್ ಸೆಲ್ಲಿಂಗ್. ಇದನ್ನ ನಾನು ಚೆನ್ನಾಗಿ ಬಳಸ್ಕೊಂಡೆ. ಇದರಲ್ಲಿ ನಾನು ಕಠಿಣ ಪರಿಶ್ರಮವನ್ನು ಪಟ್ಟ, ಹಾರ್ಡ್ ವರ್ಕ್ ಮಾಡಿದೆ. ಸೊ ನನ್ನ ಕನಸನ್ನ ನನಸು ಮಾಡಿದೆ. ಅದೇ ಬಿಸ್ನೆಸ್, ಅದೇ ಅತ್ಯಂತ ದೊಡ್ಡ, ಪ್ರಪಂಚದ ಅತ್ಯಂತ ದೊಡ್ಡ ಬಿಸ್ನೆಸ್ ಇವತ್ತು ನಿಮ್ಗೆ ಸಿಕ್ಕಿದೆ. ನಾನ್ ಮಾಡದಂತ ಕೆಲಸವನ್ನ ನೀವು ಮಾಡಿದ್ರೆ, ನಾನ್ ಮಾಡದಂತ ಅಚೀವ್ಮೆಂಟ್ ನಿಮ್ಗೆ ಸಿಗುತ್ತೆ. ನಾ ಸ್ಟಾರ್ಟಿಂಗ್ ಅಲ್ಲಿ ಹೇಳಲ್ಲ, ನೀವು ಬಾಸ್ ಆಗ್ಬೇಕಿದ್ರೆ, ಮಾಲೀಕನಾಗುವಂತ ಕೆಲಸವನ್ನು ಮಾಡಿ, ನೌಕರರಾಗುವಂತ ಕೆಲಸವನ್ನು ಮಾಡಬೇಡಿ. ಇಫ್ ಯು ವಾಂಟ್ ಟು ಬಿಕಮ್ ಎ ಬಾಸ್, ಯು ಹ್ಯಾವ್ ಟು ಡೂ ಲೈಕ್ ಎ ಬಾಸ್. ಆ ಬಾಸ್ ತರನೇ ಕೆಲಸ ಮಾಡಬೇಕು. ಸೊ ಮೈ ಡಿಯರ್ ಫ್ರೆಂಡ್, ನೋಡಿ, ನಿಮ್ಗೊಂದು ಒಳ್ಳೆ ಅವಕಾಶ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ 100% ಈ ಬಿಸ್ನೆಸ್ ಅಲ್ಲಿ ನೀವೆಲ್ಲರೂ ಸಕ್ಸಸ್ ಆಗ್ಬೋದು. ನಿಮ್ ಎಜುಕೇಶನ್ ನೀವು ನೋಡ್ಲಿಕ್ಕೆ ಹೇಗಿದ್ದೀರಾ, ನೋಡ್ಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ಅಥವಾ ಚೆನ್ನಾಗಿಲ್ವೋ, ಅಲ್ಲ ತಲೆಯಲ್ಲಿ ಕುದ್ಲಿದ್ವೋ ಇಲ್ವೋ, ನಿಮ್ ಕಾಸ್ಟ್ ಯಾವುದು, ನಿಮ್ ಜಾತಿ ಯಾವುದು, ಧರ್ಮ ಯಾವುದು, ನೀವ್ ಎಷ್ಟು ಶಾಲೆ ಕಲ್ತಿದ್ದೀರಾ, ನಿಮ್ ಏಜ್ ಎಷ್ಟಾಗಿದೆ, ಇದು ಯಾವುದು ಬೇಕಂತಿಲ್ಲ ಸಕ್ಸಸ್ ಆಗ್ಲಿಕ್ಕೆ. ಓನ್ಲಿ ನಾಲೆಜ್, ಟ್ರೈನಿಂಗ್, ಹಾರ್ಡ್ ವರ್ಕ್. ನಾಲೆಜ್, ಟ್ರೈನಿಂಗ್, ಹಾರ್ಡ್ ವರ್ಕ್. ನಾಲೆಜ್ ತಗೊಳ್ಳಿ, ಹಾರ್ಡ್ ವರ್ಕ್ ಮಾಡಿ. ಕಲೀರಿ, ಟ್ರೈನಿಂಗ್ ತಗೊಳ್ಳಿ, ಪರಿಶ್ರಮ ಪಡಿ. ಟ್ರೈನಿಂಗ್ ತಗೊಳ್ಳಿ, ಪಡಿ. ಪರಿಶ್ರಮ ಪಡ್ತಾ ಕಠಿಣ ಪರಿಶ್ರಮ ಪಡ್ತಾ ನಿಮ್ದೊಂದು ಟೀಮ್ ಜನರೇಟ್ ಆಗತ್ತೆ. ಆ ಟೀಮ್ ಮುಖಾಂತರ ನಾಡಿದ್ದು ನೀವು ಪ್ರತಿಯೊಂದು ಕನಸನ್ನ ನನಸು ಮಾಡ್ಬೋದು. ಇದೇ ನಾನ್ ಮಾಡಿದ್ 3 ರಿಂದ 5 ವರ್ಷ ಕಠಿಣ ಪರಿಶ್ರಮ ಪಟ್ಟೆ. ನನ್ನ ಟೀಮ್ ಬಿಲ್ಡ್ ಆಯ್ತು. ಅದೇ ಟೀಮ್ ಮುಖಾಂತರ ಇವತ್ತು ಲಕ್ಷಗಟ್ಟಲೆ ಇನ್ಕಮ್ ಬರ್ತಾ ಇದೆ, ಒಳ್ಳೆ ಇನ್ಕಮ್ ದುಡಿತಾ ಇದ್ದೇನೆ. ಅದಕ್ಕಾಗಿ ಇಷ್ಟೆಲ್ಲ ಅಚೀವ್ಮೆಂಟ್ ನಂದು ಆಗ್ತಾ ಇದೆ. ಸೊ ಅದೇ ಅವಕಾಶ ನಿಮ್ ಕೈಯಲ್ಲಿದೆ. ಮಾಡ್ಬೋದಾ? ರೆಡಿ ಇದಾರೆ ಎಲ್ರು? ಸೊ ನೀವು ರೆಡಿ ಇದ್ರೆ ಬರೀರಿ, ಐ ಆಮ್ ರೆಡಿ ಬರೀರಿ, ಐ ಆಮ್ ರೆಡಿ. ಎಲ್ಲೋ ಟೈಪ್ ಮಾಡಿ ಬೇಗ, ಐ ಆಮ್ ರೆಡಿ. ಟೈಪ್ ಮಾಡಿ ಬೇಗ, ಐ ಆಮ್ ರೆಡಿ. ಓಕೆ, ಐ ಆಮ್ ರೆಡಿ. ಚಂದ್ರಿಕಾ ಮೇಡಮ್, ಐ ಆಮ್ ರೆಡಿ. ಎಸ್, ವೆರಿ ಗುಡ್. ಸೀಮಾ ಹೆಗಡೆ, ರಕ್ಷತ್ ಸರ್, ಓಕೆ. ಅಶ್ವಿನಿ, ರಾಜೇಶ್, ಸುಜಾತಾ ಹೆಗಡೆ, ಮಾಲತಿ ಮೇಡಮ್, ಶ್ರೀಮತಿ ಮೇಡಮ್, ಸ್ವಾತಿ ಮೇಡಮ್, ಗುರು ದೇವಾಡಿಗ, ಗಾಯತ್ರಿ ಮೇಡಮ್, ಓಕೆ. ಸವಿತಾ ಬಲ್ಕೋರ್, ಅಶೋಕ್ ಮರಾಠಿ ಅವರೇ, ಮುಕಾಂಬಿಕಾ ಮೇಡಮ್, ರಾಧಿಕಾ. ದೆನ್ ನೆಕ್ಸ್ಟ್ ಐ ಆಮ್ ರೆಡಿ. ಬೇಗ ಟೈಪ್ ಮಾಡಿ. ವಿಡಿಯೋ ಆಫ್ ಇದಾರಲ್ಲ, ವಿಡಿಯೋ ಆನ್ ಮಾಡಿ. ನಾಗರತ್ನ ಶೇಟ್, ಸುಜಾತಾ ಗಂಗೆಪುತ್ರ, ಓಕೆ. ಸುಜಾತಾ ಗಂಗೆಪುತ್ರ, ಐ ಆಮ್ ರೆಡಿ. ಓಕೆ. ಅಮೀನ್. ನೆಕ್ಸ್ಟ್ ಬೇಗ. ಸವಿತಾ DTC, ಕಮಾನ್, ವಂಡರ್ಫುಲ್, ವೆರಿ ಗುಡ್. ಅಖಿಲಾ ಶೆಟ್ಟಿ, ಓಕೆ, ವೆರಿ ಗುಡ್. ಶುಭಾಂಗಿ ಹರಿಜನ್, ಓಕೆ. ಸಂಜನಾ, ಓಕೆ, ವೆರಿ ಗುಡ್. ಸಂಜನಾ, ಎಸ್. ನೆಕ್ಸ್ಟ್ ವೆರಿ ಗುಡ್. ಎಷ್ಟೋ ಜನ ಟೈಪ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇರ್ಬೋದು, ಬಟ್ ನನ್ನ ಪ್ರಕಾರ ಎಲ್ಲರೂ ರೆಡಿ ಇರ್ಬೋದು, ಹೌದಲ್ವಾ? ಎವ್ರಿ ಒನ್ ರೆಡಿ. ಸೊ ರೆಡಿ, 3 ರಿಂದ 5 ವರ್ಷ ರೆಡಿಯಾಗಿ ಕೆಲಸ ಮಾಡಿ. ಸೊ ನೋಡಿ, ನಾನು ಈ ಬಿಸ್ನೆಸ್ ಅಲ್ಲಿ ಇಂಟರ್ನ್ಯಾಷನಲ್, ನ್ಯಾಷನಲ್ 2 ಟೂರ್ ಮಾಡಿದೆ. ಸೊ ನಿಮ್ಗೆಲ್ರಿಗೂ ಒಂದು ಅವಕಾಶ ಇದೆ. ಈಗ ನೀವು ಸಹ ಒಂದು ಒಳ್ಳೆ ಟ್ರಿಪ್ ಅನ್ನು ಮಾಡ್ಬೋದು. ಆ ಟ್ರಿಪ್ ಹೆಸರು ಯಾವುದು? ಅದೇ ಚಲೋ ಕೊಡಗು, 1 ನೈಟ್ 2 ಡೇ. ನೀವೆಲ್ರೂ 1 ರಾತ್ರಿ 2 ದಿನ ಟೀಮ್ ಫೋರ್ಸ್ ಮುಖಾಂತರ ನೀವು ಒಂದು ಮಿನಿಮಮ್ ಸರ್ವಿಸ್ ಚಾರ್ಜ್ ಪೇ ಮಾಡಿ, ನೀವು 1 ರಾತ್ರಿ 2 ದಿನ ಅಂದ್ರೆ 1 ರಾತ್ರಿಯಲ್ಲಿ ಸ್ಟೇ ಆಗಿ ಹೋಗಿ ಬರ್ಲಿಕ್ಕೆ ಎಲ್ಲ ಇನ್ಕ್ಲೂಡ್. ಬಸ್ಸಿಂದ ಹೋಗಿ ಬಸ್ಸಿಂದ ಬಂದು 1 ರಾತ್ರಿ 2 ದಿನ ಪೂರಾ ಅಲ್ಲಿ ಕೊಡಗು, ಮಡಿಕೇರಿ ಎಲ್ಲ ನಾವು ತಿರುಗ್ಲಿಕ್ಕೆ, ಅಂದ್ರೆ ಒಂದು ಒಳ್ಳೆ ಟೂರ್ ಟೀಮ್ ಫೋರ್ಸ್ ಇವತ್ತು ಲಾಂಚ್ ಮಾಡಿದೆ. 1 ರಾತ್ರಿ 2 ದಿನ ನೀವು ಎಂಜಾಯ್ ಮಾಡಬಹುದು ಟೀಮ್ ಫೋರ್ಸ್ ಮುಖಾಂತರ. ಅದಕ್ಕೊಂದು ಸಣ್ಣ ಟಾರ್ಗೆಟ್ ಕೊಟ್ಟಿದೆ ಕಂಪನಿ. ಅದ್ಯಾವುದು? ಅದೇ ಟಾರ್ಗೆಟ್ ಇದು. ಅದು ಯಾರಿಲ್ಲಿ ಸ್ವಲ್ಪ, ಯಾರಮ್ಮ ಅದು? ಸುಜಾತ ಯಾರು? ಒಂದ್ ನಿಮಿಷ, ಯಾರೋ ಸ್ವಲ್ಪ ಇಲ್ಲಿ ಬರೀತಾ ಇದ್ದಾರೆ.
ಹಾ, ಬರೀ ಕೆಳಗೆ ಹೋಗ್ಬೇಡಿಯಪ್ಪ, ಖಾಲಿ ನೋಡಿ ಅಷ್ಟೇ. ಓಕೆ, ಸೊ ಈ ಕಾಂಟೆಸ್ಟ್ ಆಲ್ರೆಡಿ ಲಾಂಚ್ ಆಗಿ 2 ವೀಕ್ ಆಗಿದೆ. 6 ವೀಕ್ ಕಾಂಟೆಸ್ಟ್ 15 ಸೆಪ್ಟೆಂಬರ್ಗೆ ಆಲ್ರೆಡಿ ಲಾಂಚ್ ಆಗಿದೆ ಈ ಕಾಂಟೆಸ್ಟ್. ಓಕೆ, ಯಾರೆಲ್ಲ ಬರ್ತೀರಾ ಕೊಡಗಿಗೆ ಬರೀರಿ. ನಾನ್ ಬರ್ತೇನೆ ಅಂತ ಬರೀರಿ ಕೈ ಸ್ವಲ್ಪ ಕಷ್ಟಪಡಿ. ನಾನ್ ಬರ್ತೇನೆ ಸರ್, ನಾನ್ ಬರ್ತೇನೆ ಅಂತ, ನಾನ್ ಬರ್ತೇನೆ. ಯಾರೆಲ್ಲ ಬರ್ತಿದಾರೆ ನೋಡೋಣ. ಶುಭಾಂಗಿ ಹರಿಜನ್ ಅವರೇ, ದಯವಿಟ್ಟು ಯಾವುದೇ ರೀತಿಯ ನೀವು ಸ್ಕ್ರೀನ್ ಅಲ್ಲಿ ಇದ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಇದ್ ಮಾಡ್ತಾ ಇದ್ದೀರಾ. ಓಕೆ, ಟೈಪ್ ಮಾಡಿ ಬೇಗ. ನಾನ್ ಬರ್ತೆ. ಸವಿತಾ ಮೇಡಮ್ ಹೇಳ್ತಿದ್ದಾರೆ, ಅಶೋಕ್ ಸರ್ ಹೇಳ್ತಿದ್ದಾರೆ. ಓಕೆ, ಐ ಆಮ್ ರೆಡಿ ಅಲ್ಲ, ನಾನ್ ಬರ್ತೇನೆ ಅಂತ ಬರೀರಿ. ಕನ್ನಡದಲ್ಲಿ ಬರೀರಿ, ಇಂಗ್ಲಿಷ್ ಅಲ್ಲಿ ಬರೀರಿ, ಕನ್ನಡ ಬರೀರಿ ಅಷ್ಟೇ. ಓಕೆ, ವೆರಿ ಗುಡ್. ನಾನ್ ಬರ್ತೆ. ಕುಂದಾಪುರದಲ್ಲ ನಾ ಬತ್ತೆ ಅಂತ ಹೇಳ್ತಿದ್ರ. ಅಶೋಕ್ ಮರಾಠಿ ಅವ್ರು ಕನ್ನಡದಲ್ಲೇ ಬರ್ತಿದಾರ, ನಾನ್ ಬರ್ತೇನೆ. ಅಶ್ವಿನಿ ರಾಜನ್ ನಾನ್ ಬರ್ತೀನಿ. ಯಾರದು ನಾನ್ ಬರ್ತೀನಿ? ಓಕೆ, ನಾಗರತ್ನ ಶೇಟ್ ಅವರು. ಓಕೆ, ಸುಜಾತಾ ಗಂಗೆಪುತ್ರ ಅವ್ರು ನಾನ್ ಬರ್ತೇನೆ, ಇವ್ರು ಪ್ಯೂರ್ ಕನ್ನಡ. ಓಕೆ, ಸವಿತಾ ಬೆಳಕು ನಾನು ನನ್ನ ಟೀಮ್ ಜೊತೆ ಬತ್ತೆ. ಇವ್ರ ಬತ್ತೆ ಅಂದ್ರೆ ಮೇಲೆ ಕುಂದಾಪುರದ ಅರ್ಥ. ಓಕೆ, ನಾನು ನನ್ನ ಟೀಮ್ ಬರ್ತೀವಿ. ಇವ್ರು ಸಿರ್ಸೇರ್ ಅಂದರ್ಥ. ಯಾರಿದು? ಗೀತಾ ಹೆಗಡೆ. ಬರ್ತೀವಿ ಅಂದ್ಮೇಲೆ ಸಿರ್ಸಿ ಕಡೆ. ವೆರಿ ಗುಡ್. ನೆಕ್ಸ್ಟ್ ಮತ್ತಾರು ಬರಲ್ವಾ? ಓಕೆ, ಸೊ ಎಲ್ರು ಬರ್ಲಿಕ್ಕೆ ರೆಡಿ ಇದಾರೆ. ಸೊ ನಿಮ್ಮ ಬ್ಯಾಗ್ ಅನ್ನ ಪ್ಯಾಕ್ ಮಾಡಿ. ನಾನ್ ಬತ್ತೆ, ಚಂದ್ರಿಕಾ ಮೇಡಮ್. ಓಕೆ, ವೆರಿ ಗುಡ್. ಸೊ ಏನ್ ಮಾಡ್ಬೇಕು ನೀವು? ಸಿಂಪಲ್ ಟಾರ್ಗೆಟ್ ನೋಡಿ. ನೀವು ಬರ್ಬೇಕಿದೆ ಒಂದು ಟಾರ್ಗೆಟ್ಸ್ ಇದೆ. ಆ ಟಾರ್ಗೆಟ್ಸ್ ಏನು? ಡಿಸ್ಟ್ರಿಬ್ಯೂಟರ್ ಇಂದ ಸೂಪರ್ ಸ್ಟಾರ್. ಇಲ್ಲಿ ಯಾರೆಲ್ಲ ಡಿಸ್ಟ್ರಿಬ್ಯೂಟರ್ ಇದ್ದಾರೆ? ಡಿಸ್ಟ್ರಿಬ್ಯೂಟರ್, ಟೈಗರ್, ಸ್ಟಾರ್, ಸೂಪರ್ ಸ್ಟಾರ್. ನೋಡಿ, ನೀವೆಲ್ರು ನಿಮ್ಮ ORG1 ನಿಮ್ಗೆ 2 ಲೆಗ್ ಕೊಟ್ಟಿದ್ದಾರೆ. ORG1 ನಲ್ಲಿ 25,000 BV, ORG2 ಅಲ್ಲಿ 25,000 BV ನ ನೀವು ಜನರೇಟ್ ಮಾಡ್ಬೇಕಾಗುತ್ತೆ. ಬಿಸ್ನೆಸ್ ವಾಲ್ಯೂಮ್ ಟೋಟಲ್ ಟೀಮ್ ಇಂದ ನೀವು ಜನರೇಟ್ ಮಾಡಿದ್ರೆ ನೀವು ಒಂದು ಮಿನಿಮಮ್ ಒಂದು 2,000 ರೂಪೀಸ್ ಸರ್ವಿಸ್ ಚಾರ್ಜ್ ಕೊಟ್ಟು ನೀವು 1 ನೈಟ್ 2 ಡೇಸ್ ನೀವು ಈ ಟ್ರಿಪ್ ಅನ್ನ ಎಂಜಾಯ್ ಮಾಡ್ಬೋದು. ಹೋಗ್ಲಿಕ್ಕೆ ಬರ್ಲಿಕ್ಕೆ ಪ್ರತಿಯೊಂದು. ಅಂದ್ರೆ ನೀವು ಈಗ ಮನೆಯಿಂದ ಒಂದು ಸ್ಪಾಟ್ ಕೊಡ್ತೇವೆ. ಎಕ್ಸಾಂಪಲ್ ಈಗ ಕಾರವಾರನೋ ಅಥವಾ ಎಲ್ಲೊಂದು ಸ್ಪಾಟ್ ಕೊಡ್ತೇವೆ. ಆ ಸ್ಪಾಟ್ ಇಂದ ಪಿಕಪ್ ಡ್ರಾಪ್ ಇಂದ ಹಿಡಿದು ಪ್ರತಿಯೊಂದು ನಿಮ್ಗೆ ಏನ್ ಸೌಲಭ್ಯ ಸಿಗುತ್ತೆ. ಸೊ ಒಂದು ಕಾಂಟೆಸ್ಟ್ 1 ನೈಟ್ 2 ಡೇ. ಓಕೆ, ಒಂದು ಒಳ್ಳೆ 3 ಸ್ಟಾರ್ ಪ್ರಾಪರ್ಟಿಯಲ್ಲಿ ಅಲ್ಲಿ ನಿಂತು 1 ನೈಟ್, ಅದಾದ್ಮೇಲೆ 2 ದಿನ ಫುಲ್ ಡೇ ನೀವು ಅಲ್ಲಿ ಕೊಡಗು ಅಂಡ್ ಮಡಿಕೇರಿಯಲ್ಲಿ ಎಂಜಾಯ್ ಮಾಡ್ಬೋದು. ಸೊ ಓನ್ಲಿ 25,000 BV ಬಿಸ್ನೆಸ್ ಮ್ಯಾಚಿಂಗ್ ಮಾಡ್ಬೇಕು. ಡಿಸ್ಟ್ರಿಬ್ಯೂಟರ್, ಟೈಗರ್, ಸ್ಟಾರ್, ಸೂಪರ್ ಸ್ಟಾರ್. TC ಲೀಡರ್ 65,000 BV ಮ್ಯಾಚಿಂಗ್ ಮಾಡಬೇಕು. ZTC ಲೀಡರ್, DTC ಲೀಡರ್ 1,25,000 BV ಮ್ಯಾಚ್. ನಿಮ್ಗೆ ಇದು ಯಾವ್ದು ಆಯ್ತಿದ್ರೆ 55,000 ಹೋಮ್ ಸಭೆ ತಗೊಳ್ಳಿ. ನೀವು ಈ ಬಿಸ್ನೆಸ್ ಮುಖಾಂತರ ನೀವು ಫ್ರೀ ಆಗಿ ಕೊಡಗು ಅಂಡ್ ಮಡಿಕೇರಿ 1 ನೈಟ್ 2 ಡೇ. ಇಲ್ಲಿ ಕೆಲವರು ಹೋಗಿರ್ಬೋದು ಆಲ್ರೆಡಿ, ಬಟ್ ಟೀಮ್ 4 ಜೊತೆ ಹೋದಾಗ ನಿಮ್ಗೆ ಕೊಡಗು ಆಗಿರಲ್ಲ ಮೈ ಡಿಯರ್ ಫ್ರೆಂಡ್. ಅದು ಮನಾಲಿ ಆಗಿಬಿಡುತ್ತೆ. ಓಕೆ, ಒಂದು ಒಳ್ಳೆ ಎಂಜಾಯ್ಮೆಂಟ್ ಆಗುತ್ತೆ ನಿಮ್ಗೆ. ನಮ್ ಜೊತೆ ಯಾರೆಲ್ಲ ದುಬೈಗೆ ಹೋಗಿದ್ದಾರೆ, ನಮ್ ಜೊತೆ ಯಾರೆಲ್ಲ ಮನಾಲಿಗೆ ಹೋಗಿದ್ದಾರೆ, ಕೇಳಿ ಅವರಿಗೆ ಟೀಮ್ ಫೋರ್ಸ್ ಅಂದ್ರೆ ಏನಂತ. ಸೊ ಒಂದು ಒಳ್ಳೆ ಆಪರ್ಚುನಿಟಿ ಇದನ್ನ ಯಾರು ಮಿಸ್ ಮಾಡಬೇಡಿ. ನಾವು ಇದನ್ನ ಜನವರಿ ತಿಂಗಳಲ್ಲಿ ಒಳ್ಳೆ ಚಳಿಗಳ ಟೈಮ್ ಅದು. ಅದೇ ಟೈಮಲ್ಲಿ ಹೋಗ್ಬೇಕು ಜನವರಿಯಲ್ಲಿ. ಸೊ ಜನವರಿಯಲ್ಲಿ ಹೋಗ್ತೇವೆ. ಸೊ ಇದನ್ನ ಎಲ್ಲರೂ ಚೆನ್ನಾಗಿ ಬಳಸ್ಕೊಳ್ಳಿ. ಎಲ್ಲರೂ ಅಚೀವರ್ ಆಗಿ. 4 ವಾರ ಇದೆ. 4 ವಾರದಲ್ಲಿ 2 ದಿನ ಹೋಗಿದೆ. ಇನ್ನು 26 ದಿನ ಇದೆ. 26 ಡೇಸ್. 26 ಡೇಸ್ ಅಲ್ಲಿ ನೀವು 25,000 BV ಮ್ಯಾಚಿಂಗ್ ಅಥವಾ 55,000 ರೂಪೀಸ್ ಬಿಸ್ನೆಸ್ ಅನ್ನ ನೀವು ಹೋಮ್ ಶಾಪಿ ಅಥವಾ 25,000 BV ಬಿಸ್ನೆಸ್ ವಾಲ್ಯೂಮ್ ಮ್ಯಾಚ್ ಮಾಡಿ 100% ನೀವು ಒಂದು ಒಳ್ಳೆ ಟೂರ್ ನಿಮ್ಗೆ ಸಿಗುತ್ತೆ. ಇವತ್ತು ಕೊಡಗುಗೆ ಹೋಗ್ತೀರಾ, ನೆಕ್ಸ್ಟ್ ಇಯರ್ ಐ ಥಿಂಕ್ ನೀವು ಥೈಲ್ಯಾಂಡಿಗೆ ಹೋಗ್ಬೋದು. ತುಂಬಾ ರನ್ನಿಂಗ್ ಅಲ್ಲಿ ಇದೆ, ತುಂಬಾ ಕಾಂಟೆಸ್ಟ್ ಎಲ್ಲ ಬ್ಯಾಲೆನ್ಸ್ ಇದೆ. ಅದೆಲ್ಲ ನೆಕ್ಸ್ಟ್ ಇಯರ್ ಇಂದ ಒಂದೊಂದೇ ಅಲ್ಲ. 2026 ನಮ್ಗೆಲ್ರಿಗೂ ಗೋಲ್ಡನ್ ಇಯರ್ ಅಂತ ಹೇಳ್ಬೋದು ಡೈರೆಕ್ಟ್ ಸೆಲರಿಗೆ. ಸೊ ಎಲ್ಲರೂ ರೆಡಿ ಆಗಿ 100% ಈ ಕಾಂಟೆಸ್ಟ್ ನಿಮ್ಗೆ ಬಿಸ್ನೆಸ್ ಅಲ್ಲಿ ಗ್ರೋತ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಎಲ್ಲರೂ ಈ ಕಾಂಟೆಸ್ಟ್ ಅಚೀವ್ ಮಾಡಿ ಬಿಡ್ಬೇಡಿ. ಇದು ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ. ಎಲ್ಲ ಸಲ ಕಾಂಟೆಸ್ಟ್ ಸಿಗಲ್ಲ ನಿಮ್ಗೆ. ವರ್ಷದಲ್ಲಿ 2-3 ಕಾಂಟೆಸ್ಟ್ ಮಾತ್ರ ಇರ್ತದೆ. ಒಂದು ವರ್ಷದಲ್ಲಿ 2 ರಿಂದ 3 ಕಾಂಟೆಸ್ಟ್, ಮ್ಯಾಕ್ಸಿಮಮ್ 3, ಮಿನಿಮಮ್ 2 ಇರ್ತದೆ. ಸೊ ಈ ವರ್ಷದ ಕೊನೆಯ ಕಾಂಟೆಸ್ಟ್ ಅಚೀವ್ ಮಾಡಿ ನೀವು ಜನವರಿಯಲ್ಲಿ ಎಂಜಾಯ್ ಮಾಡ್ತೀರಾ. ಓಕೆ, ಆರ್ ಯು ರೆಡಿ ಎವ್ರಿವನ್? ಎಲ್ರು ಎಲ್ಲಿ ಚಲೋ ಕೊಡಗು? ಎಲ್ರು ಒಂದ್ಸಲ ಹೇಳ್ಬೇಕು ಚಲೋ ಕೊಡಗು ಅಂತ. ಕಮಾನ್ ಎವ್ರಿವನ್, ಸೇ ಚಲೋ ಕೊಡಗು. ಒಂದ್ಸಲ ಎಲ್ರು ಅನ್ಮ್ಯೂಟ್ ಮಾಡಿ ನೋಡೋಣ. ಚಲೋ ಕೊಡಗು ಅಂತ ಹೇಳಿ ಎಲ್ರು. ಚಲೋ ಕೊಡಗು.
ಸ್ವಲ್ಪ ಜೋರಾಗಿ ಹೇಳಿ, ನೀವು ಮಾತಾಡೋದು ನಿಮ್ ಪಕ್ಕದ ಮನೆಗೆ ಕೇಳ್ತಾ ಇಲ್ಲ. ಕೊಡಗು ಸರ್. ಕೆಲವರು ಮಾತಾಡೋದು ಅವರಿಗೆ ಕೇಳ್ತಾ ಇಲ್ಲ. ಹಲೋ ಕೊಡಗು. ಕೆಲವರು ಮಾತಾಡೋದು ಅವರಿಗೆ ಕೇಳ್ತಾ ಇಲ್ಲ. ನಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಸೊ ನೀವೆಲ್ರು ಚಲೋಗೋ ಕೊಡಗು ಹೋಗ್ಲಿಕ್ಕೆ ಎಲ್ಲ ರೆಡಿ ಆಗಿದ್ದೀರಾ. ಸೊ ಏನ್ ಮಾಡ್ಬೇಕು ಕೊಡಗು ಹೋಗ್ಬೇಕಿದ್ರೆ? ಸೊ ನೀವು ಸ್ವಲ್ಪ ಕೆಲಸ ಮಾಡಬೇಕು. ಏನ್ ಕೆಲಸ ಅಂತ ನೋಡೋಣ ಬನ್ನಿ. ಯಾವ ರೀತಿ ಮಾಡ್ಬೋದು ನೋಡಿ. ಆಕ್ಷನ್ ಪ್ಲಾನ್. ಆಕ್ಷನ್ ಪ್ಲಾನ್ ಏನು? ನೀವೀಗ ಈಗ ಈ ಬಿಸ್ನೆಸ್ ಅಲ್ಲಿ ಅಥವಾ ಕೊಡಗುಗೆ ಆಗಿರ್ಬೋದು, ಈ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಗ್ರೋತ್ ಮಾಡ್ಬೇಕಿದ್ರೆ 6 ಕೆಲಸ ಮಾಡ್ಬೇಕು. 6 ಕೆಲಸ ಏನು? ನಂಬರ್ 1 ಹೋಮ್ ಶಾಪಿ. ಹೋಮ್ ಶಾಪಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಒಂದು ಶಾಪಿ ಓಪನ್ ಮಾಡಿ. ಶಾಪಿ ಅಂದ್ರೆ ಏನು? ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಪ್ರಾಡಕ್ಟ್ ಇಟ್ಕೊಳ್ಳಿ. ಒಂದು 25,000 ಅಥವಾ 30,000 ಪ್ರಾಡಕ್ಟ್ಸ್ ಅನ್ನ ಮೇಂಟೈನ್ ಮಾಡಿ ಮಿನಿಮಮ್. ಇವತ್ತೊಂದು ಪಾನ್ ಅಂಗಡಿಯಲ್ಲಿ 30,000 ದುಡಿತಾರೆ. ಒಂದು ಪಾನ್ ಶಾಪ್ ಗೊತ್ತಿದೆಯಲ್ವಾ? ಸಿಗರೇಟು, ಬೀಡಿ, ತಂಬಾಕು. ಅಲ್ಲಿ ಮಿನಿಮಮ್ ಅಲ್ಲಿ 1 ರಿಂದ 7 ಲಕ್ಷ ಪ್ರಾಡಕ್ಟ್ ಇಡಬೇಕಾಗತ್ತೆ. ಆವಾಗ ತಿಂಗಳು 25,000 30,000 ದುಡಿತಾರೆ. ಇಲ್ಲಿ ನೀವು 7 ಲಕ್ಷ 10,000 ದುಡಿಬೇಕಿದ್ರೆ ಅಟ್ಲೀಸ್ಟ್ ಒಂದು 25,000 30,000 ಪ್ರಾಡಕ್ಟ್ ಸ್ಟಾಕ್ ಇಟ್ಕೊಳ್ಳಿ ಮನೆಯಲ್ಲಿ. ಹೋಮ್ ಶಾಪಿ. ಹೋಮ್ ಶಾಪಿ. ನಿಮ್ ಶಾಪಿ ಯಾವುದು? ಹೋಮ್ ಅಲ್ಲೇ ಇದೆ. ಇಟ್ಸ್ ಕಾಲ್ ಹೋಮ್ ಶಾಪಿ. ಸೊ ಮೊದ್ಲೇ ಯಾವುದು? ಹೋಮ್ ಶಾಪ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರ ಮನೆಯಲ್ಲಿ ಶಾಪ್ ಇಲ್ವೋ ಅವ್ರಿಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಿಮ್ಮಲ್ಲಿ ಪ್ರಾಡಕ್ಟ್ ಇದ್ರೆ ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ತೀರಾ? ಸೊ ಆಕ್ಷನ್ ಪ್ಲಾನ್ ಅಲ್ಲಿ ನಂಬರ್ 1 ಯಾವುದು? ಹೋಮ್ ಶಾಪಿಂಗ್. ನಂಬರ್ 2 ಬಿಸ್ನೆಸ್ ಓಪನಿಂಗ್. ಬಿಸ್ನೆಸ್ ಓಪನಿಂಗ್ ಅಂದ್ರೆ ನೀವು ಹೇಗೆ ಒಂದು ಶಾಪ್ ಅನ್ನು ಓಪನ್ ಮಾಡ್ತಿರೋ ಅದೇ ತರ ನಿಮ್ ಮನೆಯಲ್ಲಿ ನಮ್ಮ ಹೋಮ್ ಶಾಪ್ ಅಂದ್ರೆ ನಿಮ್ಮ ಪ್ರಾಡಕ್ಟ್ಸ್ ನ ಹೋಮ್ ಶಾಪಿನ ಓಪನ್ ಮಾಡಿಸ್ಬೇಕು. ಓಪನ್ ಅಂದ್ರೆ ಏನು? ಒಂದ್ ಅಂಗಡಿ ಓಪನ್ ಮಾಡ್ತೀರಾ, ಅದೇ ತರ ನಿಮ್ಮ ಅಂಗಡಿ ಓಪನ್ ಮಾಡಿ ಎಲ್ಲರನ್ನು ಇನ್ವೈಟ್ ಮಾಡ್ತೀರಾ. ಅದೇ ತರ ನಿಮ್ಮ ಪಕ್ಕದ ಮನೆಯವರು, ನಿಮ್ ರಿಲೇಟಿವ್ಸ್ ಎಲ್ಲರನ್ನು ಮನೆಗೆ ಇನ್ವೈಟ್ ಮಾಡಿ, ನಮ್ಮ ಯಾರೋ ಒಬ್ರು ಸರ್ ಕರ್ಸಿ, ಮೇಡಮ್ ಅನ್ನು ಕರ್ಸಿ, ಅವ್ರು ಈ ಪ್ರಾಡಕ್ಟ್ಸ್ ಬಗ್ಗೆ, ಈ ಕಂಪನಿ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಸೊ ಬಿಸ್ನೆಸ್ ಅನ್ನ ಓಪನ್ ಮಾಡಿ ಎಲ್ಲರ ಜೊತೆ. ಬಿಸ್ನೆಸ್ ಇಟ್ರೆ ಏನ್ ಪ್ರಯೋಜನ ಇಲ್ಲ. ಬಿಸ್ನೆಸ್ ಹಂಚ್ಕೊಳ್ಬೇಕು. ಹಂಚ್ಕೊಳಕಿದ್ರೆ ಮನೆಯಲ್ಲಿ ಬಿಸ್ನೆಸ್ ಅನ್ನ ಓಪನಿಂಗ್ ಮಾಡ್ಬೇಕು. ಎಲ್ರು ನಿಮ್ ಮನೆಯಲ್ಲಿ ಬಿಸ್ನೆಸ್ ಅನ್ನು ಓಪನಿಂಗ್ ಮಾಡಿ ಎಲ್ರಿಗೆ ಹೇಳಿ, ನಾನು ಇದೊಂದು ಆಯುರ್ವೇದಿಕ್ ಏಜೆನ್ಸಿ ತಗೊಂಡಿದ್ದೀನಿ ಅಂತ. ನಿಮ್ ಲೀಡರ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕಂದ್ರೆ ನಿಮ್ ಮನೆಯಲ್ಲಿ ಈ ತರ ಪ್ರಾಡಕ್ಟ್ಸ್ ಇದೆ ಅಂತ ಪ್ರತಿಯೊಬ್ರಿಗೆ ಗೊತ್ತಾಗ್ಬೇಕಾದ್ರೆ ಅದು ಓಪನಿಂಗ್ ಆಗ್ಬೇಕಲ್ವಾ? ಆಗ್ಬೇಕು ಬೇಡವೋ? ಅದೇ ತರ ಒಂದು ಬಿಸ್ನೆಸ್ ಓಪನಿಂಗ್ ಮನೇಲಿ ಇಟ್ಕೊಳ್ಳಿ. ಬಿಸ್ನೆಸ್ ಓಪನಿಂಗ್ ಆದ್ಮೇಲೆ ಒಂದು ಲಿಸ್ಟ್ ಮಾಡಿ. ನೀವು ಲಿಸ್ಟ್ 2 ರೀತಿದ್ ಮಾಡಿ. ಒಂದು ಬಿಸ್ನೆಸ್ ಲಿಸ್ಟ್, ಇನ್ನೊಂದು ಹೆಲ್ತ್ ಲಿಸ್ಟ್. ಹೆಲ್ತ್ ಇಶ್ಯೂ ಅಂದ್ರೆ ನಿಮ್ಮ ಪರಿಚಯದಲ್ಲಿ ತುಂಬಾ ಜನ ಇದ್ದಾರೆ, ಯಾರಿಗೆ ಬಿಸ್ನೆಸ್ ಕೊಡ್ಲಿಕ್ಕಿದೆ ಅವ್ರ ಹೆಸರು ಬಲ್ಲ ನೋಟ್ ಮಾಡಿ. ಇನ್ನೊಂದು ಯಾರಿಗೆಲ್ಲ ಹೆಲ್ತ್ ಇನ್ ಪ್ರಾಬ್ಲಮ್ ಇದೆ ಅವ್ರದ್ದೊಂದು ಬೇರೆ ಲಿಸ್ಟ್ ಮಾಡಿ. ಯಾಕಂದ್ರೆ ಯಾರಿಗೆ ಹೆಲ್ತ್ ಇನ್ ಪ್ರಾಬ್ಲಮ್ ಇದೆ ಅವ್ರೆಲ್ರಿಗೂ ನಮ್ಮ ಪ್ರಾಡಕ್ಟ್ಸ್ ಅನ್ನ ತಗೊಂಡೋಗಿ ಅವ್ರಿಗೆ ತೋರಿಸಬಹುದು. ನಮ್ಮಲ್ಲಿ ಈ ತರ ಪ್ರಾಡಕ್ಟ್ಸ್ ಇದೆ ಅಂತ ಅವ್ರಿಗೆ ಹೇಳ್ಬೋದು. ಅವ್ರದ್ದೊಂದು ಲಿಸ್ಟ್ ಬೇರೆ ಮಾಡಿ. ಅದಾದ್ಮೇಲೆ ಯಾರಿಗೆಲ್ಲ ನಮ್ಮ ಕಂಪನಿ ಬಿಸ್ನೆಸ್ ಕೊಡ್ಲಿಕ್ಕಿದೆ ಅವ್ರದ್ದೊಂದು ಲಿಸ್ಟ್ ಮಾಡಿ. ಅರ್ಥ ಆಯ್ತಾ? ಸೊ 2 ಲೀಸ್ಟ್ ಮಾಡಿ ನಿಮ್ಮ ಲೀಡರ್ನ ಕರ್ಕೊಂಡು, ನಿಮ್ ಸರ್ನ ಕರ್ಕೊಂಡು, ನಿಮ್ ಲೀಡರ್ನ ಕರ್ಕೊಂಡು ಯಾರಿಗೆಲ್ಲ ಬಿಸ್ನೆಸ್ ಕೊಡ್ಲಿಕ್ಕಿದೆ ಅವ್ರಿಗೆ ಬಿಸ್ನೆಸ್ ಕೊಡಿಸಿ, ಯಾರಿಗೆಲ್ಲ ಹೆಲ್ತ್ ಇನ್ ಪ್ರಾಬ್ಲಮ್ ಇದೆ ಅವ್ರಿಗೆ ಹೆಲ್ತ್ ಇನ್ ಪ್ರಾಡಕ್ಟ್ಸ್ ಅನ್ನು ತೋರಿಸಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರ ಪ್ರಾಡಕ್ಟ್ ತಗೊಳ್ತಾರೆ, ಯಾರಿಗೆ ಇಂಟ್ರೆಸ್ಟ್ ಇಲ್ವೋ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಇಸ್ ಹೋಮ್ ಶಾಪಿ. ಮನೆಯಲ್ಲಿ ಪ್ರಾಡಕ್ಟ್ ಬೇಕು. ಪ್ರಾಡಕ್ಟ್ ಬಂದ್ಮೇಲೆ ಬಿಸ್ನೆಸ್ ಓಪನಿಂಗ್. ಎಲ್ಲ TC ಲೀಡರ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. TC ಅಬೋ ಲೀಡರ್. ಹೋಮ್ ಶಾಪಿ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಟೀಮ್ ಅಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ. ಹೋಮ್ ಶಾಪಿ ಆದ್ಮೇಲೆ ಅವ್ರ ಮನೆಯಲ್ಲಿ ಒಂದು ಬಿಸ್ನೆಸ್ ಓಪನಿಂಗ್ ಮಾಡಿ. ಎಲ್ಲರ ಮನೆಯಲ್ಲಿ ಒಂದು ಬಿಸ್ನೆಸ್ ಓಪನಿಂಗ್ ಮಾಡಿ. ಅವೇರ್ನೆಸ್ ಮಾಡಿ. ಅವೇರ್ನೆಸ್ ಹೇಗೆ ವೋಟಿಂಗ್ ಬಂದಾಗ ಎಲ್ಲ ಪಕ್ಷದವರು ಮನೆ ತನಕ ಬರ್ತಾರೆ ಅವೇರ್ನೆಸ್ ಮಾಡ್ಲಿಕ್ಕೆ, ಮಾಹಿತಿ ಕೊಡ್ಲಿಕ್ಕೆ. ಹೌದಲ್ವಾ? ಈಗ ಕಾಂತಾರ ಮೂವಿ ಬರ್ತಾ ಇದೆ, 2ನೇ ತಾರೀಕಿಗೆ ಏನೋ ರಿಲೀಸ್ ಆಗ್ತಾ ಇದೆ. ಸೊ ರಿಷಬ್ ಶೆಟ್ಟಿ ಎಲ್ಲರೂ ಸೇರಿ ಎಲ್ಲಾ ಕಡೆ ಹೋಗಿ ಏನ್ ಮಾಡ್ತಾ ಇದ್ದಾರೆ? ಪ್ರಮೋಷನ್ ಮಾಡ್ತಾ ಇದ್ದಾರೆ. 2ನೇ ತಾರೀಕಿಗೆ ಮೂವಿ ರಿಲೀಸ್ ಆಗ್ತಾ ಇದೆ, ನೋಡಿ 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 ಅಂತ ಹೇಳ್ತಾ ಇಲ್ವಾ? ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ನ್ಯೂಸ್ ನಲ್ಲಿ ಎಲ್ಲಾ ಕಡೆಯಲ್ಲಿ ಪ್ರಮೋಷನ್ ಆಗ್ತದೆ. ಯಾಕೆ? ಪ್ರಮೋಷನ್ ಮಾಡ್ದೇನೆ ಅವ್ರ ಮೂವಿ ನಡೆಯಲ್ಲ. ಹೌದಲ್ವಾ? ಇಸ್ ಇಟ್ ರೈಟ್ ಆರ್ ನಾಟ್? ಕೇವಲ ಕರ್ನಾಟಕದಲ್ಲಿ ಮಾಡ್ತಾ ಇಲ್ಲ, ಮುಂಬೈಗೆ ಬಂದಿದ್ದಾರೆ ಅವರು. ಬದಿಯ ರಾಜ್ಯದಲ್ಲಿ ತೆಲುಗಲ್ಲಿ ಹೋಗಿ, ತಮಿಳಲ್ಲಿ ಹೋಗಿ ಮಾಡ್ತಾರೆ, ತಮಿಳ್ನಾಡಲ್ಲಿ ಹೋಗಿ ಮಾಡ್ತಾ ಇದ್ದಾರೆ, ಕೇರಳದಲ್ಲಿ ಹೋಗಿ ಮಾಡ್ತಾರೆ ಪ್ರಮೋಷನ್. ಅವ್ರಿಗೆ ಗೊತ್ತಿದೆ ಎಲ್ಲಿ ತನಕ ನಾನು ಕಾಂತಾರದ ಪ್ರಮೋಷನ್ ಮಾಡಲ್ವೋ ಅಲ್ಲಿ ತನಕ ನನ್ನ ಮೂವಿ ನೋಡ್ಲಿಕ್ಕೆ ಯಾರು ಬರಲ್ಲ, ಕೋಟಿ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಕಾಂತಾರ ಮಾಡಿರುವಂತ ರಿಷಬ್ ಶೆಟ್ಟಿ ಗೊತ್ತಿದೆ, ಹೊಂಬಳೆ ಫಿಲ್ಮ್ಸಿಗೂ ಗೊತ್ತಿದೆ. ಪ್ರಮೋಷನ್ ಮಾಡ್ತಾರೆ ಅವರು. ಅದೇ ತರ ನಾವು ನಮ್ಮ ಪ್ರಾಡಕ್ಟ್ಸ್ ಅನ್ನ ಎಲ್ರಿಗೂ ತಗೊಂಡೋಗಿ, ನಮ್ಮ ಪ್ರಾಡಕ್ಟ್, ನಮ್ಮ ಬಿಸ್ನೆಸ್ ಅನ್ನ ಮನೆಗೆ ಹೋಗಿ, ನಮ್ಮ ಫ್ರೆಂಡ್ಸ್, ನಮ್ಮ ಸರ್ಕಲ್ ಹೋಗಿ ಹೇಳ್ಬೇಕಾಗತ್ತೆ, ಪ್ರಮೋಷನ್ ಮಾಡ್ಬೇಕಾಗತ್ತೆ. ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಯಾವುದೇ ಮೂವಿ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ಎಲ್ಲಿ ತನಕ ಜನರ ತನಕ ಹೋಗಿ ತಲುಪಿಸಲ್ವೋ ಅಲ್ಲಿ ತನಕ ಅವ್ರು ಅದರಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ. ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಯಾವುದೇ ಪಕ್ಷದ ಪಾರ್ಟಿ ಮನೆಗೆ ಹೋಗಿ ವೋಟ್ ಹಾಕಿ ಅಂತ ಕೇಳ್ತಿದ್ರೆ ಆ ಪಾರ್ಟಿ ಗೆಲ್ಲಿಕ್ ಸಾಧ್ಯ ಇದೆಯಾ? ಎಸ್ ಆರ್ ನೋ? ಸಾಧ್ಯ ಇದೆಯಾ?
ಹೇಳಿ ಸರ್, ಸಾಧ್ಯ ಇದೆ ಇಲ್ವಲ್ಲ? ಸಾಧ್ಯ ಇಲ್ಲ, ಹೌದಲ್ವಾ? ಅದಾದ್ಮೇಲೆ ಒಂದು ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಆ ಮೂವಿ ಪ್ರಮೋಷನ್ ಆಗದಿದ್ರೆ ಆ ಮೂವಿ ಹಿಟ್ ಆಗತ್ತಾ? ಆಗಲ್ಲ. ಹಲೋ, ಈಗ ನಿಮ್ ಮನೆಯಲ್ಲಿ ಯಕ್ಷಗಾನ ಇಡ್ತೀರಾ, ಯಕ್ಷಗಾನ ಬಯಲಾಟ ಇಡ್ತೀರಾ, ಯಕ್ಷಗಾನ ಬಯಲಾಟ ಇಡ್ತೀರಾ, ಮನೆ ಒಕ್ಲಿಡ್ತೀರಾ, ಹೌದಲ್ವಾ? ಮನೆ ಓಪನಿಂಗ್ ಅಂತ ಹೇಳ್ತೇವೆ. ಸೊ ಮನೆ ಓಪನಿಂಗ್ ಅಂತ ಹೇಳಿ ಯಾರಿಗೆ ಪ್ರಮೋಷನ್ ಮಾಡ್ಲಿಲ್ಲ ನೀವು, ಮನೆ ಓಪನಿಂಗ್ ಯಾರಿಗೆ ಕಾಡೇ ಕೊಡ್ಲಿಲ್ಲ, ಅಡ್ಗೆ ಮಾತ್ರ 500 ಜನ ಮಾಡಿದ್ರಿ, ಯಾರು ಊಟಕ್ಕೆ ಬರ್ತಾರೆ ನಿಮ್ ಮನೆಗೆ? ಬರ್ತಾರಾ? ಹೇಳಿ ಸರ್, ಯಾರು ಬರಲ್ಲ. ದೊಡ್ಡ ಮನೆ ಕಟ್ಟಿದ್ರು, 10 ಕೋಟಿ ಮನೆ ಕಟ್ಟಿದ್ರು ನೀವು, 10 ಕೋಟಿ ಮನೆ ಕಟ್ಟಿ ಮನಿ ಓಪನಿಂಗ್ ಇದೆ ಇನ್ವಿಟೇಷನ್ ಕಾರ್ಡ್ ಯಾರಿಗೂ ಕೊಡ್ಲಿಲ್ಲ. ನೀವು ಎಷ್ಟದ ಶ್ರೀಮಂತರಾಗ್ಲಿ, ಒಬ್ಬ ಬಡವರು ಸಹ ನಿಮ್ ಮನೆಗೆ ಊಟಕ್ಕೆ ಬರಲ್ಲ, ಯಾಕಂದ್ರೆ ಅವರಿಗೆ ನೀವು ಇನ್ವಿಟೇಷನ್ ಕಾರ್ಡು ಕೊಡ್ಲಿಲ್ಲ, ಪ್ರಮೋಷನ್ ಮಾಡ್ಲಿಲ್ಲ. ನನ್ನ ಮನೆ ಹೋಗ್ಲಿದೆ ಬನ್ನಿ ಅಂತ ಪ್ರಮೋಷನ್ ಮಾಡ್ಲಿಲ್ಲ. ಹಲೋ, ಬರ್ತಾ ಇದೆಯಾ, ಹೋಗ್ತಾ ಇದೆಯಾ? ಸೊ ಎಲ್ಲಿ ತನಕ ಪ್ರಮೋಷನ್ ಮಾಡಲ್ವೋ, ಎಲ್ಲಿ ತನಕ ಜನರಿಗೆ ಸಿಕ್ಕಿ ನೀವು ಇನ್ವಿಟೇಷನ್ ಕೊಡಲ್ವೋ, ಒಂದು ಮನೆ ಹೋಗ್ಲಿಕ್ಕೆ ಇನ್ವಿಟೇಷನ್ ಕೊಡ್ತೀರಾ, ಮದುವೆ ಕಾರ್ಡ್ ಇನ್ವಿಟೇಷನ್ ಕೊಡ್ತೀರಾ, ಅದೇ ತರ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಪರಿಚಯದ ವ್ಯಕ್ತಿಗೂ ನಾನು ಈ ಬಿಸ್ನೆಸ್ ಮಾಡ್ತಿದ್ದೆ ಅಂತ ಅವ್ರಿಗೆ ಹೋಗಿ ಇನ್ವೈಟ್ ಮಾಡಿ, ನಿಮ್ಮ ಸರ್ ನ ಮೇಡಮ್ ನ ಕರ್ಕೊಂಡು ಹೋಗಿ ಅವ್ರ ಈ ಬಿಸ್ನೆಸ್ ಅನ್ನ ಈ ಬಿಸ್ನೆಸ್ ಅನ್ನ ಶೋ ಮಾಡಿಸಿ, ಅವ್ರ ಮನೆಗೆ ವಿಸಿಟ್ ಮಾಡಿ, ಹೋಮ್ ಅಂಡ್ ಶಾಪ್ ಅಂದ್ರೆ ನಿಮ್ಮ ಪರಿಚಯದ ಮನೆಗೆ, ನಿಮ್ಮ ಪರಿಚಯದ ಶಾಪಿಗೆ ವಿಸಿಟ್ ಮಾಡಿ ಈ ಬಿಸ್ನೆಸ್ ಅನ್ನ, ಈ ಪ್ರಾಡಕ್ಟ್ಸ್ ಅನ್ನ ಪ್ರಮೋಟ್ ಮಾಡಿ. ಎಲ್ಲಿ ತನಕ ಇದನ್ನು ಮಾಡಲ್ವೋ ಅಲ್ಲಿ ತನಕ ನಿಮ್ ಟೀಮ್ ಬಿಲ್ಡ್ ಆಗಲ್ಲ. ಇದನ್ನ ಮಾಡ್ಲೇ ಬೇಕು. ಸೊ ಹೋಮ್ ವಿಸಿಟ್ ಅಂಡ್ ಶಾಪ್ ವಿಸಿಟ್ ಪ್ರಮೋಷನ್ ಮಾಡಿ, ಹೋಗಿ ಸಿಕ್ಕಿ ಇನ್ವಿಟೇಷನ್ ಕೊಡಿ. ಯಾರು ಆಟೋಮೆಟಿಕ್ ಆಗಿ ಬರಲ್ಲ, ಯಾರು ಬರಲ್ಲ ಸರ್, ಯಾರಿಗೂ ಅಗತ್ಯ ಇಲ್ಲ. ಬರ್ಬೇಕಂದ್ರೆ ನೀವು ಫಸ್ಟ್ ಹೋಗ್ಬೇಕು ಅಲ್ಲಿಗೆ, ಅದಲ್ವಾ? ಒಂದು ಹಣ್ಣು ಬೇಕಾದ್ರೆ, ಆಪಲ್ ಹಣ್ಣು ಬೇಕಾದ್ರೆ ನಾವು ಫಸ್ಟ್ ಆಪಲ್ ನ ನಡಬೇಕಾಗತ್ತೆ, ಬೀಜವನ್ನು. ನಾವು ಅಕ್ಕಿ ತಿನ್ಬೇಕಿದ್ರೆ, ಊಟ ಮಾಡ್ಬೇಕಿದ್ರೆ, ಆ ಭತ್ತ ಬೇಕಾದ್ರೆ ನಾವು ಫಸ್ಟ್ ಭತ್ತವನ್ನ ನಡಬೇಕಾಗತ್ತೆ. ನಟ್ಟಿದ್ರೆ ಮಾತ್ರ ಭತ್ತ ಸಿಗುದಲ್ದ ನಮ್ಗೆ ಅಕ್ಕಿ ಸಿಗುದಲ್ವಾ? ನಡ್ತಿದ್ರೆ ಹೇಗ್ ಸಿಗುತ್ತೆ? ಅದೇ ತರ ನೀವು ಮನೆಗೆ ಹೋಗಿ ಅವ್ರ ಪರಿಚಯದವ್ರು ಹೋಗಿ ಸಿಕ್ಕಿ ಪ್ರಮೋಷನ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರೋದಲ್ವಾ? ಸೊ ಈಚ್ ಅಂಡ್ ಎವ್ರಿ ಪರ್ಸೆಂಟ್ ನೀವು ವಿಸಿಟ್ ಮಾಡ್ಬೇಕಾಗತ್ತೆ. ಸೊ ವಿಸಿಟ್ ಆದ್ಮೇಲೆ ಕ್ಲೋಸಿಂಗ್ಸ್ ಅಂಡ್ ಫಾಲೋ ಅಪ್. ಕ್ಲೋಸಿಂಗ್ ಅಂದ್ರೆ ಏನು? ಯಾರಿಗೆ ನೀವು ಬಿಸ್ನೆಸ್ ಕೊಡ್ತೀರಾ, ಯಾರಿಗೆ ಫಾಲೋ ಅಪ್, ಯಾರಿಗೆ ಪ್ರಾಡಕ್ಟ್ ಕೊಡ್ತೀರಾ. ಕೆಲವರು ಪ್ರಾಡಕ್ಟ್ ತಗೊಳ್ತಾರೆ, ಬಟ್ ಬಿಸ್ನೆಸ್ ಯಾರು ನಾನು ರೆಡಿ ಇದ್ದೆ ಅಂತ ಹೇಳಿ ಎಲ್ಲರೂ 10,000 ತಗೊಳಲ್ಲ. ಒಳ್ಳಾಯ್ತು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ನೀವು ಬಂದಿದ್ದು, ನಾನು ರೆಡಿ ಇದ್ದೇನೆ ನೋಡಿ, ನಂದು 50,000 ತಗೊಳ್ಳಿ ಅಂತ ಯಾರು ಹೇಳಲ್ಲ. ಇಲ್ಲಿ ಕೂತಿರುವಂತ ಯಾವುದೇ ಮಹಿಳೆ, ನೀವು ಸೀರೆ ಅಂಗಡಿಗೆ ಹೋದ್ಮೇಲೆ ನೀವು ಸೀರೆ ನೋಡ್ತೀರಾ, ಅದಾದ್ಮೇಲೆ ಬೆಲೆ ಕೇಳ್ತೀರಾ, ಅವ್ರು 5,000 ಅಂತ ಹೇಳ್ತಾರೆ, ನೀವು ಆಯ್ತಪ್ಪ ತಗೊಳಪ್ಪ 5,000 ತಗೊಳ್ಳಿ ಅಂತ ಕಳ್ಕೊಂಡು ಒಂದು 500 ರೂಪಾಯಿ ಜಾಸ್ತಿ ತಗೊಳ್ಳೋ ಅಂತ ಹೇಳ್ತೀರಾ? 5,000 ನೀವು ಕಡಿಮೆ ಮಾಡ್ಲಿಕ್ಕೆ ಹೇಳ್ತೀರಾ, ಅಥವಾ ಬೇರೆ ಅಂಗಡಿಗೆ ಹೋಗ್ತೀರಾ, ಹೌದಾ ಅಲ್ವಾ? ಸೊ ಎಲ್ಲಿ ದುಡ್ಡಿನ ವಿಷಯ ಬರುತ್ತೋ ಅಲ್ಲಿ ಎಲ್ರು ಪಟ್ಟ ಬಿಚ್ಚಳ ದುಡ್ಡನ್ನ. ಆವಾಗ ನೀವು ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾಗತ್ತೆ, ಇಲ್ಲ ಸ್ಟಾರ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ, ಒಳ್ಳೆ ಇದೆ ಬಿಸ್ನೆಸ್, ಮುಂದೋಗ್ಬೋದು, ಹೌದಲ್ವಾ? ಇದ್ರಲ್ಲಿ ತುಂಬಾ ದುಡ್ಡಿದೆ, ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಆರೋಗ್ಯನ ಒಳ್ಳೆ ನಾವು ಡೆವಲಪ್ ಮಾಡ್ಬೋದು. ಈ ತರ ಎಲ್ಲ ನಾವು ಅವ್ರಿಗೆ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಯಾರು ರೆಡಿ ಇರಲ್ಲ, ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಈ ಬಿಸ್ನೆಸ್ ಹೊಸದಾಗಿದೆ, ಅಥವಾ ಯಾವುದೋ ಒಂದು ನೆಗೆಟಿವಿಟಿ ಇರ್ಬೋದು, ಏನೋ ಒಂದು ಸಣ್ಣ ಸಣ್ಣ ತೊಂದರೆಯಿಂದ ಕೆಲವರು ಮಾಡಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾಗತ್ತೆ, ಕ್ಲೋಸಿಂಗ್ ಮಾಡ್ಬೇಕಾಗತ್ತೆ. ಒಂದ್ ವೇಳೆ ಜಾಯಿನ್ ಆದಿದ್ರೆ ಅವ್ರಿಗೆ ಪುನಃ ಸಿಗ್ಬೇಕಾಗತ್ತೆ. 1 ವಾರ ಬಿಟ್ಟು ವಾಪಸ್ ಸಿಕ್ಕಿ, 1 ವಾರ ಬಿಟ್ಟು ಜಾಯಿನ್ ಮತ್ ಪುನಃ ಸಿಗ್ತಾರೆ, ಎಲ್ಲಿ ತನಕ ಜಾಯಿನ್ ಆಗಲ್ವೋ ಅಲ್ಲಿ ತನಕ ಸಿಗ್ಬೇಕು ಅವ್ರಿಗೆ. ಇಟ್ಸ್ ಕಾಲ್ ಫಾಲೋ ಅಪ್. ಕ್ಲೋಸಿಂಗ್ ಅಂಡ್ ಫಾಲೋ ಅಪ್. ಕ್ಲೋಸಿಂಗ್ ಮಾಡಿ, ಫಾಲೋ ಅಪ್ ಮಾಡಿ. ಕ್ಲೋಸಿಂಗ್ ಆಗ್ಲಿಲ್ವೋ ಮತ್ ಪುನಃ ಸಿಕ್ಕಿ ಅವ್ರಿಗೆ. ಇಟ್ಸ್ ಎ ಪ್ರಮೋಷನ್ಸ್. ಅಲ್ಲಿ ನೀವು ನಾಚಿಕೆ ಪಡಬಾರ್ದು, ಅಲ್ಲಿ ನೀವು ಇದಾಗಬಾರ್ದು. ನಾಚಿಕೆ ಅನ್ನೋದು ಅದ್ ಹೇಳ್ತಾರಲ್ಲ, ನಾಚಿಕೆ ಅದು ಬಡವರ ಸಂಕೇತ. ನಾಚಿಕೆ ಕೆಲವು ಬಡವರಿಗೆ ಮಾತ್ರ ಇರ್ತದಂತೆ ನನ್ನ ಪ್ರಕಾರ. ನಾಚಿಕೆ ನೋಡಿ, ನಾಚಿಕೆ 8 ರೀತಿಯ ಇರ್ತದೆ. ಈಗ ಕೆಟ್ಟ ಕೆಲಸ ಮಾಡೋರೇ ನಾಚಿಕೆ ಇರ್ತದೆ, ಹೌದಲ್ವಾ? ಬಟ್ ಒಳ್ಳೆ ಕೆಲಸ ಮಾಡುವಾಗ ನಾಚಿಕೆ ಇರಬಾರ್ದು. ಒಳ್ಳೆ ಕೆಲಸ ಮಾಡ್ಲಿಕ್ಕೂ ನಾಚಿಕೆ ಇದ್ರೆ ಬಡವರಾಗುವಂತ ಸಂಕೇತ ಇದೆ ಅಂತ ಅರ್ಥ. ಯಾಕಂದ್ರೆ ನಾವು ಯಾರಿಗೂ ಒಟ್ಟದ್ ಮಾಡ್ತಾ ಇಲ್ಲ, ಅವ್ರಿಗೆ ಬರುವಂತ ಕಾಯಿಲೆಯಿಂದ ಅವ್ರನ್ನ ದೂರ ಇಡ್ತಿದ್ದೇವೆ, ಬೈದಂತ ಕಾಯಿಲೆಯಿಂದ ದೂರ ಮಾಡ್ತಾ ಇದ್ದೇವೆ, ಒಂದು ದುಡ್ಡನ್ನು ದುಡಿಯುವಂತ ಒಂದು ಒಳ್ಳೆ ಬಿಸ್ನೆಸ್ ಅನ್ನು ಕೊಡ್ತಾ ಇದ್ದೇವೆ. ಓಕೆ, ಅವ್ರಿಗೆ ಅದರಿಂದ ಏನು ಲಾಸ್ ಇಲ್ಲ, ಏನು ಇಲ್ಲ, ಪ್ರತಿಯೊಂದು ಪ್ರಾಫಿಟ್ ಇದೆ, ಎಲ್ಲ ಪ್ಲಸ್ ಇದೆ, ಮೈನಸ್ ಏನು ಇಲ್ಲ, ನಿಮ್ಗೆಲ್ಲ ಇದು ಗೊತ್ತಿದೆ. ಸೊ ಇದೆಲ್ಲ ಗೊತ್ತಿದ್ಮೇಲೆ ನಾವು ನಾಚಿಕೆ ಪಡಬಾರ್ದು, ಹೆದರ್ಕೊಳ್ಬಾರ್ದು. ಬಿಂದಾಸ್ ಹೋಗಿ ನಾವು ಈ ಪ್ರಾಡಕ್ಟ್ಸ್ ಅನ್ನ, ಈ ಬಿಸ್ನೆಸ್ ಅನ್ನ ಅವ್ರಿಗೆ ನಾವು ಇದ್ರ ಬಗ್ಗೆ ಮಾಹಿತಿನ ಕೊಡಿಸ್ಬೇಕು. ನಾವು ನೀವು ಕೊಡಿದ್ರೆ ನಿಮ್ ಲೀಡರ್ ಕರ್ಕೊಂಡೋಗಿ ತೋರಿಸ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಕ್ಲೋಸಿಂಗ್ ತಗೋಬೇಕು. ಕ್ಲೋಸಿಂಗ್ 500 ರೂಪಾಯಿಂದ ಕೇಳುದಲ್ಲ. 5 ಐಡಿ, 6 ಐಡಿ, 7 ಐಡಿ, 3 ಐಡಿ, ಮಿನಿಮಮ್ 3 ಐಡಿ, ಇಲ್ಲದ 1 ಐಡಿ ಆದ್ರೂ ಆಗ್ಬೇಕು. ಫಸ್ಟ್ 7 ಐಡಿ ಮಾತಾಡಿ, 5 ಐಡಿ ಮಾತಾಡಿ, 3 ಐಡಿ ಮಾತಾಡಿ, ಇಲ್ಲದ 1 ಐಡಿ ಮಾತಾಡಿ. ಸೊ ಜಾಯ್ನಿಂಗ್ ಬಂದ ಮೇಲೆ 6ನೇ ಪಾಯಿಂಟ್ ಯಾವುದು? ಈಗ ನಿಮ್ ಜೊತೆ ಒಂದು ವ್ಯಕ್ತಿ ಜಾಯ್ನ್ ಆದ ಮೇಲೆ 6ನೇ ಪಾಯಿಂಟ್ ಕಮ್ಯುನಿಕೇಶನ್, ಅಂದ್ರೆ ಸಂಪರ್ಕದಲ್ಲಿ, ಅಂದ್ರೆ ಅವ್ರ ಜೊತೆ
ಅವ್ರ ಜೊತೆ ಈ ಬಿಸ್ನೆಸ್ ಅಲ್ಲಿ ಮುಂದೆ ಹೋಗೋದ್ರ ಬಗ್ಗೆ ಕೆಲವೊಂದು ಕ್ರಿಯೇಟಿವಿಟಿನ, ಈ ಬಿಸ್ನೆಸ್ ಹೇಗೆ ನಾವು ಮುಂದೆ ತಗೊಂಡು ಹೋಗ್ಬೋದು, ಈ ಪ್ರಾಡಕ್ಟ್ ಅನ್ನು ಯಾವ ರೀತಿ ಪ್ರಮೋಷನ್ ಮಾಡ್ಬೋದು, 95 ಅಂದ್ರೆ ಏನು, ಅಗ್ರಿಕಲ್ಚರ್ ಅಂದ್ರೆ ಏನು, ರೈತರಿಗೆ ಯಾವ ರೀತಿ ಪ್ರಾಡಕ್ಟ್ ಕೊಡ್ಬೋದು, ಕಫ ಆದ್ರೆ ಏನ್ ಕೊಡ್ಬೇಕು, ಥೈರಾಯ್ಡ್ ಆದ್ರೆ ಏನ್ ಕೊಡ್ಬೇಕು, ಕಿಡ್ನಿ ಸ್ಟೋನ್ ಆದ್ರೆ ಏನ್ ಕೊಡ್ಬೇಕು, ಅಥವಾ ಡೈಜೆಷನ್ ಪ್ರಾಬ್ಲಮ್ ಇದೆ ಏನ್ ಕೊಡ್ಬೇಕು, ಎಸಿಡಿಟಿ ಆದ್ರೆ ಏನ್ ಕೊಡ್ಬೇಕು, ಅಥವಾ ಹಾರ್ಟ್ ಅಲ್ಲಿ ಏನ್ ಪ್ರಾಬ್ಲಮ್ ಆದ್ರೆ ಏನ್ ಕೊಡ್ಬೇಕು, ಕಣ್ಣಿನ ಸಮಸ್ಯೆ ಇದ್ರೆ ಏನ್ ಕೊಡ್ಬೇಕು, ಮೂಗಿನ ಸಮಸ್ಯೆಗೆ ಏನ್ ಕೊಡ್ಬೇಕು, ಪೈಲ್ಸ್ ಪ್ರಾಬ್ಲಮ್ ಆದ್ರೆ ಏನ್ ಕೊಡ್ಬೇಕು, ಪ್ರತಿಯೊಂದಕ್ಕೆ ಏನ್ ಕೊಡ್ಬೇಕು ಅಂತ ಎಲ್ಲ ನಮ್ಮ ಹತ್ರ ಇದೆ. ಅದನ್ನ ನೀವು ಕಲ್ತ್ಕೊಂಡು ನಿಮ್ ಜೊತೆ ಜಾಯಿನ್ ಆದವರಿಗೆ ಸಂಪರ್ಕದಲ್ಲಿರಿ, ಕಾಲ್ ಮಾಡ್ತಾ ಇರಿ, ಅವರಿಗೆ ಮೀಟ್ ಆಗಿ ಬಿಸ್ನೆಸ್ ಅನ್ನು ಮುಂದೆ ತಗೊಳ್ಳಿಕ್ಕೆ ಪ್ರೋತ್ಸಾಹಿಸಿ, ಸಪೋರ್ಟ್ ಮಾಡಿ, ಸರ್ವಿಸ್ ಸಪೋರ್ಟ್ ಕೊಡಿ. ಸಪೋರ್ಟ್ ಮಾಡ್ಬೇಕಾಗತ್ತೆ, ಜಾಯಿನ್ ಮಾಡಿ ಬಿಡಬಾರ್ದು, ಹೆಲ್ಪ್ ಮಾಡ್ಬೇಕಾಗತ್ತೆ. 3 ರಿಂದ 5 ವರ್ಷ ಮಾಡಿದ್ರೆ ನಿಮ್ ಫಸ್ಟ್ ನಿಮ್ಮ ಪ್ರತಿ ವಾರದ 2,10,000 ಇನ್ಕಮ್, ವಾರಕ್ಕೆ 2,10,000, ತಿಂಗಳಿಗೆ 8,40,000, 1 ವರ್ಷಕ್ಕೆ 1 ಕೋಟಿ ದುಡಿಬಹುದು. ಆದ್ರೆ ನಾವು ಮಾಡ್ಬೇಕಷ್ಟೇ ಆ ಕೆಲಸವನ್ನ. ಅದು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಆರ್ ಯು ರೆಡಿ? ಸೊ ಮೈ ಡಿಯರ್ ಫ್ರೆಂಡ್, ಇದೆ 6 ಪಾಯಿಂಟ್ ಹೋಮ್ ಶಾಪ್ ಆಕ್ಷನ್ ಪ್ಲಾನ್ ಇದೆ. ಆಕ್ಷನ್ ಪ್ಲಾನ್, ಆಕ್ಷನ್ ಏನು ಕಲ್ತಿದ ಮೇಲೆ ನಾಳಿಂದ ಏನ್ ಮಾಡ್ಬೇಕು? ಹೋಮ್ ಶಾಪ್ ಓಪನ್ ಮಾಡಿ, ಬಿಸ್ನೆಸ್ ಓಪನಿಂಗ್ ಮನೆಯಲ್ಲಿ ಇಡಿ, ಲೀಸ್ಟ್ ಮಾಡಿ. ಹೆಲ್ತ್ ಇದು ಬೇರೆ, ಯಾರಿಗೆಲ್ಲ ಹೆಲ್ತ್ ಇದು ವಿಷಯ ಅವ್ರ ಲಿಸ್ಟ್ ಬೇರೆ, ಬಿಸ್ನೆಸ್ ಕೊಟ್ಟಿಗೆ ಲಿಸ್ಟ್ ಬೇರೆ. ಸೊ ಆ ಲಿಸ್ಟ್ ಮಾಡಿದ ಮೇಲೆ ನಿಮ್ ಲೀಡರ್ ಕರ್ಕೊಂಡೋಗಿ ವಿಸಿಟ್ ಮಾಡಿ, ಹೋಮ್ ಅಂಡ್ ಶಾಪ್ ವಿಸಿಟ್ ಮಾಡಿ, ಅವ್ರಿಗೆ ಸಿಕ್ಕಿ ಪ್ರಾಡಕ್ಟ್ ಅಂಡ್ ಬಿಸ್ನೆಸ್ ಪ್ರಮೋಷನ್ ಮಾಡಿ. ಪ್ರಮೋಷನ್ ಮಾಡಿದ ಮೇಲೆ ದುಡ್ಡು ಕೇಳಿ ಅವ್ರ ಹತ್ರ, ಬಿಸ್ನೆಸ್ ಜಾಯ್ನ್ ಆಗುವಂತ ಮಾತಾಡಿ, ಕ್ಲೋಸಿಂಗ್ ಮಾಡಿ. ದುಡ್ಡು ಯಾರು ರೆಡಿ ಇರಲ್ಲ, ಕನ್ವಿನ್ಸ್ ಮಾಡಿ. ನನ್ನ ಹತ್ರ ದುಡ್ಡಿಲ್ಲ ಆಗಿದ್ದು, ನಾನು ಈ ಬಿಸ್ನೆಸ್ ನೋಡಿದಾಗ ನನ್ನ ಅಕೌಂಟ್ ಅಲ್ಲಿ ಓನ್ಲಿ 2,500 ರುಪೀಸ್ ಇದ್ದಿದ್ದು. ಈ ಬಿಸ್ನೆಸ್ ಶುರು ಮಾಡ್ಲಿಕ್ಕೆ 5,000 ರಿಂದ 7,000 ನನ್ನ ಹತ್ರ ಇಲ್ಲ ಆಗಿದ್ದು. ನಾನು 8,000 ಕೊಟ್ಟೆ, ಉಳಿದ 5,000 ನೆಕ್ಸ್ಟ್ 8 ದಿನದಲ್ಲಿ ಮ್ಯಾನೇಜ್ ಮಾಡಿದೆ. ಒಂದ್ ವೇಳೆ ನಾನು ದುಡ್ಡಿಲ್ಲ ಅಂತ ಹೇಳಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದರೆ ಇವತ್ತು ನಾನು ಹೋಟ್ಲಲ್ಲಿ ವೆಯ್ಟರ್ ಆಗಿ ಇರ್ತಿದ್ದೆ. ನಾನು ಇವತ್ತು ಈ ಬಿಸ್ನೆಸ್ ಮುಖಾಂತರ ಇಷ್ಟು ಗಾಡಿನ, ಇಷ್ಟು ಮನೆ, ಇದೆಲ್ಲ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದ್ದೆ ನನ್ನ ಸೀನಿಯರಿಗೆ, ಸರ್ ನಾನು ದುಡ್ಡಿಲ್ಲ ಅಂತ. ಬಟ್ ಅವ್ರು ನನ್ನ ಬಿಟ್ಲಿಲ್ಲ, ಅವ್ರು ನನ್ನ ಕನ್ವಿನ್ಸ್ ಮಾಡಿದ್ರು. ನೋಡಪ್ಪ ಈಗ ಎಷ್ಟಿದೆ ಅಷ್ಟು ಕೊಡು, ಉಳಿದ 2 ದಿನ ಅಡ್ಜಸ್ಟ್ ಮಾಡು ಅಂತ ಹೇಳಿ ನನ್ನನ್ನ ಕನ್ವಿನ್ಸ್ ಮಾಡಿ ಬಿಸ್ನೆಸ್ ಜಾಯಿನ್ ಮಾಡಿದ್ರು. ಈಗ ನಾನು ದುಡ್ಡಿಲ್ಲ ಅಂತ ಹೇಳಿದಾಗ ನಾನು ಬಿಟ್ಬಿಟ್ಟಿದ್ರೆ ಇವತ್ತು ನಾಗೇಂದ್ರ ಭೋಜನ ಹೋಟ್ಲಲ್ಲಿ ವೆಯ್ಟರ್ ಆಗಿ ಇರ್ತಿದ್ದು. ಇವತ್ತು CTC ಪ್ಲಸ್ ಪ್ಲಾಟಿನಂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆಗಿದೆ. ಇವತ್ತು ಸಾಧಾರಣ 25 ಕೋಟಿ ಬಿಸ್ನೆಸ್ ಅನ್ನ ಜನರೇಟ್ ಮಾಡಿದೆ ನಾನು. ಸೊ ಇಷ್ಟು ದೊಡ್ಡ ಬಿಸ್ನೆಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆಗಿದೆ. ಸೊ ನಾನು ದುಡ್ಡಿಲ್ಲ ಅಂತ ಹೇಳಿದ್ದೆ, ನನಗೂ ಟೈಮ್ ಇಲ್ಲ ಅಂತ ಹೇಳಿದ್ದೆ. ಬಟ್ ನನ್ನ ಸೀನಿಯರ್ ನಾನು ಬಿಡ್ಲಿಲ್ಲ, ನನ್ನ ಕನ್ವಿನ್ಸ್ ಮಾಡಿ ಈ ಬಿಸ್ನೆಸ್ ಅನ್ನ ಜಾಯಿನ್ ಮಾಡಿಸಿದ್ರು. ಜಾಯಿನ್ ಮಾಡಿದ ಕಾರಣ ಈ ಬಿಸ್ನೆಸ್ ಅಲ್ಲಿ ನಾನು ಮುಂದೋದೆ. ಅದೇ ತರ ನೀವು ಯಾರನ್ನು ಬಿಡಬೇಡಿ, ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಬಿಸ್ನೆಸ್ ಅನ್ನು ಕರ್ಕೊಂಡು ಬಂದು ಅವ್ರಿಗೆ ಸಪೋರ್ಟ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ ಮುಂದೋಗ್ಲಿಕ್ಕೆ. ಅವ್ರನ್ನ ಈ ಬಿಸ್ನೆಸ್ ಅಲ್ಲಿ ಮುಂದೋಗ್ಲಿಕ್ಕೆ ಹೆಲ್ಪ್ ಮಾಡಿ, ನೀವು ಆಟೋಮೆಟಿಕ್ ಮುಂದೋಗ್ತೀರಾ. ಸೊ ಈ 3 ಕೆಲಸವನ್ನ ಮಾಡಿ, ಯಾವುದೇ ಪ್ರಾಬ್ಲಮ್ ಬಂದ್ರು ನಿಲ್ಬೇಡಿ. ಮಾರ್ಕೆಟ್ ಅಲ್ಲಿ ಚಾಲೆಂಜಸ್ ಅಂತ ಬರುತ್ತೆ. ಸೊ ಬಟ್ ನಾವು ನಿಲ್ಬಾರ್ದು ಅಷ್ಟೇ. ಸೊ ಇವತ್ತು ನಾನು ಏನೆಲ್ಲ ಹೇಳಿದ್ರೆ ಮೇಲೆ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ನೀವು ಮಾಡಿದ್ರೆ 100% ಈ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ ಆಗ್ತೀರಾ. ನೆಟ್ವರ್ಕ್ ಮಾರ್ಕೆಟಿಂಗ್ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಡಸ್ಟ್ರಿ ಇನ್ ಇಂಡಿಯಾ, ಗ್ರೋಯಿಂಗ್ ಇಂಡಸ್ಟ್ರಿ. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ MI ಲೈಫ್ 100% ನೀವು ಸಕ್ಸಸ್ ಆಗ್ತೀರಾ. ನಿಮ್ಮ ಪ್ರತಿಯೊಂದು ಕನಸು ನನ್ಸಾಗತ್ತೆ. ನಿಮ್ ಲೈಫ್ ಅಲ್ಲಿ ನೀವು ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಾ. ನೀವೆಲ್ಲರೂ ನಿಮ್ ಕನಸನ್ನ ನನ್ಸ್ ಮಾಡ್ತೀರಾ. ನನ್ನ ಒಂದು ಹೇಳ್ತಾರಲ್ಲ, ನನ್ನೊಂದು ಬೆಸ್ಟ್ ವಿಶಸ್ ನಿಮ್ ಜೊತೆ ಇದೆ. ಹೇಗೆ ನಾನ್ ಮುಂದೋದೆ, ಹೇಗೆ ನನ್ನ ತರ ಎಷ್ಟೋ ಜನ ಮುಂದೋಗಿದ್ದಾರೆ, ನೀವು ಸಹ ಈ ಬಿಸ್ನೆಸ್ ಅಲ್ಲಿ ಮೈ ಡಿಯರ್ ಫ್ರೆಂಡ್ ಮುಂದೋಗ್ತೀರಾ. ಬಟ್ ಈ ಬಿಸ್ನೆಸ್ ಅನ್ನು ಯಾವುದೇ ರೀತಿಯಲ್ಲಿ ಗಿವ್ ಅಪ್ ಮಾಡ್ಬೇಡಿ. ಮಾರ್ಕೆಟ್ ಅಲ್ಲಿ ತುಂಬಾ ಜನ ನೋಡಿ, ಎಲ್ಲಾ ರೀತಿಯ ಜನರು ಇರ್ತಾರೆ ಮೈ ಡಿಯರ್ ಫ್ರೆಂಡ್, ಏನ್ ಮಾಡ್ಲಿಕ್ಕೆ ಆಗಲ್ಲ, ಹೌದಲ್ವಾ? ದೇವ್ರನ್ನೇ ಬಿಡ್ಲಿಲ್ಲ ಇಡ್ತಾರಾ? ನೋಡಿ, ನೀವು ರಾಮಾಯಣ ನೋಡಿರ್ಬೋದು, ರಾಮಚಂದ್ರ, ನಾವ್ ಯಾರು ನಂಬ್ತೇವೆ ದೇವ್ರು ನಮ್ದು, ಹೌದಲ್ಲ? ಶ್ರೀ ರಾಮಚಂದ್ರನಿಗೆ ನಾಳಿಗೆ ರಾಜ ಆಗ್ಬೇಕಿತ್ತು. ರಾಜ ಆಗೋದ್ ಬದಲಿಗೆ ಎಲ್ಲಿ ಹೋದ್ರು? ಸೀದಾ ಕಾಡಿಗೆ ಹೋದ್ರು. ಅದು ಎಷ್ಟು ವರ್ಷ? 14 ವರ್ಷ ವನವಾಸ, ಹೌದಲ್ವಾ? ರಾಜ ಆಗ್ಬೇಕಂತ ನಮ್ ದೇವರೇ ಕಾಡಿಗೆ ಹೋಗಿದ್ರು. ನಮ್ಗೆ ಸಣ್ಣ ಪ್ರಾಬ್ಲಮ್ ಅಂದ್ರೆ ನಾವು 14 ವರ್ಷ ಅವ್ರಿಗೆ ಹೋಗ್ಬೇಕಾಯ್ತು, ಹೌದಲ್ವಾ? ಸಣ್ಣ ಪ್ರಾಬ್ಲಮ್. ಶ್ರೀಕೃಷ್ಣ ಪರಮಾತ್ಮೆಗೆ ಏನಲ್ಲ, ಎಷ್ಟೋ ಜನ ಕೆಲವರು ಕಳ್ಳ ಅಂತ ಹೇಳಿದ್ರು ಶ್ರೀಕೃಷ್ಣ ಪರಮಾತ್ಮೆಗೆ, ಹೇಳಿಲ್ವಾ? ಸಣ್ಣ ಮಗು ಇರುವಾಗಲೇ ದೊಡ್ಡ ರಾಕ್ಷಸ ಅದು ಇದು ಎಲ್ಲ ಬಂದು ಕೊಲ್ಲಿಕ್ ಪ್ರಯತ್ನ ಪಡ್ಲಿಲ್ವಾ? ಸಣ್ಣ ಮಗು ಇರುವಾಗಲೇ ಕಂಸನಿಂದ ಆರ್ಡರ್ ಬಂದಿತ್ತು ಕಡ್ದಾಕ್ಬೇಕಂತ, ಹೌದಲ್ವಾ? ನಿಮ್ಗೆಲ್ಲ ಗೊತ್ತಿಷ್ಟ. ದೊಡ್ಡ ಹಾವು ಬಂತು, ರಾಕ್ಷಸಿ ಬಂದ್ರು ಕೊಲ್ಲಿಕ್ಕೆ, ತಿನ್ಲಿಕ್ಕೆ ದೇವ್ರನ್ನ, ಶ್ರೀಕೃಷ್ಣ ಪರಮಾತ್ಮನ. ಅವರಿಗೂ ಎಷ್ಟು ತೊಂದರೆ ಆಗಿರ್ಬೋದು, ಎಲ್ರೂ ಅನುಭವಿಸಿದ್ದಾರೆ. ದೇವ್ರನ್ನೇ ಜನರು ಬಿಡ್ಲಿಲ್ಲ ಅಂದ್ಮೇಲೆ ನಿಮ್ಮನ್ ಬಿಡ್ತಾರ? ಯಾವ ಲೆಕ್ಕ? ಸೊ ದೇವರಿಗೆ ಪ್ರಾಬ್ಲಮ್ ಬಂದಿದ್ದಾಗ ನಮ್ಮಂತರಿಗೂ ನೋಡಿ, ದೇವ್ರ ಅಂದ್ಮೇಲೆ ದೇವ್ರು ಸಹ ಅವರೊಂದು ಮನುಷ್ಯರ ಅವತಾರ ತಗೊಂಡು ಬಂದಿದ್ದಲ್ವಾ? ಅವ್ರು ಅದೇ ಮೆಸೇಜ್ ಕೊಟ್ಟು ಹೋಗಿದ್ದಾರೆ ನಮ್ಗೆ. ಮನುಷ್ಯದಾಗಿ ಹುಟ್ಟಿದ ಮೇಲೆ ನಿಮ್ಗೆ ದೇವರೇ ಮನುಷ್ಯರಾಗಿ ಬಂದ ಮೇಲೂ ದೇವರಿಗೂ ಕಷ್ಟ ಬಂದಿತ್ತು. ಯಾಕಂದ್ರೆ ಅವ್ರು ಮನುಷ್ಯರ ಇದ್ರಲ್ಲಿ ಹುಟ್ಟಿದ್ರು, ಅವತಾರ ತಗೊಂಡಿದ್ರು. ಸೊ ನಾವೆಲ್ಲರೂ ಮನುಷ್ಯರ ಮೇಲೆ ನಮ್ ಪ್ರಾಬ್ಲಮ್ಸ್ ಬರುತ್ತೆ. ಬಟ್ ಆ ಪ್ರಾಬ್ಲಮ್ ಅನ್ನು ಯಾವ ರೀತಿ ಎದುರಿಸ್ತಿದ್ದಾರೆ ಅದು ಇಂಪಾರ್ಟೆಂಟ್ ಅಷ್ಟೇ. ಅದು ಇಂಪಾರ್ಟೆಂಟ್.
ಜೀವನದಲ್ಲಿ ನಾವು ಸಕ್ಸಸ್ ಆಗ್ಬೇಕಿದ್ರೆ ಸಕ್ಸಸ್ ಆದರ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು. ಸಕ್ಸಸ್ ಯಾರು ಆಗ್ತಿದ್ದಾರೆ, ಯಾರು ಮುಂದೆ ಹೋಗ್ತಿದ್ದಾರೆ ಅವ್ರ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು. ಅದೇ ತರ ಡ್ರೈವರ್ ಜೊತೆ ಇದ್ರೆ ನಾವು ಡ್ರೈವಿಂಗ್ ಕಲಿತೇವೆ. ಡಾಕ್ಟರ್ ಜೊತೆ ಇದ್ರೆ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಡಾಕ್ಟರ್ಗಳು ಅಂತ ಎಲ್ಲಾ ಮೆಡಿಸಿನ್, ಈಗ ನೀವು ಹಾಸ್ಪಿಟಲ್ ನೋಡಿ, ಈಗ ನರ್ಸ್ ಇರ್ತಾರೆ, ಹೌದಾ, ಸಿಸ್ಟರ್ ಇರ್ತಾರೆ, ಡಾಕ್ಟರ್ ಇರಲ್ಲ, ಎಲ್ಲ ಕೆಲಸ ಅವರೇ ಮಾಡ್ತಾರೆ ಇಲ್ವಾ? ಬಟ್ ಅವ್ರ ಪಾಪ ಸರ್ಟಿಫಿಕೇಟ್ ಇಲ್ಲ ಡಾಕ್ಟರ್ ಇದು, ಬಟ್ ಡಾಕ್ಟರ್ ಮಾಡುವಂತ ಎಲ್ಲಾ ಕೆಲಸ ಮಾಡ್ತಾರೆ. ಯಾಕಂದ್ರೆ ಡಾಕ್ಟರ್ ಜೊತೆ ಇದ್ದು ಅವ್ರಿಗೆ ಎಲ್ಲಾ ಕೆಲಸ ಬಂದಿದೆ, ಯಾವ ಮೆಡಿಸಿನ್ ಯಾವ್ದು ಕೊಡ್ಬೇಕಂತ, ಹೌದಲ್ವಾ? ಡ್ರೈವರ್ ಜೊತೆ ಇದ್ರೆ ನೀವು ಡ್ರೈವಿಂಗ್ ಕಲಿತೀರ. ಎಣ್ಣೆ ಕೊಡೋರ್ ಜೊತೆ ಇದ್ರೆ, ಎಣ್ಣೆ ಹಾಕೋರ್ ಜೊತೆ ಇದ್ರೆ, ಒಂದ್ 7-3 ವರ್ಷದ ನಾವು ಒಂದ್ 3-4 ಬಾಟ್ಲಿ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಕೆಟ್ಟ ಅಭ್ಯಾಸ ಆಗಿರ್ಬೋದು, ಒಳ್ಳೆ ಅಭ್ಯಾಸ ಆಗಿರ್ಬೋದು, ಯಾರ ಜೊತೆ ನಾವ್ ಇರ್ತೇವೋ ಅದೇ ವಾತಾವರಣ ತಕ್ಕಂತೆನೆ ಮನುಷ್ಯ ವಾತಾವರಣ ತಕ್ಕಂತೆನೆ ಬೆಳಿತಾನೆ. ಯಾವ ವಾತಾವರಣದಲ್ಲಿ ನೀವಿದ್ದೀರಾ? ಈಗ ಯಾವ ಮನೆಯಲ್ಲಿ ದಿನಾಲು ಗಂಡ ಹೆಂಡತಿ ಜಗಳ ಮಾಡ್ತಾರೋ ಆ ಮಕ್ಕಳು ದೊಡ್ಡದಾರ ಮೇಲೆ ಜಗಳನೇ ಮಾಡ್ತಾ ಇರ್ತೇವೆ, ಬಾಯಲ್ಲಿ ಬೆಳೆದೇ ಇರ್ತದೆ ಅವರು. ಯಾರ ಮನೆಯಲ್ಲಿ ಒಳ್ಳೆ ರೀತಿ ತಂದು ಗಂಡ ಹೆಂಡತಿ ಒಳ್ಳೆ ರೀತಿ ಇರ್ತಾರೋ, ಜಗಳ ಆಗಲ್ವೋ, ಆ ಮಕ್ಕಳು ಅದೇ ತರ ಮೈಂಡ್ ಸೆಟ್ ಆಗುತ್ತೆ. ಸೊ ನಾವು ಹೇಗ್ ಬೆಳಿತಾ, ವಾತಾವರಣ ತುಂಬಾ ಇಂಪಾರ್ಟೆಂಟ್. ಸೊ ಅದೇ ತರ ನೀವು ಜಾಸ್ತಿ ಕನೆಕ್ಷನ್ ಯಾರ ಜೊತೆ ಇರಬೇಕು, ಯಾರ ಜೀವನದಲ್ಲಿ ಮುಂದೋಗೋದ್ರ ಬಗ್ಗೆ ಇದ್ದಾರೋ ಅವ್ರ ಜೊತೆ ಜಾಸ್ತಿ ಕನೆಕ್ಷನ್ ಅಲ್ಲಿ ಇರಿ. ಎಷ್ಟೋ ಜನ ನೆಗೆಟಿವ್ ಜನ ಸಿಗ್ತಾರೆ, ಅದಾಗತ್ತೆ ಇದಾಗತ್ತೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅದು ಇದು, ಅವ್ರ ಮಾತೆಲ್ಲ ಕೇಳಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಏನ್ ಮಾಡ್ಲಿಕ್ಕೆ ಇದೆಯೋ ಅಂತರ್ ಜೊತೆ ನೀವು ಟಚ್ ಅಲ್ಲಿ ಇರಿ. 100% ಮುಂದೆ ಹೋಗ್ತೇನೆ. ನಾನು ಅದೇ ಮಾಡಿದ್ದೆ. ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಎಷ್ಟೋ ಜನ ಹೇಳಿದ್ರು ನಂಗೆ ಇದ್ರಲ್ಲಿ ಏನಾಗಲ್ಲ, ಏನ್ ಪ್ರಯೋಜನ ಇಲ್ಲ. ನಾನು ಒಂದ್ಸಲ ಆಲೋಚನೆ ಮಾಡೋ, ದೇವ್ರೆ ಅವ್ರ ಮಾತು ಕೇಳಿ ಈ ಬಿಸ್ನೆಸ್ ನಾನು ಡ್ರಾಪ್ ಮಾಡಿದ್ರೆ ಇವತ್ತು ನಾನು ಹೋಟ್ಲಲ್ಲಿ ವೇಟರ್ ಆಗಿರ್ತಿದ್ದೆ. ನೀವೇ ಎಲ್ಲ ಬಂದು ಹಲೋ ಒಂದ್ ಚಾಯ್ ತಗೊಂಡ್ ಹೇಳ್ತಿದ್ದೆ, ಹೌದಲ್ಲ? ಇವತ್ತು ನಾಗೇಂದ್ರ ಸರ್ ಅಂತ ಹೇಳ್ತಿದ್ರಿ ನೀವು. ಸೊ ಒಂದು ನಾರ್ಮಲ್ ವೇಟರ್ ಇಂದ ನಾಗೇಂದ್ರ ಸರ್ ಆಗ್ಬೇಕಿದ್ರೆ ಯಾರ ಮಾತು, ಯಾರೆಲ್ಲ ನೆಗೆಟಿವ್ ಇದಾರೆ ನೋಡಿ, ಅವ್ರನ್ನ ಯಾರು ನಾನು ಕೇಳಲಿಕ್ಕೆ ಹೋಗಲ್ಲ, ಯಾರನ್ನು ಕೇಳಲಿಕ್ಕೆ ಹೋಗಿಲ್ಲ. ನಾನು ಓನ್ಲಿ ನನ್ನ ಲೀಡರ್ ನ ಫಾಲೋ ಮಾಡಿದೆ. ಲೀಡರ್ ಏನ್ ಹೇಳ್ತಾ ಹೋದ್ರು, ಪ್ರಮೋಷನ್ ಓನ್ಲಿ ಪಾಸಿಟಿವ್ 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 ಆಗಿ ವರ್ಕ್ ಮಾಡ್ತಾ 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 3-5 ವರ್ಷದಲ್ಲಿ ನಾನು ನನ್ನ ಜೀವನದಲ್ಲಿ ಎಲ್ಲಾ ಕನ್ಸರ್ನ್ ಅನೌನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮೈ ಡಿಯರ್ ಫ್ರೆಂಡ್, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ, ಬೆಸ್ಟ್ ವಿಶಸ್. ಸೊ ನಾವೆಲ್ಲರೂ ಸೇರಿ ನಮ್ಮ ಭಾರತ ದೇಶವನ್ನು ನೋಡಿ, ಈ ಭಾರತ ದೇಶ ತಗೊಂಡು ಹೋಗೋದು ಕೇವಲ ನಾನೀಗ ಯಾವುದೇ ಪಕ್ಷದ ಬಗ್ಗೆ ಮಾತಾಡಲ್ಲ. ನಮ್ಮ ನರೇಂದ್ರ ಮೋದಿ ಒಬ್ಬರದ್ದೇ ಭಾರತ ದೇಶ ಅಲ್ಲ, ಅದ ಯಾವುದೇ ಪಾರ್ಟಿಯವ್ರ ಭಾರತ ದೇಶ ನಮ್ದಲ್ವಾ. ಈಗ ಒಂದು ದೇಶ ಮುಂದೆ ಹೋಗ್ಬೇಕಿದ್ರೆ ಆ ದೇಶದ ನಾಗರಿಕ ಶ್ರೀಮಂತರಾಗ್ಬೇಕು. ದೇಶ ಶ್ರೀಮಂತರಾಗ್ಬೇಕಿದ್ರೆ ದೇಶದ ನಾಗರಿಕ ಶ್ರೀಮಂತರಾಗ್ಬೇಕು. ಈಗ ನೀವು ತಿಂಗಳಿಗೆ 10 ಲಕ್ಷ ದುಡಿದ್ರೆ ಅದ್ರಲ್ಲಿ 7 ಲಕ್ಷ ನೀವು ಟ್ಯಾಕ್ಸ್ ಕಟ್ತೀರಿ. ಅರ್ಥ ಆಯ್ತಾ? 7 ಲಕ್ಷ ಅಂತ ಮಾಡ್ತೀರಿ, ಟ್ಯಾಕ್ಸ್ ಕಟ್ತೀರಿ. 10 ಲಕ್ಷ 7 ಲಕ್ಷ ಎಕ್ಸಾಂಪಲ್ ಹೇಳಿದ್ ನಾನು, ಕ್ಯಾಲ್ಕುಲೇಷನ್ ಮಾಡ್ಲಿಲ್ಲ. ಈಗ ಎಕ್ಸಾಂಪಲ್ ಹೇಳಿ, ಒಂದ್ 10 ಲಕ್ಷ ತಿಂಗಳಿಗೆ ದುಡಿದ್ರಿ, 7 ಲಕ್ಷ ನೀವು ಟ್ಯಾಕ್ಸ್ ಕಟ್ರೆ, ನಮ್ ದೇಶದಲ್ಲಿರೋರು ಎಲ್ಲರೂ 10 ಲಕ್ಷ ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ರೆ, ಎಲ್ಲರೂ 7 ಲಕ್ಷ ಟ್ಯಾಕ್ಸ್ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ರೆ ನಮ್ ದೇಶ ಶ್ರೀಮಂತರಾಗತ್ತೆ ಇಲ್ವೋ? ಇವತ್ತು ಎಷ್ಟೋ ಜನ ಟ್ಯಾಕ್ಸ್ ಕಟ್ಟೋಷ್ಟು ಇನ್ಕಮ್ ದುಡಿತಾ ಇಲ್ಲ. ಇವತ್ತು ನಮ್ಮ ದೇಶದಲ್ಲಿ ಎಷ್ಟೋ ಲಕ್ಷಗಳ ಜನ ಇದ್ದಾರೆ, ಟ್ಯಾಕ್ಸ್ ಕಟ್ಟುವಷ್ಟು ಇನ್ಕಮ್ ದುಡಿತಾ ಇಲ್ಲ. ಸೊ ನೀವು ಇನ್ಕಮೇ ದುಡಿಲ್ಲ ಅಂದ್ಮೇಲೆ ದೇಶಕ್ಕೆ ಟ್ಯಾಕ್ಸ್ ಯಾಕೆ ಪೇ ಮಾಡ್ತೀರಾ? ಹೇಗೆ ನಾವು ದೇಶ ಮುಂದೋಗುತ್ತೆ? ದೇಶ ಮುಂದೋಗ್ಬೇಕು, ದೇಶದ ನಾಗರಿಕರು ಶ್ರೀಮಂತರಾಗಬೇಕಾಗತ್ತೆ, ಆವಾಗ ದೇಶ ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ. ಸೊ ಮೈ ಡಿಯರ್ ಫ್ರೆಂಡ್, ನಾವು ನೀವು ಸೇರಿ ಜನರನ್ನ, ದೇಶದ ನಾಗರಿಕರನ್ನ ಶ್ರೀಮಂತರು ಮಾಡುವಂತ ಒಂದು ಒಳ್ಳೆ ಬಿಸ್ನೆಸ್ ನಮ್ ಕೈಯಲ್ಲಿದೆ. ಯಾಕಂದ್ರೆ ಎಲ್ಲ ನಾಗರಿಕ ಶ್ರೀಮಂತರಾಗಬೇಕಿದ್ರೆ ದುಡ್ಡು ಹೂಡಿಕೆ ಮಾಡ್ಬೇಕಾಗತ್ತೆ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ MLS ಮುಖಾಂತರ ಯಾವುದೇ ಹೂಡಿಕೆಯನ್ನು ಮಾಡದೆ, ಯಾವುದೇ ದುಡ್ಡನ್ನು ಹೂಡಿಕೆ ಮಾಡ್ದೇನೆ ಈ ಬಿಸ್ನೆಸ್ ಮುಖಾಂತರ 3-5 ವರ್ಷ ಒಂದು ಶ್ರೀಮಂತರಾಗಬಹುದು. ಎಷ್ಟೋ ಜನ ಆಗಿದ್ದಾರೆ ಅಂತ ಒಂದು ಒಳ್ಳೆ ಬಿಸ್ನೆಸ್ ನಮ್ ಕೈಯಲ್ಲಿದೆ. ಸೊ ನಾವು ನೀವು ಸೇರಿ ನಾವು ಶ್ರೀಮಂತರಾಗೋಣ, ನಮ್ಮ ದೇಶವನ್ನು ಸಹ ಒಂದು ಶ್ರೀಮಂತ ದೇಶ ಆಗ್ಲಿಕ್ಕೆ ಹೆಲ್ಪ್ ಮಾಡೋಣ. ಒಂದು ದೇಶಕ್ಕೆ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ನಾವು ಹೇಳ್ತೇವೆ, ದೇಶದ ಸೈನಿಕರಾಗಿಯೇ ನಾವು ದೇಶಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ಬೇಕಂತೆಲ್ಲ ಅಲ್ಲಿ ಇದ್ದಾರೆ ಎಷ್ಟೋ ಜನ. ನಾವು ಅವರಿಗೆ ಯಾವತ್ತೂ ಅವ್ರ ಆರೋಗ್ಯ ಸರಿಯಾಗಿರ್ಲಿ, ಚೆನ್ನಾಗಿರ್ಲಿ, ಅವ್ರ ಆಯುಷ್ಯ ಚೆನ್ನಾಗಿರ್ಲಿ ಅಂತ ಪ್ರಾರ್ಥನೆ ಮಾಡಿ ನಾವು ನಮ್ ದೇಶಕ್ಕೆ ನಾವಾದ್ರೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಮಾಡೋಣ. ಫೈನಾನ್ಷಿಯಲ್ ಫ್ರೀಡಮಿಗಾಗಿ, ರೋಗದ ಫ್ರೀಡಮಿಗಾಗಿ, ರೋಗ ಬರ್ದಿರುವಾಗೆ ನಾವು ಆಯುರ್ವೇದಿಕವನ್ನು ಜನರಿಗೆ ಕೊಟ್ಟು ಶ್ರೀಮಂತ ಆಗ್ಲಿಕ್ಕೆ ಬಿಸ್ನೆಸ್ ಅನ್ನು ಕೊಟ್ಟು ನಾವು ನಮ್ಮ ಇಡೀ ದೇಶದ ನಾಗರಿಕರನ್ನು ಮುಂದೆ ತಗೊಂಡು ಹೋಗೋಣ. ಸೊ ನಿಮ್ಗೆಲ್ರಿಗೂ ಬೆಸ್ಟ್ ವಿಶಸ್. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ, ನಿಮ್ಮ ಪ್ರತಿಯೊಂದು ಕನಸು ಈ ಬಿಸ್ನೆಸ್ ಮುಖಾಂತರ ನನ್ಸಾಗ್ಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಕೂತಿರುವಂತ ಪ್ರತಿಯೊಂದು ಡಿಸ್ಟ್ರಿಬ್ಯೂಟರ್ ಇಂದ ಎಲ್ಲಾ ಲೀಡರ್ ಸೇರಿ ನೆಕ್ಸ್ಟ್ 26 ದಿನ ನೀವೆಲ್ಲರೂ ಕಷ್ಟಪಟ್ಟು ಈ ಕಾಂಟೆಸ್ಟ್ ಅನ್ನ ಅಚೀವ್ ಮಾಡಿ ಜನವರಿಯಲ್ಲಿ ಮೀಟ್ ಆಗೋಣ. ಅದ್ರ ಜೊತೆ ಡಿಸೆಂಬರ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಮೀಟ್ ಆಗೋಣ. ಈ ಕಾಂಟೆಸ್ಟ್ ಅನ್ನ ಮಾತ್ರ ಯಾರು ಬಿಡಬೇಡಿ, ಈಸಿ ಕಾಂಟೆಸ್ಟ್ ಎಲ್ಲರೂ ಅಚೀವ್ ಮಾಡಿ. ಸೊ ಒಳ್ಳೇದಾಗ್ಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ಸಕ್ಸಸ್. ಜೈ ಹಿಂದ್, ಜೈ ಮಹಾರಾಷ್ಟ್ರ, ಜೈ ಟೀಮ್ ಫೋರ್ಸ್ ಅಂಡ್ ಜೈ ಕರ್ನಾಟಕ, ಜೈ ಭಾರತಾಂಬೆ. ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲರೂ ಕೊನೆಯದಾಗಿ ಒಂದು ಗಾನದ ಮುಖಾಂತರ, MLS ಸಾಂಗಿನ ಮುಖಾಂತರ ಈ ಪ್ರೋಗ್ರಾಮ್ ಅನ್ನ ಎಂಡ್ ಮಾಡೋಣ. ನೀವೆಲ್ಲರೂ ಸಾಂಗ್ ಜೊತೆ ಒಂದು ಚಪ್ಪಾಳೆ ತಡ್ತಾ ಈ ಸಾಂಗ್ ಅನ್ನ ಎಂಜಾಯ್ ಮಾಡ್ಬೇಕು. ಓಕೆ, ಸೊ ಲಾಸ್ಟ್ 2 ಮಿನಿಟ್ ಓನ್ಲಿ. ಓಕೆ, ಆಲ್ ದ ಬೆಸ್ಟ್ ನಿಮ್ಗೆಲ್ರಿಗೂ.